ಇಂದಿನ ಆಧ್ಯಾತ್ಮಿಕ ಜ್ಞಾನದಲ್ಲಿ ವಿಷಯ ಏನಂದ್ರೆ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಎಂಬ ವಿಷಯವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಸರೋಜ ಮೇಡಮ್ ಅವರು ಇವಾಗಲೇ ಆಗಮಿಸಿದ್ದಾರೆ. ಅದರಲ್ಲಿ 3 ಭಾಗ ಇದೆ. ಭಾಗ 1, ಭಾಗ 2, ಭಾಗ 3 ಅಂತ. ಇವತ್ತು ನಮಗೆ ಭಾಗ 1 ಬಗ್ಗೆ ಜ್ಞಾನ ಹಂಚ್ತಾ ಇದ್ದಾರೆ. ಈ 3 ದಿನ ಇರುತ್ತೆ ಇದು. ಇವತ್ತಿಂದು ಭಾಗ 1 ಥಿಂಕಿಂಗ್ ಅಂಡ್ ಡೆಸ್ಟಿನಿ ಎಂಬ ಒಂದು ಜ್ಞಾನವನ್ನು ನಮಗೆ ಆಧ್ಯಾತ್ಮಿಕ ಜ್ಞಾನ ಅಂತಾರೆ. ಈಗಾಗಲೇ ಅವ್ರು ನಮ್ಗೆ ವೇದಿಕೆಗೆ ಆಗಮಿಸಿದೆ. ಈ ನಮ್ಮ ಜೂಮ್ ವೇದಿಕೆಗೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಸ್ವಾಗತ. ವೆಲ್ಕಮ್ ಮೇಡಮ್. ಶುಭೋದಯ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮವಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಗಾಡ್, ಮೋಸ್ಟ್ ವೆಲ್ಕಮ್. ಅದ್ಭುತವಾದ ಧ್ಯಾನದ ನಂತರ ಅದ್ಭುತವಾದ ಜ್ಞಾನ ಪಡಿಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಇವತ್ತಿನ ವಿಶೇಷವಾದದ್ದು ಜ್ಞಾನ. ಯಾಕೆ ಅಂದ್ರೆ ಕೆಲವು ಪುಸ್ತಕಗಳು ನಾವು ಪತ್ರಿಸರು ಮತ್ತೆ ಮತ್ತೆ ಒತ್ತಾಯ ಪೂರ್ವಕವಾಗಿ ಇದು ಓದ್ಲೇಬೇಕು, ಖಂಡಿತ ಓದ್ಲೇಬೇಕು ಅಂತ ಹೇಳಿದ ಪುಸ್ತಕಗಳಲ್ಲಿ ಒಂದು ಈ ಪುಸ್ತಕ ಥಿಂಕಿಂಗ್ ಅಂಡ್ ಡೆಸ್ಟಿನಿ. ಅಂಡ್ ಯಾಕೆ ಇದು ಇಷ್ಟು ದಿನದಿಂದ ಚರ್ಚೆಗೆ ಬಂದಿಲ್ಲ ಅಂತ ನೋಡಿದಾಗ ಆ ಬುಕ್ ಇಷ್ಟು ದಪ್ಪ ಇರುತ್ತೆ ಮೈ ಡಿಯರ್ ಮಾಸ್ಟರ್ಸ್. 1-1.5 ಸಾವಿರ ಪೇಜಸ್ ಬುಕ್. ಅದ್ ನೋಡಿನೇ ಹೆದರಿಕೆ ಆಗ್ಬಿಡುತ್ತೆ. ಸೊ ಲಕ್ಕಿಲಿ ನಾನು ಬುಕ್ ಓದಿಲ್ಲ, PDF ಓದ್ತಾ ಇದ್ದೇನೆ. ಕೈಗೆ ಪುಸ್ತಕ ಬಂದಿದ್ರೆ ನಾನು ಹಾಗೆ ಮಾಡ್ತಿದ್ನೇನೋ ಗೊತ್ತಿಲ್ಲ. ಆದ್ರೆ ತುಂಬಾ ಒಳ್ಳೆಯ ಪುಸ್ತಕ. ಇದನ್ನ ಇಷ್ಟು ಡಿಟೇಲ್ ಆಗಿ ಕಲಂಕುಷವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ 1-2 ದಿನದಲ್ಲಿ ಖಂಡಿತವಾಗ್ಲೂ ನೀವೇ ಅರ್ಥ ಮಾಡ್ಕೊಳ್ಬಹುದು. 2 ದಿನದಲ್ಲಿ ಸಾಧ್ಯವೇ ಇಲ್ಲ ಮಾಸ್ಟರ್ಸ್. ನಾವು ಇಲ್ಲಿ ಯಾವುದೇ ಪುಸ್ತಕದ ಚರ್ಚೆ ಆಯ್ತು ಅಂತಂದ್ರೆ ಕಾರಣ ಏನು ಅಂದ್ರೆ ನಿಮಗೆ ಅದರಲ್ಲಿರುವ ಸಾರ ತಿಳಿದು ಇದು ಎಷ್ಟು ಅದ್ಭುತವಾದ ಜ್ಞಾನ ಇದೆ, ಈ ಪುಸ್ತಕವನ್ನು ನಾನು ಡಿಟೇಲ್ ಆಗಿ ಓದ್ಲೇಬೇಕು ಅನ್ನೋ ಒಂದು ನಿಮ್ಮಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡುವುದೇ ನಮ್ಮ ಕೆಲಸ ಆಗಿದೆ. ನಾವೆಲ್ಲರೂ ನಮಗೆ ತಿಳಿದ ನಮ್ಮವರೆಗೆ ಬಂದ ಒಂದು ಪುಸ್ತಕ ಸಹ ಒಂದು ಋಷಿ ಇದ್ದ ಹಾಗೆ ಮಾಸ್ಟರ್ಸ್. ನಮಗೆ ಅವರ ಜೀವನ ಪರ್ಯಂತದ ಅನುಭವದ ಜ್ಞಾನವನ್ನು ಕೊಡುವ ಒಂದು ಪುಸ್ತಕ ಆಗಿರುತ್ತೆ. ಹಾಗೇನೆ ಈ ಡೆಸ್ಟಿನಿ ಬುಕ್ ಏನಿದೆಯೋ ಥಿಂಕಿಂಗ್ ಅಂಡ್ ಡೆಸ್ಟಿನಿ. ಥಿಂಕಿಂಗ್ ಅಂದ್ರೆ ಯೋಚಿಸುವುದು, ಡೆಸ್ಟಿನಿ ಅಂದ್ರೆ ನಮ್ಮ ಜೀವನದ ಉದ್ದೇಶ ಇಲ್ಲ ಜೀವನದ ಧ್ಯೇಯ ಅಂತ ಏನ್ ಹೇಳ್ತೀವೋ ಅದು ಸಂಬಂಧಿತವಾಗಿದೆ ಅನ್ನುವುದು ಒಂದು ಅದರ ಒಂದು ಶಕ್ತಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಶಕ್ತಿ ಅಷ್ಟೇ ಅಲ್ಲ ಸರ್ ಮಾಸ್ಟರ್ಸ್, ಇದು ಲಾ ಆಫ್ ಯೂನಿವರ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನುವ ವಿಷಯವಾಗಿ ಚರ್ಚೆ ಇದೆ. ಸೊ ಇವರು ಈ ಪುಸ್ತಕ ಬರೆದದ್ದು ಎಷ್ಟು ಸಮಯ ತಗೊಂಡ್ರು ಗೊತ್ತಾ ಮಾಸ್ಟರ್ಸ್? 20 ವರ್ಷಗಳ ಕಾಲ. ಅಂದ್ರೆ ಈ ಒಂದು ಪುಸ್ತಕ ಅವರ 20 ವರ್ಷದ ಸತತ ಅನುಭವದ ಒಂದು ಪುಸ್ತಕವಾಗಿದೆ. ಒಬ್ಬ ಮನುಷ್ಯ ಒಂದು ವಿಷಯದ ಬಗ್ಗೆ 20 ವರ್ಷ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ಅವನ ಆತ್ಮದ ತುಳಿತ ಏನಾಗಿರ್ಬೇಕು ನೋಡಿ. ಏನನ್ನು ತಿಳಿಸಲೇಬೇಕು ಅನ್ನುವ ಒಂದು ಹಂಬಲ, ತುಡಿತ ಇರುವುದರಿಂದ ಈ ಒಂದು ಪುಸ್ತಕ ಬಂದಿದೆ. ಅಷ್ಟೇ ಅಲ್ಲ, ಇವ್ರೇನು ಮಾಡಿದ್ರು ಅಂದ್ರೆ ಅವರೇ ಬರ್ದಿಲ್ಲ ಈ ಪುಸ್ತಕವನ್ನು, ಇನ್ನೊಬ್ಬರ ಕೈಯಲ್ಲಿ ಬರೆಸಿದ್ರು. ಅವ್ರ ಹೆಸರು ವೈನೋನಿ ಬಿಗೆಟೆಲ್ ಅಂತ. ಅವರಿಗೂ ನಾವು ನಮಸ್ಕಾರ ಮಾಡ್ಬೇಕು ಕೈ ಎತ್ತಿ. ಯಾಕೆಂದ್ರೆ 20 ವರ್ಷಗಳ ಕಾಲ ಸಮಯವನ್ನು ಕೊಟ್ಟು ಒಬ್ಬರ ಅನುಭವವನ್ನು ಅವರು ಬರೆದಿದ್ದಾರೆ, ಇನ್ನೊಬ್ಬರ ಅನುಭವವನ್ನು ಅವರು ಬರೆದಿದ್ದಾರೆ. ಸೊ ಈ ಪುಸ್ತಕ ತುಂಬಾನೇ ವಿಶೇಷವಾಗಿದೆ ಮೈ ಡಿಯರ್ ಮಾಸ್ಟರ್ಸ್. ತುಂಬಾ ಡೀಟೇಲ್ ಆಗಿದೆ. ಹೀಗಾಗಿ ನನಗೆ ಆರಿಸ್ಕೊಂಡು ಏನನ್ನು ಹೇಳಲಿ ಅನ್ನೋದು ನಂಗೆ ತಿಳಿದಂತಾಗಿದೆ. ಸೊ ನನ್ಗೆ ಎಷ್ಟು ಸಾಧ್ಯವೋ ಅದನ್ನ ಇವತ್ತು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ನಾವು ಇಂಟ್ರೊಡಕ್ಷನ್ ನೋಡೋಣ. ಈ ಪುಸ್ತಕ ಹೇಗೆ ಬಂತು ಮತ್ತೆ ಹೇಗೆ ಈ ಮಾಸ್ಟರ್ಗೆ ಅವರಿಗೆ ಈ ಜ್ಞಾನ ಲಭಿಸಿತ್ತು ಅಂತ ನೋಡೋಣ. ಸೊ ಈ ಪುಸ್ತಕ ಬರೆದವರ ಹೆಸರು ಹೆರಾಲ್ಡ್ ಪರ್ಸಿವಲ್ ಅಂತ. ಇವ್ರು 1865 ಬಾರ್ನ್ ಮಾಸ್ಟರ್ಸ್. ಸೊ ತುಂಬಾ ದೂರದ ಕಥೆ ಏನಲ್ಲ ಇದು, ಈ ಮಧ್ಯಕಾಲದಲ್ಲೇ ಬಂದಿರೋದು, ಈ 100 ವರ್ಷದಲ್ಲಿ ಸಿಕ್ಕಿರೋದು. ಸೊ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ತಾಯಿ ಏನ ಶಬ್ದಗಳನ್ನು ಕೇಳ್ತಾ ಇದ್ರು, ಅವ್ರ ಸುತ್ತಮುತ್ತ ಇರುವ ಶಬ್ದಗಳನ್ನ ಇವರು ತಾಯಿಯ ಗರ್ಭದಿಂದನೇ ಆಲಿಸಿ ಅದನ್ನ ಅವ್ರಿಗೆ ನೋಡಿ, ಕಣ್ಣಲ್ಲಂತೂ ಕಾಣಲ್ಲ, ಗರ್ಭದ ಮಗುಗೆ ಕಾಣಿಸೋದಿಲ್ಲ, ಕಿವಿ ಕೇಳುತ್ತೆ. ಆದ್ರೆ ಕಿವಿಯಿಂದ ಕೇಳಿದ ವಿಷಯಗಳ ಬಗ್ಗೆ ಅವ್ರಿಗೆ ಭಾವನೆ ಉಂಟಾಗುವುದಂತೆ. ಅದನ್ನ ಏನ್ ನೋಡ್ತಾ ಏನ್ ಕೇಳಿಸ್ಕೊಳ್ತಾ ಇದೀವಿ ಅನ್ನೋದನ್ನ ಹಿ ಕುಡ್ ಫೀಲ್ ಅಂಡ್ ಸಿ, ಅಂದ್ರೆ ಅದನ್ನ ಅನುಭವಿಸ್ಕೊಂಡು ಮತ್ತೆ ನೋಡಬಹುದಾಗಿತ್ತಂತೆ. ಹೇಗ್ ನೋಡ್ತಾ ಇದ್ರು? ಏನು ಕಾಣ್ತಾ ಇಲ್ವಲ್ಲ ಅಂದ್ರೆ
ಅವ್ರು ಕೇಳಿದ ಶಬ್ದದಿಂದ, ನೋಡಿ ಹೊಟ್ಟೆಯಲ್ಲಿರುವ ಮಗು ಇನ್ನೂ ಏನು ನೋಡಿಲ್ಲ ಹೊರ ಪ್ರಪಂಚದಲ್ಲಿ, ಆದ್ರೆ ಶಬ್ದದಿಂದ ಇದು ಹೀಗೆ ಆಕಾರ, ಇದು ಈ ಬಣ್ಣದ್ದು ಅಂತ ಒಂದು ಇಮೇಜ್ ಫಾರ್ಮೇಶನ್ ಆಗೋದಂತೆ ತನ್ನಷ್ಟು ತಾನೆ. ಅಂದ್ರೆ ಆ ಮಗುವಿಗೆ ಕಾಣದೇ ಇದ್ದರೂ ಅಷ್ಟೊಂದು ಜ್ಞಾನ ಇದೆ. ಒಂದು ಗರ್ಭದಲ್ಲಿರುವ ಮಗುಗೆ ಕಾಣ್ಲೇಬೇಕು ಅಂತ ಇಲ್ಲ, ಹಾಗೇನೆ ನಮ್ಮಗೂ ಅಷ್ಟೇ. ಸೊ ಈ ಮಾತು ನಮಗೂ ಅನ್ವಯಿಸುತ್ತೆ. ಹೀಗಾಗಿ ನಾವು ಈ ಬುಕ್ ಅನ್ನು ನಾವು ಓದ್ತಾ ಇದ್ದೇವೆ, ಈ ವಿಷಯವನ್ನೇ ಇಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರು ಗರ್ಭದಲ್ಲಿ ಇದ್ದಾಗಿಂದು ನೆನಪನ್ನು ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ತಾಯಿಯ ಗರ್ಭದಲ್ಲಿ ಎಷ್ಟೋ ವಿಷಯ ನೋಡಿ ಕೇಳಿ ತಿಳ್ಕೊಂಡಿರ್ತಾರೆ, ಆದ್ರೆ ಗರ್ಭದಿಂದ ಹೊರಗೆ ಬಂದ್ಮೇಲೆ ಮರ್ತು ಹೋಗ್ತಾರೆ ಅನ್ನೋದು ಸಾಮಾನ್ಯ ಜ್ಞಾನ ಆಗಿದೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಹೆರಾಲ್ಡ್ ಪರ್ಸಿವಲ್ ಅವ್ರು ಪ್ರತಿ ಮಾತನ್ನು ನೆನಪಿಸಿಕೊಂಡು, ನಾನು ಗರ್ಭದಲ್ಲೇ ಇದನ್ನು ನೋಡಿದ್ದೆ, ನಾನು ಗರ್ಭದಲ್ಲೇ ಇದನ್ನು ಕಂಡಿದ್ದೆ, ನಾನು ಗರ್ಭದಲ್ಲೇ ಇದನ್ನ ತಿಳಿದುಕೊಂಡಿದ್ದೆ ಅಂತ ನೆನಪಿನಲ್ಲೂ ಇಟ್ಕೊಂಡು ಇವತ್ತು ಅವರು ಗರ್ಭದಿಂದ ಹೊರಬಂದು ವಿಷಯವನ್ನು ಅರಿತು ಮತ್ತೆ ಬುಕ್ಸ್ ಬರೀಲಿಕ್ಕೆ ಶುರು ಮಾಡಿದಾಗ ಆ ವಿಷಯವನ್ನೆಲ್ಲ ಇಲ್ಲಿ ಜೋಡಿಸಲಾಗಿದೆ. ಅವರು ತಂದೆ ತಾಯಿಗಳು ಕ್ರಿಶ್ಚಿಯನ್ರಾದ್ದರಿಂದ, ಚಿಕ್ಕಂದಿನಿಂದ ಕ್ರಿಶ್ಚಿಯಾನಿಟಿಯಲ್ಲಿ ಬೆಳೆದ್ರಿಂದ ಅವರು ಬೈಬಲ್ ನಲ್ಲಿರುವ ಕಥೆಗಳನ್ನ ಅವ್ರಿಗೆ ಹೇಳೋರಂತೆ. ಬೈಬಲ್ದಲ್ಲೇ ಆಗ್ಲಿ ಯಾವುದೇ ಧರ್ಮ, ನಾನು ಬೈಬಲ್ ಅಂದ ತಕ್ಷಣ ನಾನು ಅನ್ಕೊಂಡ ಅಯ್ಯೋ ನಮ್ಮಲ್ಲೂ ಹಾಗೆ ಇದೆ ಅಲ್ವಾ ಅಂತ. ಈ ನರಕದ ಭಯ ಕೊಟ್ಟು ಯಾವುದೇ ಒಂದು ಪಂಥದವರಾಗ್ಲಿ ಮೊದಲು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿ ನಿಮ್ಮನ್ನು ಆ ರೂಲ್ಸ್ ಅಲ್ಲಿ ನಡೆದುಕೊಳ್ಳಲಿಕ್ಕಾಗಿ ನಿಮ್ಮನ್ನು ಭಯಪಡಿಸಿ ಕೆಲವು ವಿಷಯಗಳನ್ನ ಅಲ್ಲಿ ಹೇಳಲಾಗುತ್ತೆ. ಹೇಗಂದ್ರೆ ಈ ಸ್ವರ್ಗ ನರಕದ ವಿಷಯವನ್ನು ನಮ್ಮಲ್ಲಿ ಹೇಳ್ತಾರೋ, ತಪ್ಪು ಕೆಲಸ ಮಾಡಿದರೆ ನರಕಕ್ಕೆ ಹೋಗ್ತೀರಾ, ಸುಳ್ಳು ಹೇಳಿದ್ರೆ ಹೀಗಾಗುತ್ತೆ. ಚಿಕ್ಕವರಿದ್ದಾಗ ನಮ್ಗೆ ಹೇಳ್ತಾರೆ ಸುಳ್ಳು ಹೇಳಿದ್ರೆ ಕಣ್ಣು ಹೋಗುತ್ತೆ, ಇಲ್ಲ ಮೂಗು ಕೊಯ್ದು ಬಿಡ್ತಾರೆ ಅಂತ. ನನ್ಗೆ ನೆನಪು ಚಿಕ್ಕಂದಿನಲ್ಲಿ ಆತರ ಎಲ್ಲ ಮಾತುಗಳು. ಸೊ ಇಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಹೆಲ್ ಅಂದ್ರೆ ನರಕದ ಬಗ್ಗೆ ತುಂಬಾ ಚರ್ಚೆ ಇರುತ್ತೆ. ಅಲ್ಲಿ ಯಾವ ತರದ ಬೆಂಕಿ ಇದೆ, ಹೇಗ್ ಸುಡಲಾಗುತ್ತೆ, ಹೇಗೆ ಎಣ್ಣೆಯಲ್ಲಿ ಕರಿಯಲಾಗುತ್ತೆ ಅಂತ. ಸೊ ಇವರು ಚಿಕ್ಕವರಿದ್ದಾಗ ವಿಚಾರ ಮಾಡೋರಂತೆ, ಅದು ಹೇಗೆ ದೇವರು ಸೃಷ್ಟಿ ಮಾಡಿದವನು ಇಷ್ಟೊಂದು ನೋವನ್ನೇ ಹಾಕೊಡ್ತಾನೆ. ಮೊದಲನೇ ಮಾತು. ಎರಡನೇ ಮಾತು, ಈ ನೋವುಗಳನ್ನ ಅನುಭವಿಸ್ಲಿಕ್ಕೆ ಶರೀರ ತಾನೇ ಬೇಕು. ನಾವು ಸತ್ತ ಮೇಲೆ ನಮ್ಮ ಹತ್ರ ಶರೀರ ಇರಲ್ಲ. ಹಾಗಿದ್ರೆ ಈ ನೋವುಗಳನ್ನ ಹೇಗೆ ಯಾರು ಅನುಭವಿಸ್ತಾರೆ ಅಂದ್ರೆ ಈ ಮಾತೆಲ್ಲ ಸುಳ್ಳು. ಈ ತರ ನರಕ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಅನ್ನುವವನು ಶರೀರ ಅಲ್ಲ ಅನ್ನುವ ಮಾತು ಅವ್ರಿಗೆ ನೋಡಿ ತುಂಬಾ ಚಿಕ್ಕ ವಯಸ್ಸಿಂದ ತಿಳಿದಿತ್ತು. ನಾನು ಈ ಶರೀರ ಅಲ್ಲ, ನಾನು ಸತ್ತ ಮೇಲೆ ನಾನು ಇರ್ತೀನಿ, ನನಗೆ ಶರೀರ ಇಲ್ಲದ ಕಾರಣ ಮತ್ತೆ ನನಗೆ ಈ ತರದೆಲ್ಲ ನೋವುಗಳು ನನ್ಗೆ ಅನುಭವಕ್ಕೆ ಬರಲ್ಲ. ಸೊ ಇದು ಅಲ್ಲ, ನರಕ ಅನ್ನುವುದು ಇಲ್ಲ ಅಂತ ಅವರು ವಾದಿಸುವವರಂತೆ. ಹಾಗೇನೆ ಅವ್ರ ತಂದೆ ತಾಯಿಗಳಿಗೆ ಎಷ್ಟೆಷ್ಟೋ ಪ್ರಶ್ನೆಗಳನ್ನು ಕೇಳೋರು. ಇಂಥ ಪ್ರಶ್ನೆಗಳೇ ವಿಚಿತ್ರವಾದ ಪ್ರಶ್ನೆಗಳು. ತಂದೆ ತಾಯಿಗಳಿಗೆ ಉತ್ತರನೇ ಕೊಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಹಾಗೇನೆ ಅಕ್ಕಪಕ್ಕದವ್ರಿಗೂ ಯಾರಿಗೂ ಇವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಅವ್ರು ಅದನ್ನೇ ಕೇಳುವುದು, ಅದು ಹೇಗೆ ನಮ್ಮನ್ನ ಸುಡಲಾಗುತ್ತೆ ನರಕದಲ್ಲಿ, ಶರೀರ ಇದ್ದರೆ ತಾನೇ ನಾನು ಸುಡ್ಲಿಕ್ಕೆ ಸಾಧ್ಯ ಅಂತ ಪರೀಕ್ಷೆನೂ ಮಾಡಿದ್ರಂತೆ. ನೋಡಿ ಇದೆಲ್ಲ ನಡೆದಾಗ ಅವ್ರಿಗೆ ಸುಮಾರು 6-7 ವರ್ಷ ವಯಸ್ಸಂತೆ. ಸೊ ಒಂದು ದಿನ ಅವರು ತಮ್ಮ ಕೈಯನ್ನು ಸಹ ಸುಟ್ಕೊಂಡು ನೋಡಿದ್ರಂತೆ. ಸುಡುವ ಬೆಂಕಿಗೆ ಕೈ ಹಾಕಿ ನೋಡಿದಾಗ ಕೈಗೆ ಮಾತ್ರ ಆ ಸುಟ್ಟಿದ್ದು ಅನುಭವ ಆಯ್ತು. ಒಳಗಡೆ ಇರುವ ನನಗೆ ಯಾವ ರೀತಿಯ ಅನುಭವ ಆಗಿಲ್ವಲ್ಲ, ಹಾಗಾದ್ರೆ ಈ ಶರೀರ ಮತ್ತೆ ನಾನು ಒಂದಲ್ಲ, ನಾವು ಬೇರೆ ಅನ್ನುವ ಮಾತು ಅವರಿಗೆ ಅನುಭವಕ್ಕೆ ಬಂತು. ಇಲ್ಲೆಲ್ಲ ಅನುಭವದ ಮಾತು, ಮೈ ಡಿಯರ್ ಮಾಸ್ಟರ್. ಸೊ ಅದು ನನ್ನ ಆತ್ಮ ಅನ್ನೋದು ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಯಾರೋ ಒಳಗಡೆ ಇದ್ದಾರೆ, ಅದು ನಾನು, ಆದ್ರೆ ಈ ಶರೀರ ನಾನಲ್ಲ, ಅದು ಮಾತ್ರ ಅವ್ರಿಗೆ ತಿಳಿದು ಬರ್ತಾ ಇತ್ತು. ಆಗ ಇವರಿಗೆ ಪ್ರಶ್ನೆಗಳು ಕೇಳಿದಾಗ ಮುಂದೆ ನಿಮ್ಗೆ ಹೇಗೆ ಈ ಗರ್ಭದಲ್ಲಿ ಎಲ್ಲ ಕಾಣುವುದು, ಮತ್ತೆ ಹೇಗೆ ಇದು ಸಾಧ್ಯ, ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳಿದಾಗ ನನ್ಗೆ ಗೊತ್ತಿಲ್ಲ. ಅಲ್ಲಿ ಒಂದು ಬೆಳಕು ಇರುತ್ತೆ, ನನ್ನಿಂದ ಬರುವ ಒಂದು ಬೆಳಕಿರುತ್ತೆ. ಆ ಬೆಳಕು ಎಲ್ಲೆಲ್ಲಿ ಚೆಲ್ಲುತ್ತೋ ಅಲ್ಲಿಯ ಜ್ಞಾನ ಎಲ್ಲ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದರ ವಿಷಯವಾಗಿ ಏನು ತಿಳಿಯಬೇಕು ಅದೆಲ್ಲವೂ ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅನ್ನೋ ಮಾತು ಇವ್ರು ಹೇಳ್ತಾ ಇರ್ತಾರೆ. ಸೊ ಹಾಗೇನೆ ಈ ಆತ್ಮ ಸಾಕ್ಷಾತ್ಕಾರ ಅನ್ನುವ ಹಾಗೆ ಇವರಿಗೆ ಯಾವಾಗ್ಲೂ ಆತ್ಮದ ಬಗ್ಗೆ ಒಂದು ಯೋಚನೆ ಇರುವುದು.
ಆತ್ಮದ ವಿಷಯವಾಗಿನೇ ಪ್ರಶ್ನೆಗಳನ್ನು ಕೇಳ್ತಾ ಇರುವುದು. ಆದ್ರೆ ಯಾರಿಗೂ ಇವರಿಗೆ ಉತ್ತರಿಸ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಆಗ ಅವರು ಯೋಚನೆ ಮಾಡೋರು, ಇಷ್ಟೆಲ್ಲ ವಿಷಯ ಇದ್ದು ಈ ಭೂಮಿ ಹೀಗೆಲ್ಲ ನಡೀತಾ ಇದ್ದಾಗ, ಇಷ್ಟೊಂದು ಪ್ರಾಣಿ ಪಕ್ಷಿ ಖನಿಜ ಸಾಮ್ರಾಜ್ಯಗಳಿದ್ದಾಗ ಇದನ್ನ ನಡೆಸುವವರು ಅಂತ ಒಬ್ರು ಇರ್ಬೇಕಲ್ಲ, ಇದಕ್ಕೆ ಪ್ಲಾನ್ ಮಾಡುವವರು ಅಂತ ಒಬ್ರು ಇರಬಹುದಲ್ಲ. ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲೂ ಈ ಪ್ರಶ್ನೆ ಬಂದಿರುತ್ತೆ ಮಾತು ಚಿಕ್ಕವರಿದ್ದಾಗ. ಆದ್ರೆ ಅದು ಹೀಗೆ ಬಂದು ಹಾಗೆ ಹೋಗ್ಬಿಟ್ಟಿರುತ್ತೆ. ಯಾಕೆ ಅಂದ್ರೆ ಅದನ್ನ ಹುಚ್ಚಾಗಿ ಮಾತಾಡ್ಬೇಡ, ಈ ತರದೆಲ್ಲ ಹುಚ್ಚು ಪ್ರಶ್ನೆ ಕೇಳ್ಬೇಡ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನು ಕೆಲವೊಬ್ಬ ಮಾಸ್ಟರ್ಸ್ಗೆ ಅದರ ಉತ್ತರ ದೊರಕದೆ ಅವರು ಆ ಪ್ರಶ್ನೆಯನ್ನು, ಆ ಒಂದು ಹುಡುಕಾಟವನ್ನು ನಿಲ್ಲಿಸ್ಬಿಡ್ತೀವಿ. ಸೊ ನನ್ಗೆ ಬರ್ತಾ ಇತ್ತು ಈ ತರದ ಪ್ರಶ್ನೆ, ಆದ್ರೆ ಅದು ಒಂದು ಫ್ಲೋ ನಲ್ಲಿ ಬರ್ತಾ ಇತ್ತು, ಹೋಗ್ಬಿಡ್ತು. ನಾವು ಸ್ಟಿಕ್ ಆನ್ ಆಗಿಲ್ಲ. ಆಗ ಎದ್ದೇಳುತ್ತೆ ಈ ತರದ ಪ್ರಶ್ನೆ ಮನಸ್ಸಲ್ಲಿ. ಹೀಗಾಗಿ ಅವರು 20 ವರ್ಷಗಳ ಕಾಲ ಸಮಯ ತಗೊಂಡಿದ್ದಾರೆ ಮಾಸ್ಟರ್. ನಾವು ಸಹ ನಮ್ಮ ಅನುಭವದ ಪುಸ್ತಕಗಳನ್ನ ಬರೆದ್ರೆ ಹೀಗೆ ಇರುತ್ತೆ. 20-30 ವರ್ಷಗಳ ಎಲ್ಲಾ ಅನುಭವಗಳನ್ನು ಸೇರಿಸಿದಾಗ ಅದಕ್ಕೆ ಖತ್ರಿ ಸರ್ ತಮ್ಮ 18 ಪ್ರಿನ್ಸಿಪಲ್ಸ್ ಅಲ್ಲಿ ಬುಕ್ಕ ಬರೆಯುವುದು ಒಂದು ಸೇರಿಸಿರಬಹುದಲ್ಲ ಅಂತ ನನ್ಗೆ ಸ್ಪಷ್ಟವಾಗಿ, ಅಂದ್ರೆ ಎಂತಹ ಅನುಭವಗಳು ಇದ್ದರೆ ಅವರು ಇಂತಹ ಒಂದು ರೂಲ್ಸ್ ಅನ್ನ, ಒಂದು ಪ್ರಿನ್ಸಿಪಲ್ಸ್ ಅನ್ನ ತಯಾರು ಮಾಡಿರಬಹುದು. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಈ ಪ್ರಶ್ನೆ ಬರುವುದು, ಯಾರೋ ಇರ್ಬೇಕು, ಯಾರೋ ಒಬ್ಬನಿದ್ದಾನೆ, ಯಾರು ಈ ಪ್ರಪಂಚವನ್ನೇ ನಡೆಸ್ತಾ ಇದ್ದಾನೆ, ಯಾರವನು? ನನಗೆ ಬೈಬಲ್ ನಲ್ಲಿ ಕೊಟ್ಟಿದ್ದಾರೆ ಸಮ್ ವೈಸ್ ಮೆನ್. ಕ್ರೈಸ್ಟ್ ಹುಟ್ಟಿದಾಗ 3 ವೈಸ್ ಮೆನ್ ದೇ ವರ್ ಟ್ರಾವೆಲಿಂಗ್ ಅಂಡ್ ದೇ ವೆಂಟ್ ಟು ದಟ್ ಪ್ಲೇಸ್ ಅಂತ ಇದೆ ಅಲ್ವಾ? ಹಾಗೇನೆ ಸೊ ವೈಸ್ ಮೆನ್ ಅನ್ನುವರು ಇರ್ತಾರ, ಅಂದ್ರೆ ಎಲ್ಲಾ ತಿಳಿದವರು ಇರ್ತಾರ, ಅಂತವ್ರು ಎಲ್ಲಿದ್ದಾರೆ? ನನ್ಗೆ ಈ ಪ್ರಶ್ನೆಗಳ ಉತ್ತರ ಅವರಿಂದ ಸಿಗಬಹುದಲ್ಲ ಅಂತ ಅವರ ಒಂದು ಮನಸ್ಸಿನ ಆಸೆ ಆಗಿತ್ತಂತೆ. ನಾನು ಅವರನ್ನ ಭೇಟಿ ಆಗ್ಬೇಕು, ನಾನು ಅವರನ್ನ ಪ್ರಶ್ನೆಗಳನ್ನ ಕೇಳ್ಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅನ್ನುವ ಒಂದು ಹಂಬಲ ಅವರಲ್ಲಿತ್ತು. ನಮ್ಮೆಲ್ಲರಲ್ಲೂ ಇತ್ತಲ್ಲ ಫ್ರೆಂಡ್? ನಾವು ಹಾಗೆ ಹುಡುಕ್ತಾ ಇರ್ತೀವಿ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಾವು ಎಷ್ಟು ತೊಳಲಾಡ್ತೀವಿ. ನಾನಂತೂ ಅಳ್ತಾ ಇದ್ದೆ, ನನ್ಗೆ ಹೇಳೋರು ಯಾರು ಸಿಗ್ತಾ ಇಲ್ಲ, ನಾನು ಎಲ್ಲ ಹೋಗ್ಲಿ ಅಂತ. ಹಾಗೇನೆ ಪ್ರತಿ ಒಬ್ಬ ಸ್ಪಿರಿಚುವಲ್ ಮಾಸ್ಟರ್ಗೆ ಈ ಅನುಭವ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂದು ಡಿಗ್ರಿ ಡಿಫರೆಂಟ್ ಆಗಿರುತ್ತೆ. ಹೀಗೆ ಯಾವಾಗ ನಮ್ಮಲ್ಲಿ ಹುಡುಕಾಟ ಬರುತ್ತೋ ಖಂಡಿತವಾಗ್ಲೂ ಯೂನಿವರ್ಸ್ ಕೇಳಿಸ್ಕೊಳ್ತಾ ಇದೆ. ಹೀಗಾಗಿ ನಮ್ಗೆ ಉತ್ತರ ಖಂಡಿತ ಸಿಕ್ಕೇ ಸಿಕ್ಕತ್ತೆ. ಹಾಗೇನೆ ಹೆರಾಲ್ಡ್ ಪರ್ಸಿಬಲ್ ಅವ್ರಿಗೂ ಏನಾಯ್ತು ಅಂದ್ರೆ, ಮೇಡಮ್ ಬ್ಲೆವೆಟ್ಸ್ಕಿ ಸಿಕ್ರು. ಎಷ್ಟು ಅದ್ಭುತ ಅಲ್ವಾ ಮಾಸ್ಟರ್ ಅವರು? ಸೊ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದ ಮಾಸ್ಟರ್ ಅವರು. ನಾವು ಆ ವಿಷಯವಾಗಿ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆಯೂ ಆಗಿದೆ. ಅವರ ವಿಷಯವಾಗಿ ಡಿಟೇಲ್ ಆಗಿ ಒಂದು ಎಪಿಸೋಡ್ ಆಯಿತು. ಖಂಡಿತವಾಗೂ ತಿಳ್ಕೊಳ್ಬೇಕಾದ ಒಂದು ಪರ್ಸನಾಲಿಟಿ ಮೈ ಡಿಯರ್ ಮಾಸ್ಟರ್. ಅವರು ಎಷ್ಟು ಕ್ಲಿಯರ್ ಆಗಿದ್ರು ಅಂತಂದ್ರೆ, ಅವ್ರು ಹೇಳಿದ್ರು, ಹೌದು ಇದಾರೆ, ಮಾಸ್ಟರ್ಸ್ ಇದ್ದಾರೆ, ವೈಸ್ ಮೆನ್ ಇದ್ದಾರೆ, ಜ್ಞಾನಿಗಳಿದ್ದಾರೆ, ನಾನು ಅವರನ್ನ ಕಂಡಿದ್ದೇನೆ, ನಾನು ಅವರ ಜೊತೆಗೆ ಮಾತಾಡ್ತೇನೆ, ಅವರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ, ನನಗೆ ಬಂದು ಸಲಹೆಗಳನ್ನು ನೀಡುತ್ತಾರೆ ಅಂತ ಅವ್ರು ಹೇಳಿದಾಗ ಇವರಿಗೆ ಆಶ್ಚರ್ಯವೋ ಆಶ್ಚರ್ಯ, ಮತ್ತೆ ಸಹಜವಾದ ಒಂದು ಕೌತುಕ. ನನಗೂ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವ್ರು ಹೇಳ್ತಾರೆ, ಒಬ್ರಲ್ಲ ಇಬ್ರಲ್ಲ, ಇಂಥ ಮಹಾತ್ಮರು ಎಷ್ಟೋ ಜನ ಇದ್ದಾರೆ. ಅಂಡ್ ಸೊ ಬ್ಲವೆಟ್ಸ್ಕಿ ಮೇಡಮ್ ಅಂತ ಮಾಸ್ಟರ್ಗಳಿಗೆ ದ ಮಹಾತ್ಮ ಆಫ್ ದ ಈಸ್ಟ್ ಅಂತ ಕರೀತಾರೆ. ಮಹಾತ್ಮಾಸ್ ಅಂತ ಎಷ್ಟೋ ಮಹಾತ್ಮಗಳು ಇದ್ದಾರೆ ಈಸ್ಟ್ ಅಲ್ಲಿ. ಈಸ್ಟ್ ಅಂದ್ರೆ ನಮ್ಮ ಈ ಕಡೆ ವೆಸ್ಟರ್ನ್ ಕಂಟ್ರಿ ಅಲ್ಲ. ಸೊ ಹಾಗೇನೆ ಅವ್ರು ಕೇಳ್ತಾರೆ, ನಮ್ಗೆ ಪರಿಚಯ ಆಗ್ಬೇಕಂದ್ರೆ ಹೇಗೆ? ನಾವು ಮಾತನಾಡ ಸಹಜ ಅಲ್ವಾ, ನಾವು ಎಲ್ಲ ಕೇಳ್ತೀವಲ್ಲ, ಇದಾರೆ ಮಾಸ್ಟರ್ ಅಂದ ತಕ್ಷಣ ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾವ ಗುರುಗಳು, ಎಲ್ಲಿರ್ತಾರೆ, ಅವರ ಅಡ್ರೆಸ್ ಏನು, ಹೇಗ್ ಭೇಟಿ ಆಗ್ಬೋದು, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕಾ, ರಿಕ್ವೆಸ್ಟ್ ಲೆಟರ್ ಕಳಿಸ್ಬೇಕಾ ಅಂತ ಇವರಿಗೂ ಮನಸ್ಸಲ್ಲಿ ಆ ತರ ವಿಚಾರ ಬರುವುದಂತೆ. ಈ ತರ ಮಾಸ್ಟರ್ಗಳನ್ನ ಯಾವುದೋ ಒಬ್ಬ ಮಾಸ್ಟರ್ಗೆ ನಾನು ಅಪ್ಲಿಕೇಶನ್ ಹಾಕಿ ಭೇಟಿಯಾಗ್ಲು ಪರ್ಮಿಷನ್ ಕೇಳಿ ಭೇಟಿ ಆಗ್ಬೇಕು ಅಂತ. ಹಾಗಿರುವಾಗ್ಲೇ ಅವ್ರ ಮನಸ್ಸಲ್ಲಿ ಬಂತು ಏನಂದ್ರೆ, ಯಾಕೆ ಒಬ್ಬ ಮಾಸ್ಟರ್ಗೆ ನಾನು ಅಪ್ರೋಚ್ ಮಾಡ್ಬೇಕು, ಯಾಕೆ ಅವರನ್ನೇ ಭೇಟಿ ಆಗ್ಬೇಕು, ಯಾಕೆ ಅವರಿಗೆ ಮಾತ್ರ ಈ ಉತ್ತರಗಳು ಗೊತ್ತು, ಈ ಜ್ಞಾನ ಅವರಿಗೆ ಮಾತ್ರ ಸೀಮಿತವಾದದ್ದ ಅನ್ನೋ ಒಂದು ಯೋಚನೆ ಅವ್ರಿಗೆ ಬರುತ್ತೆ.
ನೋಡಿ, ಯೋಚನೆ ಬರುತ್ತೆ, ಎಲ್ರಿಗೂ ಬರುತ್ತೆ. ಆದರೆ ವಿಶ್ವಾಸ ದೃಢವಾಗಿದ್ರೆ ಅದಕ್ಕೆ ಉತ್ತರನೂ ನಮ್ಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ಯಾವಾಗ ಅವ್ರಿಗೆ ಗೊತ್ತಾಯ್ತು ಮಹಾತ್ಮರಿದ್ದಾರೆ, ಉತ್ತರಗಳು ಅವ್ರ ಹತ್ರ ಇದೆ, ಅವರನ್ನ ಯಾವಾಗಾದ್ರೂ ಭೇಟಿ ಆಗೋಣ ಅಂತ ಕಾಯ್ಕೊಂಡು ಕೂತ್ಕೊಳ್ತೀರಾ, ಯೋಚನೆಯನ್ನ ಮಾಡಲು ಶುರು ಮಾಡಿದ್ರು. ಅದೇನಂದ್ರೆ, ಈ ಮಾಸ್ಟರ್ಸ್ಗೆ ಮಾತ್ರ ಉತ್ತರ ಗೊತ್ತಾ, ನನಗೆ ಆ ಉತ್ತರ ಸಿಗದೆ ಇರುತ್ತಾ? ಸೊ ನಮ್ಮ ಒಳಗಿಂದಾನೇ ಆ ಉತ್ತರ ನಮ್ಮ ಹತ್ರನೇ ಇರಬಹುದಲ್ಲ, ನಾನೇ ಹುಡ್ಕೊಳ್ಬಹುದಲ್ಲ. ಯಾಕೆ ನಾನು ಲೆಟರ್ ಬರೆದು ಅವ್ರ ಹತ್ರ ತಿಳ್ಕೊಳ್ಬೇಕು? ಯಾರನ್ನೋ ನಾನು ಪರ್ಮಿಷನ್ ತಗೊಂಡು ಅವರನ್ನ ಮೀಟ್ ಮಾಡಿ ಅವ್ರು ಹೇಳೋ ಮಾತುಗಳನ್ನ ಕೇಳಿ ಅವರ ಮಾತನ್ನ ಯಾಕೆ ನಾನು ಕೇಳ್ಬೇಕು? ಎಷ್ಟು ಬ್ಯೂಟಿಫುಲ್ ಲೆಸನ್ ಮೈ ಡಿಯರ್ ಮಾಸ್ಟರ್. ಸೊ ಅವರ ಮನಸ್ಸಲ್ಲಿ ಒಂದು ವಿಚಾರ, ಅದು ಬಂದ ಕ್ಷಣನೇ ಹಳೆಯ ವಿಚಾರಗಳನ್ನೆಲ್ಲ ಬಿಟ್ಬಿಟ್ರು. ಅವ್ರು ಹೇಳಿದ್ರು, ಇಲ್ಲ, ನಾನು ಯಾರನ್ನೂ ಅಪ್ರೋಚ್ ಮಾಡಲ್ಲ. ಯಾಕೆ? ಆ ಜ್ಞಾನ ನನ್ನ ಒಳಗಿರಲ್ವಾ? ನಾನು ನನ್ನ ಒಳಗಿಂದ ಬರುವ ಉತ್ತರ, ಯಾಕೆಂದ್ರೆ ಅವ್ರು ಚಿಕ್ಕಂದಿನಿಂದನೇ ಒಳಗಿರುವ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾನೆ ಬಂದಿದ್ದಾರೆ. ಸೊ ಒಂದು ದಿನದ ದಿಢೀರ್ ಅಂತ ಇದು ನಿರ್ಧಾರ ಅಲ್ಲ. ಅವ್ರಿಗೆ ಎಷ್ಟೋ ವಿಷಯಗಳು ಕಂಡು ಬರ್ತಾ ಇದೆ, ನೋಡ್ತಾನೆ ಇದ್ದಾರೆ. ಗರ್ಭದಲ್ಲಿ ಇದ್ದಾಗಿಂದ ನೋಡಿದ ವಿಷಯಗಳು ನೆನಪು ಇದೆ. ಅಂದ್ರೆ ಅವ್ರು ಹೇಳ್ತಾರೆ, ಇದೆಲ್ಲ ನೆನಪಿದೆ ಅಂತಂದ್ರೆ, ಬೇರೆಯವ್ರಿಗೆ ನೆನಪಿಲ್ಲ ಅಂದ್ರೆ ಇಲ್ಲಿ ಏನೋ ನನ್ ಶಕ್ತಿ ಇದೆ, ಆ ಶಕ್ತಿಯಿಂದ ನಾನು ಇದೆಲ್ಲ ತಿಳ್ಕೊಳ್ತಾ ಇದ್ದೇನೆ. ಸೊ ಹಾಗೇನೆ ನನಗೆ ಬೇಕಾಗಿರುವ ಜ್ಞಾನ, ನನಗೆ ಹುಟ್ಟುತ್ತಿರುವ ಪ್ರಶ್ನೆಗಳ ಉತ್ತರ ನನ್ನ ಒಳಗೆ ಇದೆ. ಈಗ ಯಾವುದು ಆ ವೈಸ್ ಸೋಲ್, ಆ ಮಹಾತ್ಮರ ಒಳಗಿದೆಯೋ ನನ್ನಲ್ಲಿಯೂ ಅದಿದೆ. ಪ್ರತಿಯೊಬ್ಬರು ಹೊರಗಡೆ ನೋಡ್ತಾ ಇರ್ತೀವಿ ನಾವು, ಹೊರಗಡೆ ಪ್ರಶ್ನೆಗಳನ್ನ ಹುಡುಕ್ತಾ ಇದೀವಿ. ಯಾವ ಯೂನಿವರ್ಸಿಟಿಗೆ ಹೋದ್ರೆ ಅವನು ಒಳ್ಳೆ ಜ್ಞಾನ ಸಿಕ್ಕುತ್ತೆ, ಯಾವ ಮಾಸ್ಟರ್ ಹತ್ರ ಹೋದ್ರೆ ಒಳ್ಳೆ ಜ್ಞಾನ ಸಿಗುತ್ತೆ, ಯಾವ ಟ್ರೈನಿಂಗ್ ತಗೊಂಡ್ರೆ ಒಳ್ಳೆ ಜ್ಞಾನ ಸಿಕ್ಕತ್ತೆ ಅಂತ ಮನುಷ್ಯ ಯಾವತ್ತೂ ಹೊರಗಡೆನೆ ಹುಡುಕಿರೋದ್ರಿಂದ ಅವನಿಗೆ ಸಿಗಲು ಲೇಟ್ ಆಗ್ತಾ ಇರುತ್ತೆ. ಈ ಸಮಯ ಹೆಚ್ಚು ಆಗ್ತಾ ಇರೋದು ಕಾರಣ ನಾವು ಹೊರಗೆ ಹುಡುಕ್ತಾ ಇರೋದ್ರಿಂದ. ಸೊ ಈ ತರದ ಒಂದು ವಿಚಾರ ಅವರಲ್ಲಿ ಬರ್ಲಿಕ್ಕೆ ಶುರುವಾಯ್ತು. ಸೊ ಇದು ಹೇಳ್ತಾ ಇದ್ದಾರೆ 1890s ಅಲ್ಲಿ. ಸೊ ಅವ್ರು ಹುಟ್ಟಿದ್ದು 1865 ಅಲ್ವಾ? ಸೊ 90s ಅಲ್ಲಿ, ಅಂದ್ರೆ 25-30 ಏಜ್ ಬರೋವರೆಗೂ ಅವ್ರಿಗೆ ಈ ತರದ ಯೋಚನೆ ಬರ್ಲಿಕ್ಕೆ ಶುರು ಆಯ್ತಂತೆ. 2-3 ವರ್ಷ ಅವ್ರ ಮನಸ್ಸಲ್ಲಿ ಈ ತರದ ಮಾತುಗಳೇ ನಡೀತಿರುವಾಗ, ನೋಡಿ, ನನ್ನಲ್ಲಿಯೇ ಉತ್ತರಗಳಿದೆ, ನಾನು ನನ್ನ ಒಳಗಿಂದನೇ ಆ ಉತ್ತರವನ್ನು ತಿಳಿದುಕೊಳ್ಬೇಕು ಅನ್ನುವ ವಿಚಾರ ಬಂದ ತಕ್ಷಣ ಅವರ ಒಳಗಡೆ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಮಾರಿಯ ಮಾಸ್ಟರ್. ಆಗ ಒಂದು ಮಹಾ ಅದ್ಭುತ ಒಂದು ನಡೆಯುತ್ತಂತೆ ಅವರ ಜೀವನದಲ್ಲೇ. ತುಂಬಾ ಅದ್ಭುತವಾದ ಸಂಘಟನೆ 1893 ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದಾರಂತೆ. ನಡ್ಕೊಂಡು ಹೋಗಿ ಹೀಗೆ ಒಂದು ಬೀದಿಯಲ್ಲಿ ಟರ್ನ್ ಮಾಡ್ಬೇಕಾದ್ರೆ, ಇಲ್ಲ, ಆ ಬೀದಿಯಿಂದ ಟರ್ನ್ ಮಾಡಿ ಕೆಳಗಡೆ ಕೆಲವು ಮೆಟ್ಟಲು ಇಳಿದು ಹೋಗುವಾಗ ಸಡನ್ ಆಗಿ ಅವ್ರಿಗೆ ತಮ್ಮ ಒಳಗೆ ಎಷ್ಟೋ 10,000-10,000ಕ್ಕಿಂತ 1 ಮಿಲಿಯನ್ ಸೂರ್ಯನ ಬೆಳಕಿನಷ್ಟು ಬೆಳಕು ಸಡನ್ ಆಗಿ ಅವ್ರ ಒಳಗಿಂದ ಬಂತಂತೆ. ಸೊ ಅವರ ಬ್ರೈನ್ ಅಲ್ಲಿ, ಅವ್ರ ಮನಸ್ಸಲ್ಲಿ ಫಿಸಿಕಲಿ ಅವರಿಗೆ ಆ ಬೆಳಕು ಕಾಣಿಸಿತಂತೆ. ಸೊ ಯಾವಾಗ ಅವರು ಆ ಬೆಳಕನ್ನು ನೋಡಿದ್ರು, ಆತರ ಒಂದು 2-3 ಸತಿ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಜೀವನ ಕಾಲದಲ್ಲಿ. ಆ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಏನ್ ನಡೀತು ಅಂತ ಅನ್ನೋದು ಸಹ ಅವ್ರಿಗೆ ಕ್ಲಾರಿಟಿ ಇದೆ. ನಮ್ಗೆ ನೋಡಿ, ಧ್ಯಾನದಲ್ಲಿ ಬರೀ ಒಂದು ಏನೋ ಕಲರ್ ಕಾಣಿಸಿತ್ತು ಅಂದ್ರೆ ಅದರ ಜ್ಞಾನ ಇಲ್ಲದೆ ನಾವು ಆ ಕಲರಿಗೆ, ಆ ವಿಷನ್ಗೆ ಮಾತ್ರ ನಮ್ಮ ಆಲೋಚನೆಗಳು ಸೀಮಿತಗೊಳಿಸ್ತೇವೆ. ಕಾರಣ ಏನಿಲ್ಲ ಮಾಸ್ಟರ್, ನಾವು ಕಡಿಮೆ ಅವ್ರು ಹೆಚ್ಚು ಅಂತಲ್ಲ, ನಮಗೆ ನೋಡುವ ಕಣ್ಣಿಲ್ಲ, ನಮಗೆ ಯೋಚಿಸುವ ಆ 3ನೇ ಕಣ್ಣು ಏನಿರುತ್ತೋ, ಥರ್ಡ್ ಐ, ಕ್ಲಾರಿಟಿ, ಅದಿಲ್ಲ. ಇಲ್ಲಿ ಅವ್ರಿಗೆ ಆತ್ಮವಿಶ್ವಾಸವೂ ಇದೆ, ಹಾಗೇನೆ ಅವರು ತಿಳಿದುಕೊಳ್ಳುವ ಹಂಬಲ ಎಷ್ಟಿದೆ ಅಂದ್ರೆ ಅವ್ರಿಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ. ಈ ತರ ಒಂದ್ ಏನಾದ್ರು ನಮ್ಮಲ್ಲಿ ಬೆಳಕು ಬಂತು ಅಂದ್ರೆ, ನಾವು ತಲೆ ಸುತ್ತು ಬಂತು ರೀ, ಮುಂದೆಲ್ಲ ಕತ್ಲಾಯ್ತು ಅಂತ ನಾವು ಹೇಳ್ಕೊಂಡು ಅದನ್ನ ಮತ್ತೆ ಒಂದು ರೋಗಕ್ಕೋ ಇಲ್ಲ ಒಂದು ಬೇಡವಾದ ಅನುಭವದ ರೀತಿಯಲ್ಲಿ ತಗೊಳ್ತೇವೆ. ಇವರಿಗೆ ಕಂಪ್ಲೀಟ್ಲಿ ಗೊತ್ತಾಯ್ತು, ನನಗೆ ಆದ ಅನುಭವ ಏನು ಅಂದ್ರೆ, ನನಗೆ ನನ್ನ ಕಾನ್ಶಿಯಸ್ನೆಸ್ ಅನುಭವ ಆಯಿತು ಅಂತಾರೆ. ಐ ಹ್ಯಾಡ್ ದ ಎಕ್ಸ್ಪೀರಿಯನ್ಸ್ ಆಫ್ ಮೈ ಕಾನ್ಶಿಯಸ್ನೆಸ್. ಸೊ ನನ್ನ ಕಾನ್ಶಿಯಸ್ ಏನಿದೆಯೋ ಎಲ್ಲರೂ ಕಾನ್ಶಿಯಸ್ ಅದೇ ಅನ್ನೋದು ಅವ್ರಿಗೆ ತಿಳಿದು ಬಂತು.
ಅವ್ರು ಹೇಳ್ತಾರೆ, ಬೆಳಕೇ ನಾನು, ನಾನು ನನ್ನನ್ನು ಕಂಡೆ. ನಾನು ಯಾರು ಅಂತಂದ್ರೆ ಸಾವಿರ ಇಲ್ಲಿ ಮಿಲಿಯನ್ಸ್ ಅಂತ ಹೇಳ್ತಾರೆ, ಕೋಟಿ ಸೂರ್ಯನ ಬೆಳಕು ಇರುವ ನಾನು. ಸೊ ನಾನು ಒಂದು ಎಂಟಿಟಿ ಅಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ಅವ್ರಿಗೆ ಎದುರುಗಡೆ ಈ ಭೂಮಿಗೆ ಬೇಕಾಗಿರುವ ಸೂರ್ಯ ಯಾರಿದಾರೋ ಅದು ಕಾಣಿಸ್ತಾ ಇದ್ರೆ ಮುಂದೆ ಅದು ಒಂದು ಸಣ್ಣ ಒಂದು 0 ಬಲ್ಬ್ ತರ ಅಷ್ಟು ಡಿಮ್ ಆಗಿ ಕಾಣಿಸ್ತಂತೆ ಆ ಬೆಳಕಿನ ಮುಂದೆ. ಅಂತಹ ಒಂದು ಅದ್ಭುತವಾದ ಬೆಳಕಿನ ಸ್ವರೂಪ ನಾನು ಅಂತ ನನ್ನ ಒಳಗಿಂದ ನನ್ನನ್ನು ನಾನು ಅನುಭವಿಸಿದೆ. ಸೊ ಇದು ಹೇಳ್ತಾರೆ, ನನಗೆ ಇದನ್ನ ಯಾರು ಹೇಳಿಲ್ಲ, ನಾನು ಯಾರಿಂದ ಕೇಳಿಲ್ಲ, ಯಾರಿಂದ ನಾನು ಇದನ್ನ ತಿಳಿದುಕೊಂಡ ವಿಷಯ ಅಲ್ಲ, ಇದು ನನ್ನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಸೊ ಹಿ ಸೇಸ್, ದಿಸ್ ವಾಸ್ ಮೈ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಕಾನ್ಶಿಯಸ್ನೆಸ್. ಅದು ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಆ ಬೆಳಕನ್ನು ನೋಡಿದ್ರೆ ನಾವು ಅನ್ಕೊಳ್ತೀವಿ ಕೋಟಿ ಸೂರ್ಯನ ಬೆಳಕು ಅಂತಂದ್ರೆ ಕಣ್ಣು ಕುಕ್ಕಿತಾ ಹೇಗಿತ್ತು ಅಂತ ನಮ್ಮಲ್ಲಿ ಬರುವ ಸಹಜವಾದ ಪ್ರಶ್ನೆ. ಆದ್ರೆ ಅವರಿಗೆ ಆ ಕ್ಲಾರಿಟಿ ಬರ್ತಾ ಇದೆ, ಆ ಬೆಳಕು ಎಂದರೆ ಏನು, ಅದೇನು ಅಂತಂದ್ರೆ ಅದೊಂದು ಸುಂದರವಾದ ಅನುಭವ. ಯಾವುದನ್ನು ಕತ್ತರಿಸಲಾಗಲ್ಲ, ಅದನ್ನ ತುಂಡರಿಸಲೂ ಆಗಲ್ಲ, ಯಾವ್ದನ್ನ ನಾನು ಶೇರ್ ಮಾಡ್ಲಿಕ್ಕೂ ಆಗಲ್ಲ, ಯಾವ್ದು ಹೆಚ್ಚು ಆಗಲ್ಲ, ಯಾವ್ದು ಕಡಿಮೆನೂ ಆಗಲ್ಲ, ಯಾವ್ದು he says like it can't multiply or divide. ಯಾವ್ದನ್ನ ಏನನ್ನು ಮಾಡಕ್ಕಾಗಲ್ವೋ, ಯಾವ್ದು ಹಾಗೆ ಹೋಲ್ when it is complete, ಅದುವೇ ಆ ಬೆಳಕು, ಅದುವೇ ನಾನು ಅಂತ ಹೇಳ್ತಾ ಇದ್ದಾರೆ. ಅದು ಇದೆ ಅಷ್ಟೇ, ಅದನ್ನ ಏನು ಮಾಡಲು ಆಗಲ್ಲ. ಸೊ ನಮ್ಮ ಕಾನ್ಶಿಯಸ್ನೆಸ್ ಏನಿದೆಯೋ ಅದು ಬೆಳೆಯೋದು ಇಲ್ಲ, ಕಡಿಮೆನೂ ಆಗೋದಿಲ್ಲ, ತುಂಡರಿಸ್ಲಿಕ್ಕೂ ಆಗಲ್ಲ, ಶೇರ್ ಮಾಡ್ಲಿಕ್ಕೂ ಆಗಲ್ಲ. ಹಾಗೆ ಅದು ನನ್ನಲ್ಲಿ ಮಾತ್ರ ಅಲ್ಲ. ಎಷ್ಟು ವಿಶೇಷವಾದ ಮಾತು ನೋಡಿ. ನನ್ನಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಅದೇ ಇದೆ ಅನ್ನೋದನ್ನು ತಿಳಿದ ಮೇಲೆ ನನಗೆ ಬಂದ ಅನುಭವ ಏನಂದ್ರೆ, ಈ ಅನುಭವವನ್ನು ನಾನು ಎಲ್ಲರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ವಿಚಾರ ಬಂತಂತೆ. ಸೊ ಸ್ಪಿರಿಚುಯಾಲಿಟಿ ಅದೇ ತಾನೇ ಹೇಳೋದು ಮಾಸ್ಟರ್ಸ್, ಅನುಭವವನ್ನು ಪಡೆಯಿರಿ ಮತ್ತೆ ಪಡೆದ ಅನುಭವವನ್ನು ಹಂಚಿಕೊಳ್ಳಿ. ಸೊ ಸ್ಪಿರಿಚುಯಾಲಿಟಿ ಆಗ್ಲಿ, ರಿಲಿಜಿಯಸ್ ಲೀಡರ್ಸ್ ಆಗ್ಲಿ ಮಾಡಿದ್ದು ಇದನ್ನೇ. ಸೊ ರಿಲಿಜಿಯಸ್ಲಿ ಅವರಿಗಾದ ಅನುಭವಗಳನ್ನ ಅವರು ಈ ಪುಸ್ತಕದ ರೂಪದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರು. ಅವ್ರು ಮನಸ್ಸು ಮಾಡಿದ್ರೆ ಜೀವಿತ ಕಾಲದಲ್ಲಿ 100 ಪುಸ್ತಕ ಬರೀಬಹುದಿತ್ತು, ಒಂದೊಂದು ಅನುಭವದ ಒಂದೊಂದು ಪುಸ್ತಕ ಆಗಿರಬಹುದಾಗಿತ್ತು. ಆದ್ರೆ ಎಲ್ಲವನ್ನು ಸೇರಿಸಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಯಾಕೆ ಹೀಗೆ ಮಾಡಿದ್ರಿ ಅಂತ ಯಾರೋ ಇಂಟರ್ವ್ಯೂನಲ್ಲಿ ಕೇಳಿದಾಗ ಅವ್ರು ಹೇಳಿದ್ರಂತೆ, ಇಲ್ಲ, ನಾನು ಈ ಒಂದು ಪುಸ್ತಕವನ್ನು ಸುಮ್ಮನೆ ಹಿಂಗೆ ಬರ್ಕೊಂಡು ಹೋಗಿಲ್ಲ, ಅನುಭವಗಳನ್ನ ಬರೆಯೋರಂತೆ, ಹಾಗೇನೆ ಅದನ್ನ ಎಡಿಟಿಂಗ್ 1000 ಸಲ ಮಾಡಿದ್ದೇನೆ. ಅಂದ್ರೆ ನಾನು ಹೇಳುವ ಮಾತು ಪರ್ಫೆಕ್ಟ್ ಆಗೇ ಇರ್ಬೇಕು, ಅಂತೆ ಕಂತೆ ಇರಬಾರ್ದು ಅಲ್ಲಿ ಅಂತ. ಒಂದು ಅನುಭವದ ಬಗ್ಗೆ ಅವ್ರಿಗೆ ಮುಂದೆ ಬೇರೆ ನಾಲೆಜ್ ಸಿಕ್ಕಾಗ, ವಿಸ್ಡಮ್ ಬಂದಾಗ ಮತ್ತೆ ತಿರುಗಿ ಹಿಂದೆ ಹೋಗಿ ಅದರಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಅನುಭವ ಇಲ್ಲಿ ಯಾವುದು ನಮೂದಿಸಲಾಗಿದೆಯೋ ಈ ಬುಕ್ ಅಲ್ಲಿ, ಪ್ರತಿಯೊಂದು ಪರ್ಫೆಕ್ಟ್ಲಿ ಇಂಟರ್ಪ್ರಿಟೆಡ್. ಸುಮ್ನೆ ನಾನು ಕಣ್ ಮುಚ್ಕೊಂಡಿದ್ದೆ ನನ್ಗೆ ಹೀಗ್ ಕಾಣ್ತು ಅಂತ ಬರೆದು ಬಿಟ್ಟಿಲ್ಲ ಅವರು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಒಂದು ಅನುಭವ ಈ ಪುಸ್ತಕದಲ್ಲಿ ತುಂಬಾ ಸಲ ರೀಶೇಪಿಂಗ್ ಆಗಿದೆ. ಸೊ ಪರ್ಫೆಕ್ಟ್ನೆಸ್ ಬಂದ ಮೇಲೆನೆ ನಾನು ಆ ಪುಸ್ತಕವನ್ನು ಪ್ರಿಂಟ್ ಮಾಡ್ಬೇಕು ಅಂತ ಹಾಗೇನೆ ಅದನ್ನ ಇಷ್ಟು ವರ್ಷಗಳ ಸಮಯ ತಗೊಂಡೆ. ಸೊ ಈಗ ನನ್ನ ಡ್ಯೂಟಿ ಏನು ಅಂತಂದ್ರೆ, ನನಗಾದ ಅನುಭವವನ್ನು ನಾನು ಹಂಚ್ಕೊಳ್ಬೇಕು ಅಂತ ಅವರು ಇದನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ನೋಡಿ, ನಾನೇ ಬೆಳಕು, ನನ್ನಲ್ಲೇನಿದೆಯೋ ಅದು ಎಲ್ಲರಲ್ಲಿ ಇದೆಯೇ, ಮತ್ತೆ ನನ್ನಲ್ಲೇನಿದೆಯೋ ಅದೇ ಶಾಶ್ವತ ಅನ್ನುವ ಮಾತು ಹೊಸದಾಗಿಲ್ಲ. ಸ್ಪೆಷಲಿ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಅಂದ್ರೆ ನಮ್ಮ ಇಲ್ಲಿಯ ಒಂದು ಆಧ್ಯಾತ್ಮಿಕತೆಯಲ್ಲಿ ನಮ್ಮೆಲ್ಲರಿಗೆ ಭಗವದ್ಗೀತೆಯಲ್ಲೂ ಈ ಮಾತನ್ನು ನಾವು ಕಾಣ್ಬೋದು. ಬೆಳಕಿನ ಸ್ವರೂಪಗಳು ಅನ್ನುವ ಮಾತು, ನಾನೇ ಶಾಶ್ವತ ಅನ್ನುವ ಮಾತು, ಭಗವದ್ಗೀತೆನಲ್ಲೂ ಇದನ್ನ ಹೇಳಿದ್ದಾರೆ. ಹೀಗಾಗಿ ಈ ಅನುಭವಗಳನ್ನ ಬರಿವಾಗ ಅವ್ರು ಹೇಳೋರು, ನೀವು ಯಾಕೆ ನಿಮ್ಮ ಅನುಭವ ನೀವು ಬರ್ದಿದ್ರೆ ಎಷ್ಟು ಚೆನ್ನಾಗಿ ಅದನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡಿರೋರಲ್ಲ ಅಂತಂದಾಗ ಅವ್ರು ಹೇಳಿದ್ರು, ಇಲ್ಲ, ಒಂದು ಕೆಲಸ ಒಂದು ಸಲ ಮಾಡ್ಲಿಕ್ಕೆ ಸಾಧ್ಯ. ಒಂದು ಕೂತ್ಕೊಂಡು ಯೋಚನೆ ಮಾಡ್ಬೋದು, ಇಲ್ಲ ಕೂತ್ಕೊಂಡು ಬರಿಬೋದು. ಸೊ ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ನನ್ನಿಂದ ಆಗಿಲ್ಲ.
ನಾನು ಬರೀ ಯೋಚನೆ ಮಾಡ್ತಾ ಇದ್ದೆ, ಹೇಳ್ತಾ ಹೋಗ್ತಾ ಇದ್ದೆ. ನಾನು ಸ್ಟಿಲ್ ಅಂತ ಹೇಳ್ತಾರೆ, ಸ್ಟಿಲ್ನೆಸ್ ಅಲ್ಲಿ ಹೋಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಬಂದಿರೋ ವಿಚಾರ ಎಲ್ಲ ಬರ್ದಿಲ್ಲ ನಾನು. ಸೊ ಹಿ ಸೆಡ್ ಲೈಕ್, ನಾನು ಸ್ಟಿಲ್ ಆಗಿದ್ದಾಗ್ಲೇ ನನ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಒಂಥರ ಸಮಾಧಿ ಸ್ಥಿತಿಗೆ ಹೋಗೋದು, ಇಲ್ಲ ಧ್ಯಾನದಲ್ಲಿ ಕೂತ್ಕೊಳ್ಳೋದು ಅಂತಾನೂ ಹೇಳ್ಬೋದು. ಸೊ ಧ್ಯಾನದಲ್ಲಿ ಕೂತ್ಕೊಂಡು ಅನುಭವ ತಗೊಂಡು ಆಮೇಲೆ ತಾನೇ ಬರೀಲಿಕ್ಕೆ ಸಾಧ್ಯ. ಸೊ ಅವ್ರು ಹೇಳ್ತಾರೆ, ಬರಿತಾ ಇರುವಾಗ ಅಷ್ಟರಲ್ಲೇ ನನಗೆ ಮತ್ತೆ ಬೇರೆ ಅನುಭವ ಬರುತ್ತೆ. ಸೊ ಹೀಗಾಗಿ ನಾನು ಆ ಸಮಯಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಟ್ಟು ನಾನ್ ಬರೀಲಿಕ್ಕೆ ಹೋಗಿಲ್ಲ, ಇನ್ನೊಬ್ಬರ ಹತ್ರ ಬರ್ತಿದ್ದೇನೆ ಅಂತ. ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ, ಅಂದ್ರೆ ಅವ್ರು ಕೆಲವು ಇಂಟ್ರೊಡಕ್ಷನ್ ಅಲ್ವಾ ಫ್ರೆಂಡ್ಸ್, ಫಸ್ಟ್ ಬುಕ್ ಇಸ್ ಲೈಕ್ ಇಂಟ್ರೊಡಕ್ಷನ್ ಟು ದ ಫಸ್ಟ್ ಚಾಪ್ಟರ್ಸ್. ಇಂಟ್ರೊಡಕ್ಷನ್ ಟು ಈ ಪುಸ್ತಕ ಹೇಗ್ ಬಂತು ಅನ್ನೋ ವಿಷಯವಾಗಿ ಅವ್ರಿಲ್ಲಿ ಉತ್ತರಗಳು ಕೊಡ್ತಾ ಇದ್ದಾರೆ. ಇವ್ರಿಗೆ ಕೇಳಿದ್ರು, 20 ವರ್ಷಗಳ ಕಾಲ ನಿಮ್ಗೆ ಎಷ್ಟೋ ಪ್ರಶ್ನೆಗಳು ಉತ್ತರ ಅಂತ ಹೇಳಿದ್ರಲ್ಲ, ನಾವು ಸಹ ಹಾಗೆ ಕೇಳ್ತೀವಿ. ಪ್ರತಿಯೊಂದನ್ನ ನಾನು ಇವಾಗ ನಾವು ಈ ಜರ್ನಿಯಲ್ಲಿ ಇರೋದ್ರಿಂದ ನಮಗೆ ಮತ್ತೆ ಅವರಿಗೆ ಯಾವ ತರದ ಅನುಭವ ಅಂತ ನಾನು ಆ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅನುಭವ ಬಂದ ತಕ್ಷಣ ಈ ಯಾವ ಮಾಸ್ಟರ್ ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದಾರೆ, ಟ್ರಾನ್ಸ್ ಅಲ್ಲಿ ಹೋದಾಗ ಬರುತ್ತಾ, ಧ್ಯಾನದಲ್ಲಿ ಕುತ್ಕೊಂಡಾಗ ಕಾಣುತ್ತಾ, ಕಣ್ ಮುಚ್ಕೊಂಡಾಗ ಕಾಣುತ್ತಾ, ಹೀಗೆಲ್ಲ ಕೇಳ್ತೀವಲ್ಲ, ಇಲ್ಲ ಯಾವ್ದೋ ಬುಕ್ ಓದಿದ್ರ ಅಂತ. ಸೊ ಆ ತರ ಪ್ರಶ್ನೆಗಳು ಕೇಳಿದಾಗ ಇಲ್ಲಿ ಇವ್ರು ಮಾಸ್ಟರ್ ಹೇಳ್ತಾ ಇದ್ದಾರೆ, ಮಾಡಿ ಫ್ರೆಂಡ್ಸ್, ನಾನು ಯಾವ ಪುಸ್ತಕ ಓದಿಲ್ಲ, ನಾನು ಹೇಳುವ ಮಾತು ಯಾವ ಪುಸ್ತಕದಿಂದ ತಗೊಂಡಿದ್ದೂ ಅಲ್ಲ, ನಾನು ಟ್ರಾನ್ಸಿಗೆ ಹೋಗಿ ನಾನ್ ತಿಳ್ಕೊಂಡಿದ್ದೂ ಅಲ್ಲ, ನಾನ್ ಮೆಡಿಟೇಷನ್ ಮಾಡುವಾಗ ಬಂದಿರುವ ಕಲ್ಪನೆಯೂ ಅಲ್ಲ, ಹಾಗೇನೆ ಯಾರೋ ಮಾಸ್ಟರ್ಸ್ ನನ್ಗೆ ವಾಕ್ ಇನ್ ಆಗಿ ನನ್ಗೆ ಆನ್ಸರ್ ಕೊಡ್ತಾ ಇದ್ದಾರೆ ಅಂದ್ರೆ ಅದೂ ಅಲ್ಲ. ಹಾಗೇನೆ ನಾನು ಯಾರ ಜೊತೆಲ್ಲೂ ಚರ್ಚೆ ಮಾಡಿದ ವಿಷಯವೂ ಅಲ್ಲ. ಸೊ ನನಗೆ ನಡೀತಿರುವ ಯಾವ ಪ್ರಾಸೆಸ್ ಇದೆಯೋ, ನಾನು ಏನು ತಿಳ್ಕೊಳ್ತಾ ಇದ್ದೀನೋ, ನನ್ನ ಅನುಭವಕ್ಕೆ ಏನ್ ಬರ್ತಾ ಇದೆಯೋ, ಇದು ಒಂಥರದ ಅನ್ನೋನ್ ಪ್ರಾಸೆಸ್ ಒಳಗಡೆ ನಡೀತಾ ಇರೋದು. ಇವತ್ತಿನವರೆಗೂ ಮನುಷ್ಯ ಪೂರ್ಣ ರೂಪದಲ್ಲಿ ಯಾವ ವಿಷಯವನ್ನು ಅರ್ಥ ಮಾಡ್ಕೊಂಡಿಲ್ವೋ ಅದನ್ನ ನಾನು ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಈಗ ನಮ್ಮಲ್ಲಿ ಡೌಟ್ ಬರುತ್ತೆ, ಯಾವುದನ್ನ ಯಾರು ತಿಳಿದಿಲ್ಲ, ಕಂಡಿಲ್ಲ ಅಂದ್ರೆ ಇದು ಸತ್ಯ ಅಂತ ಹೇಗ್ ತಿಳಿಬಹುದು, ಇದನ್ನ ಹೇಗ್ ನಂಬೋದು, ಇವ್ರು ಹೇಳೋದು ಸತ್ಯ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ನನ್ನ ಬೆಳಕಲ್ಲಿ ಕಂಡಿದ ವಿಷಯಗಳಾಗಿರೋದ್ರಿಂದ ಈ ಬೆಳಕು ಎಲ್ಲರಲ್ಲೂ ಇದೆ ಅನ್ನೋದನ್ನು ನಾನು ಕಾಣ್ತಾ ಇದ್ದೇನೆ. ಹೀಗಾಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿಯೂ ಆ ಶಕ್ತಿ ಇದೆ. ಬಟ್ ಮನುಷ್ಯ ಇವತ್ತಿನವರೆಗೂ ತನ್ನ ಶಕ್ತಿಯನ್ನು ಅರಿತುಕೊಂಡಿಲ್ಲ. ಈಸ್ ಅನೇಬಲ್ ಟು ಟ್ಯಾಪ್ ಅನ್ನುವ ವರ್ಡ್ ಹೇಳ್ತಾರೆ ಇಲ್ಲಿ. ಅರಿತುಕೊಳ್ಳುವುದು ಬೇರೆ ವಿಷಯ, ಟ್ಯಾಪಿಂಗ್ ದ ಎನರ್ಜಿ ಅಂದ್ರೆ ಒಂದು ಕರೆಂಟ್ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಹೇಗ್ ಬಳಸುವುದು ಅಂತ ಗೊತ್ತಾಗ್ಬೇಕು. ಆ ಜ್ಞಾನ ಬರ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ಅಲ್ವಾ. ಈಗ ಸೋಲಾರ್ ಎನರ್ಜಿ ಇದೆ, ಬಟ್ ಆ ಸೋಲಾರ್ ಎನರ್ಜಿನ ಟ್ಯಾಪ್ ಮಾಡಿ ಗ್ರಹಿಸಿ ಅದನ್ನ ಉಪಯೋಗಕ್ಕೆ ಹೇಗೆ ತಗೊಂಡ್ ಬರ್ಬೇಕು ಅನ್ನೋದು ಒಂದು ಪ್ರಾಸೆಸ್. ಅದನ್ನ ಯಾರಾದ್ರೂ ತಿಳ್ಕೊಂಡಾಗಲೇ ಸೂರ್ಯ ರಶ್ಮಿಯನ್ನು ಅದರಿಂದ ಅಡಿಗೆನೂ ಮಾಡಬಹುದು, ಮನೆಯಲ್ಲಿ ಇರುವ ನಿಮ್ಮೆಲ್ಲಾ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡಬಹುದು ಅನ್ನುವ ಒಂದು ನಾಲೆಜ್ ನಮ್ಗೆ ಬಂತು. ಅದು ಬರ್ಲಿಕ್ಕೆ ಎಷ್ಟೋ ವರ್ಷಗಳು, ಮನುಷ್ಯ ಭೂಮಿ ಮೇಲೆ ಬಂದ ಮೇಲೆ ಎಷ್ಟೋ ವರ್ಷಗಳು ಹಿಡೀತು ಈ ತರದ ಒಂದು ಕಂಪ್ಲೀಟ್ ಟ್ಯಾಪಿಂಗ್ ಆಫ್ ದ ಸೋಲಾರ್ ಎನರ್ಜಿ. ಈಗ ದೊಡ್ಡ ದೊಡ್ಡ ಮನೆಗಳಷ್ಟೇ ಅಲ್ಲ, ದೇಶಗಳೇ ನಡೆದು ಹೋಗ್ತಾ ಇದೆ ಸೋಲಾರ್ ಎನರ್ಜಿ ಮೇಲೆ. ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿ ಎಷ್ಟೋ ದೇಶಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವ ಅವಶ್ಯಕತೆನೇ ಬರ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ನಾವು ಕಾನ್ಶಿಯಸ್ ಅಲ್ಲಿರುವ ಲೈಟ್ ಅನ್ನ ಟ್ಯಾಪ್ ಮಾಡುವುದು ಕಲ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಹೇಗೆ ಮಾಡೋದು ಹಾಗಿದ್ರೆ, ಈ ಲೈಟ್ ಅನ್ನ ತಿಳ್ಕೊಳ್ಳೋದು ಹೇಗೆ, ಮತ್ತೆ ನೀವು ಹೇಗೆ ಆ ಬೆಳಕಿಂದ ಟ್ಯಾಪಿಂಗ್ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ, ಹೇಗೆ ಉಪಯೋಗ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಾನು ನನ್ನ ಪ್ರತಿಯೊಂದು ಮಾತನ್ನು ಈ ಬೆಳಕಿನಿಂದ ಉತ್ತರ ಪಡಿತಾ ಇದ್ದೇನೆ. ಹೇಗ್ ಪಡಿತೀರಾ ಅನ್ನೋದಕ್ಕೂ ಅವ್ರು ಇಲ್ಲಿ ತುಂಬಾನೇ ಕ್ಲಿಯರ್ ಆಗಿ ವಿಷಯಗಳ ಚರ್ಚೆ ಇದೆ ಮೈ ಡಿಯರ್ ಮಾಸ್ಟರ್. ಅವ್ರು ಹೇಳ್ತಾ ಇದ್ದಾರೆ, ನನ್ಗೆ ಯಾವ್ದಾದ್ರು ಒಂದು ಡೌಟ್ ಪ್ರಾಬ್ಲಮ್ ಬಂದಾಗ ನಾನು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತೇನೆ, ನನ್ನ ಆ ಬೆಳಕಿನಲ್ಲಿ ಅದನ್ನ ತಗೊಂಡು ಹೋಗಿ ಆ ಮನಸ್ಸಿನಲ್ಲಿ ಅಂದ್ರೆ ಆ ಮಾತನ್ನ ಇಡ್ತೇನೆ, ಅದರ ಮೇಲೆ ನನ್ನ ಕಾನ್ಶಿಯಸ್ನೆಸ್ ಲೈಟ್ ಬೀಳುವ ಹಾಗೆ ಮಾಡ್ತೇನೆ. ಯಾವಾಗ ಆ ಒಂದು ಪ್ರಾಬ್ಲಮ್ ಮೇಲೆ ಲೈಟ್ ಬೀಳುತ್ತೋ, ಆ ಲೈಟ್ ಅಲ್ಲಿ ಬಿದ್ದ ತಕ್ಷಣ ಅದು ಸತ್ಯ ಗೋಚರವಾಗತ್ತೆ, ಅದಕ್ಕೆ ಬೇಕಾಗಿರೋ ಉತ್ತರ ಸಿಕ್ಕತ್ತೆ ಅಂತ. ಅಂದ್ರೆ ನೋಡಿ, ಏನೋ ಒಂದು ನಾನು ತಿಳ್ಕೊಳ್ಬೇಕು, ಒಂದು ವಸ್ತು ನನ್ನ ಕೈಯಲ್ಲಿದೆ, ಅದೇನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನಾವೇನ್ ಮಾಡ್ತೀವಿ, ಬೆಳಕಿನಲ್ಲಿ ತಗೊಂಡು ಹೋಗಿ ನೋಡ್ತೀವಲ್ಲ,
ಇಲ್ಲಿ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅಂತ ಬೆಳಕಿನಲ್ಲಿ ತಗೊಂಡು ಹೋಗಿ ನೋಡಿದಾಗ ಅದರ ಮೇಲೆ ಲೈಟ್ ಬೀಳುತ್ತೆ. ಲೈಟ್ ಬಿದ್ದಾಗ ಆ ಲೈಟು ಆ ವಸ್ತು ಮೇಲೆ ಬಿದ್ದು ಅದರ ರಿಫ್ಲೆಕ್ಷನ್ ಕೊಡುತ್ತೆ. ಸೊ ಈ ಒಂದು ಸೈನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮೊಳಗಿರುವ ಬೆಳಕು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಾರೆ 4 steps ಇದೆ. ಥಿಂಕ್ ಅಬೌಟ್ ದ ಪ್ರಾಬ್ಲಮ್, ಥ್ರೋ ಲೈಟ್ ಆನ್ ಇಟ್, ಲೈಟ್ ವಿಲ್ ಫೋಕಸ್ ಅಂಡ್ ದ ಫೋಕಸ್ ಆಫ್ ದ ಲೈಟ್ ವಿಲ್ ಕಮ್ ಬ್ಯಾಕ್ ಅಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ಬುಕ್ ಅಲ್ಲಿ ಕೊಟ್ಟಿರುವ ವಿಷಯಗಳು ಎಲ್ಲಿಂದನೂ ಒಂದು ಮಾತನ್ನು ತಗೊಂಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಪ್ರತಿ ಬುಕ್ ಅಲ್ಲಿ ಬರೆದ ಮೇಲೆ ಹಿಂದಿನ ಪೇಜ್ ಅಲ್ಲಾಗ್ಲಿ ಎಲ್ಲೆಲ್ಲಿಂದ ಈ ವಿಷಯ ತಗೊಂಡಿದೀವಿ ಅಂತ ಒಂದು ಫುಟ್ ನೋಟ್ ನಲ್ಲಿ ಬರ್ದಿರ್ತಾರೆ. ಸೊ ದಿಸ್ ರೆಫರೆನ್ಸ್ ಇಸ್ ಟೇಕನ್ ಫ್ರಮ್ ದಿಸ್ ಬುಕ್. ಈಗ ಭಗವದ್ಗೀತೆಯಲ್ಲೂ ಈ ಮಾತಿದೆ ನೋಡಿ ಅಂತ ಹೇಳಲಿಕ್ಕೆ ಒಂದು ರೆಫರೆನ್ಸ್ ಕೊಟ್ಟಿರ್ಬೋದು, ಇಲ್ಲ ಕುರಾನ್ ಅಲ್ಲಿ, ಇಲ್ಲ ಬೈಬಲ್ ಅಲ್ಲಿ ಅಂತ. ಈ ಬುಕ್ ದಲ್ಲಿ ಹಿಂದೆ ತಿರುಗಿಸಿ ನೋಡಿದಾಗ ಒಂದು ರೆಫರೆನ್ಸ್ ಇಲ್ವಂತೆ. ಸೊ ಯಾವ ಡೀಟೇಲ್ಸ್ ಅಲ್ಲಿ ಕೊಡಲಾಗಿಲ್ಲ. ಇದರಿಂದ ತಿಳಿದು ಬರುವುದೇನು ಅಂತಂದ್ರೆ, ಈ ಬುಕ್ಕಿನ ಸೋರ್ಸಿಂಗ್ ಎಲ್ಲಿಂದ ಇಲ್ಲ, ಸ್ವಂತ ಸೋರ್ಸಿಂಗ್ ಇಂದ ಬಂದಿರುವ ವಿಸ್ಡಮ್ ಇಲ್ಲಿರುವುದು ಅಂತ. ಹಾಗೇನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಲ್ಲಿ ಕಂಡು ಬರುವುದೇನು ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವ ಒಂದು ಸ್ಲೋಗನ್ ಇದೆ, ಅಪೋ ದಿಪೋ ಭವ, ನೀನೇ ಆ ಬೆಳಕಾಗು, ನಿನ್ನಲ್ಲಿಯೇ ಆ ಬೆಳಕಿದೆ ಅನ್ನೋದನ್ನು ಅವರು ಜೀವಿಸಿ ತೋರಿಸಿದ್ದಾರೆ. ಅದಕ್ಕೆ ಇಲ್ಲಿ ಫುಟ್ ನೋಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಹಿ ಇಸ್ ದ ವೆಸ್ಟರ್ನ್ ಬುದ್ಧ ಅಂತ. ಬುದ್ಧನಂತೆ ಬಿ ಯುವರ್ ಲೈಟ್ ಅಂಡ್ ಹಿ ಸೇಯಿಂಗ್ ಐ ಆಮ್ ಲೈಟ್. ಸೊ ಆ ಮಾತನ್ನ ಅವರು ಜೀವಿಸಿ ತೋರಿಸ್ತಾ ಇದ್ದಾರೆ. ಸೊ ಎವ್ರಿ ಒನ್ ಹ್ಯಾಸ್ ದಟ್ ಲೈಟ್ ಇನ್ ಸೈಡ್, ಓನ್ಲಿ ನಮ್ಗೆ ಆ ಟ್ಯಾಪಿಂಗ್ ಗೊತ್ತಾಗ್ತಾ ಇಲ್ಲ. ಸೊ ಈ ಪುಸ್ತಕ ಯಾಕೆ ಬರ್ದಿದ್ದು ಅಂತಂದ್ರೆ, ಎಲ್ಲರಲ್ಲೂ ಕಾನ್ಶಿಯಸ್ನೆಸ್ ಇದೆ, ಕಾನ್ಶಿಯಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ, ಮತ್ತೆ ಆ ಕಾನ್ಶಿಯಸ್ನೆಸ್ ಅಂದ್ರೆ ಒಂದು ಲೈಟ್, ಆ ಲೈಟ್ ಅನ್ನ ನಾವು ಟ್ಯಾಪ್ ಮಾಡೋದು ಕಲಿಬೇಕು ಅಂದಾಗ ಈಗ ಎಲ್ಲರಲ್ಲೂ ಈ ಕಾನ್ಶಿಯಸ್ನೆಸ್ ಇದೆ ಅನ್ನೋದು ಮತ್ತೆ ನಾವು ಆ ಮಾತನ್ನ ಹಿಡಿಬೇಕು ಮಾಸ್ಟರ್. ಇಲ್ಲಿ ಪ್ರತಿ ಮಾತನ್ನು ನೋಡಿ, ಇಂತಹ ಒಂದು ಮೇಧಾವಿಯ ವಿಷಯವಾಗಿ ಮಾತಾಡುವಾಗ ನಾನು ಹೇಳ್ತಿರುವ ಯಾವುದೇ ಮಾತಾಗ್ಲಿ ಅದನ್ನ ಪ್ರತಿ ಮಾತನ್ನು ಹಿಡಿದ್ಬೇಕು. ಹಿಡಿದು ಕೇಳಿದಾಗ ಪ್ರತಿಯೊಂದರಲ್ಲೂ ಕಾನ್ಶಿಯಸ್ನೆಸ್ ಇದೆ, ಈ ಮಾತನ್ನ ಹಿಡಿಬೇಕು. ಏನು ಪ್ರತಿಯೊಂದರಲ್ಲೂ ಕಾನ್ಶಿಯಸ್ ಇದೆಯಾ? ಅದಕ್ಕೆ ಪ್ರಶ್ನೆಗೆ ಮತ್ತೆ ಉತ್ತರ ಸಿಕ್ಕತ್ತೆ, ಹೌದು ಅಂತಾರೆ. ಅವ್ರು ಹೇಳ್ತಾರೆ, ಲಿವಿಂಗ್ ಥಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್, ಜೀವ ಇರ್ಲಿ ಇಲ್ಲದೆ ಇರ್ಲಿ, ಪ್ರತಿ ಒಂದು ವಸ್ತುವಿನಲ್ಲೂ ಒಂದು ತನ್ನದೇ ಆದ ಒಂದು ಕಾನ್ಶಿಯಸ್ನೆಸ್ ಇದೆ. ಎಷ್ಟು ಅದ್ಭುತವಾದ ವಿಷಯ ಅಲ್ವಾ ಫ್ರೆಂಡ್? ಕಾನ್ಶಿಯಸ್ನೆಸ್ ಇಸ್ ಎವ್ರಿವೇ. ಅವ್ರು ಹೇಳ್ತಾರೆ ಇರುವುದೇ ಕಾನ್ಶಿಯಸ್ನೆಸ್. ನಾವು ಅದಕ್ಕೆ ಒಂದೊಂದು ಲೆವೆಲ್ ಹೇಳಿದೀವಿ, ಸೂಪರ್ ಕಾನ್ಶಿಯಸ್ನೆಸ್, ಅಲ್ಟ್ರಾ ಸೂಪರ್ ಕಾನ್ಶಿಯಸ್ನೆಸ್ ಅಂತ, ಸಬ್ ಕಾನ್ಶಿಯಸ್ನೆಸ್ ಅಲ್ವಾ, ಫುಲ್ ಕಾನ್ಶಿಯಸ್ನೆಸ್, ಹಾಫ್ ಕಾನ್ಶಿಯಸ್ನೆಸ್. ಇಲ್ಲ ಫ್ರೆಂಡ್ಸ್, ಇರುವುದೇ ಕಾನ್ಶಿಯಸ್ನೆಸ್. ಅದು ಪ್ರತಿ ವಸ್ತುವಿನಲ್ಲಿ ಇದೆ. ಓನ್ಲಿ ದಾಟ್ ಈಸ್ ಅಂತ ಹೇಳ್ತಾರೆ ಇಲ್ಲಿ. ಅದು ಒಂದು ಮಾತ್ರನೇ ಇರುವುದು, ಆ ಬೆಳಕು ಮಾತ್ರನೇ ಇರುವುದು, ಇನ್ನೇನು ಇಲ್ಲ. ಸೊ ಮಾಸ್ಟರ್ಸ್, ನಾವೆಲ್ಲ ಧ್ಯಾನ ಮಾಡಿದಾಗ ಬೆಳಕನ್ನು, ಸ್ಪೆಷಲಿ ನಾನ್ ಗೈಡೆಡ್ ಮೆಡಿಟೇಷನ್ ಮಾಡ್ತಿದ್ರೆ ಈ ಒಂದು ವಿಷಯವಾಗಿನೇ ನನ್ಗೆ ತುಂಬಾ ಅವಗಾಹನೆ ಇದೆ. ಇದೇ ನಾನು ಅನ್ನೋದು ತಿಳ್ಕೊಂಡೆ ನಾವು ಧ್ಯಾನ ಮಾಡ್ಬೇಕು, ಬೇರೆ ಯಾವುದು ಬೇಡ ಮಾಸ್ಟರ್ಸ್. ಇರುವುದೇ ಆ ಬೆಳಕು. ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನನ್ನಲ್ಲಿ ಆ ಬೆಳಕು ಇನ್ನು ಪ್ರಜ್ವಲಿಸಿಲ್ಲ. ಹೀಗಾಗಿ ಬೆಳಕನ್ನೇ ಮತ್ತೆ ನನ್ನ ಒಳಗೆ ತಗೊಂಡು ಆ ಬೆಳಕಿಂದ ನನ್ನ ಒಳಗಿರುವ ನನ್ನ ಬೆಳಕನ್ನು ನಾನು ನೋಡುವುದು, ಬೆಳಕಿಂದ ಬೆಳಕನ್ನು ನೋಡುವುದು. ಹಾಗೇನೆ ನಾನೇ ಆ ಬೆಳಕಾಗುವುದು, ಮತ್ತೆ ಬೇರೆಯವರಲ್ಲಿಯೂ ಆ ಬೆಳಕನ್ನು ಕಾಣುವುದು. ಇರುವುದೇ ಬೆಳಕು, ಮತ್ತೇನು ಇಲ್ಲ. ನನ್ನಲ್ಲಿಯೂ ಬೆಳಕಿದೆ, ನನ್ನ ಮುಂದೆ ಇರುವ ಮನುಷ್ಯನಲ್ಲೂ ಬೆಳಕಿದೆ, ಪಶು ಪಕ್ಷಿ ಪ್ರಾಣಿ ಹುಲ್ಲು ಕಡ್ಡಿ ಎಲ್ಲರಲ್ಲೂ ಅದೇ ವಸ್ತುಗಳಲ್ಲೂ ಇದೆ. ಪ್ರತಿಯಲ್ಲೂ ಅಂದ್ರೆ ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಕಲ್ಲು ಮುಳ್ಳು ಬೆಟ್ಟ ಖನಿಜ ಪದಾರ್ಥದಲ್ಲೂ ಅದೇ ಬೆಳಕು ಇದೆ. ಆ ಬೆಳಕನ್ನು ನಾವು ಎನರ್ಜಿ ಅಂತ ಕರಿಬಹುದು, ಇಲ್ಲಿ ಲೈಟ್ ಅಂತಾನು ಕರಿಬಹುದು. ಅದಕ್ಕೆ ಆಪೋ ದೀಪೋ ಭವ, ಬಿಕಮ್ ದಟ್ ಲೈಟ್. ನಮ್ಮಲ್ಲಿ ಬೇಕಾಗಿರುವುದು ಬೆಳಕಿನ ಅವೇರ್ನೆಸ್. ಸೊ ಇಲ್ಲಿ ಅವ್ರಿಗೆ ಪ್ರಶ್ನೆ ಕೇಳಿದ್ರು, ನೀವು ನಿಮ್ಮ ಬೆಳಕನ್ನು ಕಂಡ್ರೆ ನಾವ್ ಯಾಕೆ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಕಾಣಿಸಲ್ಲ? ನೀವ್ ಹೇಳಿದ್ರು ಸಹ ನಮ್ಗೆ ಯಾಕೆ ಕಾಣಿಸಲ್ಲ ಅಂತಂದ್ರೆ, ನೀವು ಅವೇರ್ನೆಸ್ ನಲ್ಲಿ ಇಲ್ಲ. ನೀವು ಯಾವ ಅವೇರ್ನೆಸ್ ನಲ್ಲಿ ಇದೆಯೋ ನಿಮ್ಗೆ ಅಷ್ಟೇ ಗೊತ್ತಾಗುತ್ತೆ. ಸೊ ಈಗ ಆಧ್ಯಾತ್ಮಿಕತೆಯಲ್ಲೂ ಕೆಲವೊಬ್ಬರಿಗೆ ಅನುಭವಗಳು ಆಗ್ತಾ ಇದೆ, ಅಂದ್ರೆ ಅವರಲ್ಲಿ ಅಷ್ಟು ಬೆಳಕಿದೆ, ಅದಕ್ಕೆ ಅಷ್ಟು ಮಾತ್ರ ಕಾಣ್ತಾ ಇದ್ದಾರೆ. ಅದಕ್ಕೂ ಮೀರಿದ್ದು ಇದೆ. ನಿಮ್ಮ ಬೆಳಕನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ಗೆ
ಆ ಬೆಳಕಿಂದ ಉಪಯೋಗಗಳು ನಿಮ್ಗೆ ಗೊತ್ತಾಗುತ್ತೆ. ಸೊ ಬೀಯಿಂಗ್ ಅವೇರ್ನೆಸ್ ಅದೇ ತುಂಬಾ ಮುಖ್ಯವಾದದ್ದು. ಕಾನ್ಶಿಯಸ್ನೆಸ್ ಅವೇರ್ನೆಸ್ ಇರುವುದು. ಸೊ he says that conscious be conscious about your consciousness. ಸತತವಾಗಿ ನಾನು ಬೆಳಕು ಅನ್ನುವ ಒಂದು ಅರಿವಿನಲ್ಲಿದ್ದರೆ, ಅವ್ರು ಹೇಳ್ತಾರೆ ಇಷ್ಟು ದಿನ ನಾವು ಬರೀ ಉಣ್ಣೋದು ತಿನ್ನುವುದು ಮತ್ತೆ ಮಕ್ಕಳನ್ನ ಹೇರುವುದೊಂದೇ ಮಾಡಿದೀವಿ. ಮನುಷ್ಯನು ವಿಶೇಷವಾಗಿ ಎಲ್ಲರಲ್ಲೂ ಕಾನ್ಶಿಯಸ್ ಇದೆ, ಹಾಗಾದ್ರೆ ಮನುಷ್ಯ ಯಾಕೆ ಸ್ಪೆಷಲ್? ಯಾಕೆಂದ್ರೆ ನಾನು ಪ್ರಾಣಿಯಂತೆ ಜೀವಿಸಬಾರದು, ಬೇರೆ ಜೀವಿಗಳಂತೆ ಜೀವಿಸಬಾರದು. ನನ್ನ ಅವೇರ್ನೆಸ್ ಅನ್ನು ಇನ್ನೂ ಹೆಚ್ಚಿಸಿಕೊಳ್ಳಬಹುದಾದ ಶಕ್ತಿ ನಮ್ಮಲ್ಲಿರುವುದರಿಂದ ಮನುಷ್ಯನಿಗೆ ಆ ಶಕ್ತಿ ಇದೆ ಮಾಸ್ಟರ್. ತನ್ನ ಕಾನ್ಶಿಯಸ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡುವುದು, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಟ್ಯಾಪ್ ಮಾಡುವ ಒಂದು ಶಕ್ತಿ ನಮ್ಮಲ್ಲಿದೆ. ಸೊ ಆಪೋ ದೀಪೋ ಭವ, ನಿನ್ನ ಬೆಳಕನ್ನು ನೀನು ಕಾಣು. ನಿನ್ನ ಬೆಳಕಿನಿಂದ ಇನ್ನೂ ಆ ಬೆಳಕನ್ನು ಅರ್ಥೈಸಿಕೊಂಡು ಅದನ್ನ ಟ್ಯಾಪ್ ಮಾಡ್ತಾ ಹೋದ್ರೆ ನೀನು ನಿಜವಾಗ್ಲೂ ಇವಾಲ್ವ್ಡ್ ಮ್ಯಾನ್ ಆಗ್ತೀಯ. ಒಂದು ಮನುಷ್ಯ ಅನ್ನೋದು ಹೀಗೆ ಅವ್ನು ಇವಾಲ್ವ್ ಆಗ್ಲೇಬೇಕು. ಸೊ ಮನುಷ್ಯನಾಗಿ ಹುಟ್ಟಿದ್ದೆ ನಾವು ಇವಾಲ್ವ್ಮೆಂಟ್ ಸಲುವಾಗಿ. ನಾವು ಇದೀವಿ, ಹೌದಪ್ಪ ನನ್ನ ಶರೀರ ಪಂಚಭೂತಗಳಿಂದ ತಯಾರಾಗಿದ್ದು ಅಂತ ಸ್ವೀಕಾರ ಮಾಡಿ ಸುಮ್ನೆ ಕುತ್ಕೊಳ್ಳೋದಲ್ಲ. ಪಂಚಭೂತಗಳಿಂದ ತಯಾರಾದ ವಸ್ತು ಅಂತಂದ್ರೇನೆ ಇದೆಲ್ಲ ಒಂದು ನೆಗೆಟಿವ್ ಅಂತಾನೆ ಹೇಳ್ತಾರೆ. ನೆಗೆಟಿವ್ ಅಂತಂದ್ರೆ ಇದು ಬೇಡವಾದದ್ದು, ಇಲ್ಲಿಂದ ತಗೊಂಡಿದ್ದು, ಇದು ನೀನಲ್ಲ. ಒಂದು ಶರೀರ ತಯಾರಾಗ್ಬೇಕು ಅಂದ್ರೆ ಒಂದು ಭೂಮಿಗೆ ಹತ್ರದಲ್ಲಿ ಬಂದಾಗಲೇ ನೀನು ಅದನ್ನ ಕ್ಯಾಚ್ ಮಾಡ್ತಾ ಇದೀಯ. ಸೊ ಆ ಒಂದು ಇಲ್ಲಿರುವ ತತ್ವಗಳಿಂದ ನೀನು ಒಂದು ಶರೀರ ತಯಾರು ಮಾಡ್ತಾ ಇದೆ, ಇದು ನೀನಲ್ಲ. ಅದನ್ನ ಯಾವತ್ತು ನಾನು ತಿಳ್ಕೊಳ್ತೇನೋ ಇದು ನಾನು ಬಿಡ್ಬೇಕಾದ ವಸ್ತುಗಳು, ಇದನ್ನ ನಾನು ಹಿಡ್ಕೊಂಡಿರ್ಬೇಕಾದ ವಸ್ತು ಅಲ್ಲ. ಹೇಗೆ ನಾವು ರೋಡಲ್ಲಿ ಹೋಗ್ತಿರುವಾಗ ಧೂಳು ಹೇಳತ್ತೆ ಕಾಲಿಗೆ ಎಲ್ಲ, ಬಟ್ಟೆಗೆ ಕಾಲಿಗೆ ಎಲ್ಲ ಸುತ್ಕೊಳತ್ತೆ ಧೂಳ. ನಾನದು ನನಗೆ ಬಂದಿರುವುದು ನನ್ನ ಧೂಳ ಅಂತ ನಾವು ಅದನ್ನ ಇಟ್ಕೊಂಡು ಜೋಪಾನವಾಗಿ ಇಟ್ಕೊಳ್ತೀವ? ಆದಷ್ಟು ಬೇಗ ಅದನ್ನ ನಮ್ಮಿಂದ ಅದನ್ನ ಕೊಡುವಲಿಕ್ಕೆ ನೋಡ್ತೀವಿ. ಆಗ ನಾನು ಸ್ವಚ್ಛವಾಗಿ ಮತ್ತೆ ಆನಂದವಾಗಿ ಅನುಭವ ತಗೊಳ್ತೇನೆ. ಹಾಗೇನೆ ನಾನು ಪಡೆದಿರುವ ಶರೀರ ಅಂತ ನಾವು ಆನಂದ ಪಡ್ತಾ ಅದರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ರೆ ನಾನು ನನ್ನ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ಹೀಗೇನೆ ಮುಂದಿನ ಚಾಪ್ಟರ್ಸ್ ನಲ್ಲಿ ಅವರು ಒಂದೊಂದಾಗಿ ಯೂನಿವರ್ಸ್ ವಿಷಯವಾಗಿ, ನಮ್ಮ ವಿಷಯವಾಗಿ, ಹೀಗೆ ಕಾನ್ಶಿಯಸ್ನೆಸ್ ಅನ್ನ ಇನ್ನೂ ಬೆಳೆಸುವ ವಿಷಯವಾಗಿ ಹೇಳ್ತಾ ಹೋಗಿದ್ದಾರೆ ಮೈ ಡಿಯರ್ ಮಾಸ್ಟರ್ಸ್. ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದದ್ದು ಈ ವಿಷಯಗಳಾದ್ರಿಂದ ನಾವು ಅಷ್ಟನ್ನ ಮಾತ್ರ ಇದರಿಂದ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪುಸ್ತಕ ತುಂಬಾ ವಿಶೇಷವಾಗಿದೆ ಮಾಸ್ಟರ್ಸ್. ಖಂಡಿತವಾಗ್ಲೂ ಸ್ವಲ್ಪ ಪೇಜಸ್ ಆದ್ರೂ ಓದ್ಲಿಕ್ಕೆ ಪ್ರಯತ್ನ ಪಡಿಬೇಕು. ಒಳ್ಳೆ ಪುಸ್ತಕ ಅಂತ ಹೇಳಿದ್ಮೇಲೆ ನಾವು ಮಾಡ್ಬೇಕಾದದ್ದೇನು ಅಂದ್ರೆ ಗೂಗಲ್ ಸರ್ಚ್ ಮಾಡಿ, ಸ್ವಲ್ಪನಾದ್ರೂ ತಿಳ್ಕೊಳ್ಳಿ, PDF ಡೌನ್ಲೋಡ್ ಮಾಡಿ, 4 ಪೇಜ್ ಆದ್ರೂ ಓದಿ. ಮೊದಲನೇ 10 ಪೇಜ್ ಓದಿ, ಮಧ್ಯದಲ್ಲಿರುವ ಒಂದು 20 ಪೇಜ್ ಓದಿ, ಲಾಸ್ಟ್ ಅಲ್ಲಿರುವ ಒಂದು 30 ಪೇಜ್ ಓದಿ, ಅಷ್ಟೇ ಸಾಕು. ಅಷ್ಟು ಓದಿದ್ರೆ ನಿಮ್ಗೆ ಹೇಗೆ ಒಂದು ನವಲ್ ಓದುವಾಗ ಕೆಲವೊಬ್ರು ಹಾಗೆ ಮಾಡ್ತಾರೆ, ಪೂರ್ತಿ ಪುಸ್ತಕದಲ್ಲಿರುವ ಪ್ರತಿಯೊಂದು ಪೇಜ್ ಓದಲ್ಲ. ಮೊದ್ಲಿರುವ 10 ಪೇಜು, ಮಧ್ಯದಲ್ಲಿರುವ ಒಂದು 20 ಪೇಜು, ಲಾಸ್ಟ್ ಅಲ್ಲಿರುವ ಒಂದು ಇನ್ನೊಂದು 10 ಪೇಜು ಓದ್ಬಿಟ್ಟು ಕತೆ ಏನು ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಅಷ್ಟು ಜ್ಞಾನ ನಮ್ಮಲ್ಲಿದೆ ಮಾಸ್ಟರ್. ಸೊ ವಿ ಹ್ಯಾವ್ ಟು ಟ್ಯಾಪ್ ಅವರ್ ವಿಸ್ಡಮ್. ಇಲ್ಲಿ ಹೇಗೆ ಟ್ಯಾಪ್ ಯುವರ್ ಕಾನ್ಶಿಯಸ್ನೆಸ್ ಹೇಳ್ತಾ ಇದ್ದಾರೆ, ವಿಸ್ಡಮ್ ಟ್ಯಾಪಿಂಗ್ ಮಾಡ್ಬೇಕು ಮಾಸ್ಟರ್ಸ್. ಅಷ್ಟು ಸುಲಭ ಒಂದು ಬುಕ್ ಓದುವುದು, ತುಂಬಾ ತುಂಬಾ ಈಸಿ ಮಾಸ್ಟರ್ಸ್. ಆಮೇಲೆ ನಿಮ್ಗೆ ಅದು ತುಂಬಾ ಮನಸ್ಸಿಗೆ ಹಿಡಿಸಿದ್ರೆ ಆಗ ಡೀಟೇಲ್ ಆಗಿ ನೀವೇ ಓದ್ತೀರಾ. ವಿಸ್ಡಮ್ ಅನ್ನೋದೇ ಹಾಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಬಿಕಾಸ್ ನನ್ನ ಸೋಲ್ ಹಸಿವು ಏನ್ ಗೊತ್ತಾ? ವಿಸ್ಡಮ್. ನನ್ಗೆ ಬೇಕಾಗಿರೋದೇ ವಿಸ್ಡಮ್. ಸೊ ಇವತ್ತಿಗೆ ಇಷ್ಟೇ ವಿಷಯಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ಇಲ್ಲಿ ಇವತ್ತು ಬೆಳಗ್ಗೆ ಇಲ್ಲಿ ಜಾಯಿನ್ ಆಗಿದ್ದೀರಾ, ಝೂಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ನೋಡ್ತಾ ಇರೋರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ರಂಗನಾಥ್ ಸರ್ಗೂ ವಿಶೇಷವಾದ ಧನ್ಯವಾದಗಳು. ಯಾಕೆಂದ್ರೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಂಥ ಅದ್ಭುತ ಪುಸ್ತಕ ಓದ್ಲಿಕ್ಕೆ ಸಾಧ್ಯ ಆಯ್ತು. ಸರ್ಗೆ ಹೇಳಿದೆ, ಸರ್ ಈ ಬುಕ್ ಮಾಡಿದ್ರೆ ಹೇಗೆ ಅಂತ. ಫಸ್ಟ್ ನನ್ ಕೈಗೆ ಬಂದಿದ್ದು ಒಂದು ತುಂಬಾ ಚಿಕ್ಕ ಬುಕ್. ನಾನು ಅನ್ಕೊಂಡೆ ಇದನ್ನೇನು ಹೇಳಲಿಕ್ಕೆ ಕಷ್ಟ ಆಗ್ಲಿಕ್ಕಿಲ್ಲ ಅಂತ. ಬಟ್ ಅದು ಜಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕೆಂದ್ರೆ ಪತ್ರಿ ಸರ್ ಹಿಂದಿನಲ್ಲಿ ಈ ಥಿಂಕಿಂಗ್ ಅಂಡ್ ಡೆಸ್ಟಿನಿ ವಿಷಯವಾಗಿ ಎಕ್ಸೆಪ್ಟ್ಸ್ ಹೇಳೋರು, ಅಂದ್ರೆ ವಿಶೇಷವಾದ ಪಾಯಿಂಟ್ಸ್ ತಗೊಂಡು ಡೈಲಿ ಕ್ಲಾಸ್ ಇರೋದಂತೆ ಅವ್ರದ್ದು ಝೂಮ್ ಅಲ್ಲಿ. ಸೊ ಅವ್ರ ಮಾತನ್ನ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು, ಓ ಹೀಗಾನ ಅಂತ. ಹಾಗೆ ತಮಿಳ್ನಾಡಿನಲ್ಲಿ ಮಾಸ್ಟರ್ಸ್ ಇದ್ದಾರೆ, ಅವರು ಸಹ ಈ ಪುಸ್ತಕವನ್ನು ಅಲ್ಲಿ ತಮಿಳ್ನಲ್ಲಿ ಹೇಳಿದ್ರು. ಆವಾಗ್ಲೂ ಪತ್ರಿ ಸರ್ ಇಂಟ್ರೊಡಕ್ಷನ್ ಟೈಮ್ ನಲ್ಲಿ ಪತ್ರಿ ಸರ್ ಸ್ವಯಂ ಅವ್ರ ಜೊತೆಲಿ ಕುತ್ಕೊಂಡು ಅಲ್ಲಿ ಆ ಕ್ಲಾಸ್ ತಗೊಂಡಿದ್ರು.
ಆಗ ನನ್ಗೆ ತಿಳಿದಿದ್ದು ಈ ಪುಸ್ತಕ ಅಂತಿಂತ ಪುಸ್ತಕ ಅಲ್ಲ. ಸೊ ವಿಶೇಷವಾಗಿ ಅವರು ಯಾವ ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ತಾರೋ ಐ ಆಲ್ವೇಸ್ ಹ್ಯಾವ್ ಅನ್ ಐ ಆನ್ ಇಟ್ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಂಟ್ರೊಡ್ಯೂಸಿಂಗ್ ಥಿಂಕಿಂಗ್ ಅಂಡ್ ಡೆಸ್ಟಿನಿ. ಓದ್ಲಿಕ್ಕೆ ನನಗೆ ಪ್ರೇರಣೆ ಮಾಡಿದ್ರಿ. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು. ಸೊ ಈ ಬುಕ್ಕು ವಿಶೇಷವಾದ ಬುಕ್ ಅಂತ ನಾವು ಎಲ್ಲರಿಗೂ ಗೊತ್ತು, ಆದ್ರೆ ಪರಿಚಯ ಇಲ್ಲ. ತುಂಬಾ ಮಾಸ್ಟರ್ ಸ್ಕಿಲ್ ಇರುವಂತ ಮಾಸ್ಟರ್ಸ್ಗೂ ಈ ಬುಕ್ ಬಗ್ಗೆ ಪರಿಚಯ ಕಡಿಮೆ ಇರ್ತದೆ. ಯಾಕಂದ್ರೆ ಇದು ಅಷ್ಟು ಈಜ ಮೇಡಮ್ ಹೇಳಿದ್ರಲ್ಲ, 1500 ಪೇಜಸ್ ಇರೋದು. 1500 ಪೇಜಸ್ ಇದೆ. ಇನ್ನೊಂದು ಈ ಬುಕ್ಕು ನನಗೂ ಅದೇ ಪತ್ರಿ ಸರ್ ಹೇಳುವಾಗನೇ ಪರಿಚಯ ಆಗಿರೋದು. ಪತ್ರಿ ಸರ್ ಇದ್ರ ಬಗ್ಗೆ ಸ್ವಲ್ಪ ಸ್ವಾಧ್ಯಾಯ ಮಾಡತ್ತಾ ಅದ್ರ ಬಗ್ಗೆ ಹೇಳ್ತಾ ಹೋದ್ರು, ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರು ಪಿರಮಿಡ್ ವ್ಯಾಲಿಯಲ್ಲಿ. ಐ ಥಿಂಕ್ ಅವರು ಲಾಸ್ಟ್ ಕೊನೆ ದಿವಸಗಳಲ್ಲೇ ಇದು ಆಗಿರುವಂತ ವಿಷಯ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಲಾಸ್ಟ್ ದಿವಸದಲ್ಲಿ ಒಂದು 6 ತಿಂಗಳು 8 ತಿಂಗಳು ಅವರು ಡಿಪಾರ್ಚರ್ ಮುಂಚೆ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ವಿಷಯ ಅವರು ಹೇಳಿದ್ರು. ಅದು ಅಷ್ಟುವರೆಗೂ ಪ್ರತಿಯೊಂದು ಈ ಎಲ್ಲಾ ಸೊಸೈಟಿಯಲ್ಲಿನೂ ಎಲ್ಲರೂ ಏನ್ ಒಂದು ಪದ ಬಳಸ್ತಾರೆ ಅಂದ್ರೆ ಒಂದು ಜ್ಞಾನ ಅನ್ನೋದು ಪ್ರತಿಯೊಬ್ಬರು ಅಳವಡಿಸ್ಕೊಂಡಿರೋದು ರೂಢಿಯಾಗಿರೋದು ಏನಂತಂದ್ರೆ, ನಾವೆಲ್ಲರೂ ಈಗ ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಈ ಮೀನು ಸಾಮ್ರಾಜ್ಯ, ಅದಾದ್ಮೇಲೆ ಜಂತು ಸಾಮ್ರಾಜ್ಯ, ಅದಾದ್ಮೇಲೆ ನಾವು ಹುಟ್ಟಿದೀವಿ ಅಂತ ಒಂದು ರೂಢಿ ಮಾಡ್ಕೊಂಡಿದ್ರು. ಅದು ತಪ್ಪು ಅಂತ ಹೇಳ್ಬಿಟ್ಟಿದ್ರು ಸರ್. ಈ ಬುಕ್ಕಿಂದಾನೇ ನಾವೆಲ್ಲರಿಗೂ ಪರಿಚಯ ಮಾಡಿದ್ದೇನೆಂದ್ರೆ, ಇಲ್ಲ ಆಗಿಲ್ಲ. ಅಂದ್ರೆ ಇದು ಆಯುರ್ವೇದದಲ್ಲಿ ಈಗಾಗಲೇ ಇದೆ. ಆಯುರ್ವೇದದಲ್ಲಿ ಈ ಸೃಷ್ಟಿ ಹೇಗೆ ಆಗಿದೆ ಅಂದ್ರೆ ಒಂಥರ ಪುರುಷ ಪ್ರಕೃತಿ ಅಂತ ಹೇಳ್ತಾ ಬಂದ್ರು. ಪ್ರಕೃತಿ ಪುರುಷ. ಪ್ರಕೃತಿ ಅಂದ್ರೆ ನೇಚರ್ ಕಿಂಗ್ಡಮ್. ನೇಚರ್ ಕಿಂಗ್ಡಮ್ ಅಲ್ಲಿ ಎಲ್ಲ ಖನಿಜ ಸಾಮ್ರಾಜ್ಯ, ಈ ಮೀನು ವಾಟರ್ ಸಾಮ್ರಾಜ್ಯ ವಾಟರ್ ಕಿಂಗ್ಡಮ್, ಮತ್ತೆ ಈ ಸಸ್ಯಗಳು, ಜಂತುಗಳು, ಪಕ್ಷಿಗಳು ಇವೆಲ್ಲ ಅದ್ರ ಭಾಗವಾಗಿರ್ತದೆ. ಮತ್ತೆ ನಾವು ಪುರುಷ ಸಾಮ್ರಾಜ್ಯ ಕೆಳಗಡೆ ಬರ್ತೀವಿ. ಅಂದ್ರೆ ಈ ಸೃಷ್ಟಿ 2 ವಿಧಗಳಾಗಿದ್ರೆ, ಪುರುಷ ಪ್ರಕೃತಿಯಲ್ಲಿ ನೇಚರ್ ಕಿಂಗ್ಡಮ್, ಪುರುಷ ಅಲ್ಲಿ ಮಾನವ ಸಾಮ್ರಾಜ್ಯ, ಈ ರೀತಿಯಲ್ಲಿ ಇತ್ತು. ಇದು ತುಂಬಾ ಜನ ಒಂಥರ ಏನಾಗಿದೆ ಅಂದ್ರೆ ಚಿಂಪಾಂಜಿಯಿಂದ ಬಂದಿದೀವಿ, ಮತ್ತೆ ಗೊರಿಲ್ಲಾ ಇಂದ ಬಂದಿದೀವಿ, ಈ ತರ ಕೋತಿಯಿಂದ ಬಂದಿದೀವಿ, ಈ ರೀತಿಯಲ್ಲಿ ಹೇಳ್ತಾ ಬಂದರು. ಅದು ನನಗೂ ಯಾವಾಗ್ಲೂ ಒಂಥರ ಕನ್ಫ್ಯೂಷನ್ ಇತ್ತು. ಅಂದ್ರೆ ಇದು ತಪ್ಪಲ್ಲ ಅಂತ ನನಗೂ ಯಾವಾಗ್ಲೂ ರೈಟ್ ಅಂತ ನನಗೆ ಅನಿಸಿಲ್ಲ. ನಾವು ನಂಬಕ್ಕೆ ಹೋಗಿಲ್ಲ. ಎಷ್ಟೋ ವರ್ಷಗಳ ಆ ಗೊಂದಲ ಇತ್ತು. ಪಾದ್ರಿ ಸರ್ ಈ ಬುಕ್ಕಿಂದ ಕ್ಲಿಯರ್ ಮಾಡಿದ್ರು. ಈ ಬುಕ್ಕಲ್ಲಿ ಇವರು ತುಂಬಾ ವಿಶೇಷವಾಗಿ ಬರೆದಿದ್ದಾರೆ ಇದ್ರ ಬಗ್ಗೆ. ಏನಂತಂದ್ರೆ, ಈ ಮಾನವ ಸಾಮ್ರಾಜ್ಯನೇ ಹುಟ್ಟಿರೋದೇ ಇದು ಒಂದು ಪೂರ್ಣಾತ್ಮ ಮತ್ತೆ ಅಂಶಾತ್ಮಗಳು ಅಷ್ಟೇ. ಪೂರ್ಣಾತ್ಮ ಏನಿದೆಯೋ, ಪೂರ್ಣಾತ್ಮನೇ ನಾವು ಬಿಡುಗಡಾಗಿ ಅಂಶಾತ್ಮಗಳಾಗಿ ಹುಟ್ಟಿದೀವಿ. ಅಂಶಾತ್ಮಗಳಾಗಿ ನಾವು ಜೀವನ ಮಾಡ್ತಾ ಇದೀವಿ. ಇಲ್ಲಿ ಇದೇ ಅಂಶಾತ್ಮಗಳಾಗಿ ನಾವು ಕೊನಸಾಗಿರ್ತೀವಿ. ಅಂದ್ರೆ ಸಾಗ್ತಾ ಇರ್ತೀವಿ, ನಮ್ಮ ಜೀವನ ಸಾಗ್ತಾ ಇರ್ತದೆ. ಎಷ್ಟುವರೆಗೂ ಅಂದ್ರೆ ನಾವು ಮತ್ತೆ ಮಾಧವನಾಗೋವರೆಗೂ, ನಾವು ಅಂದ್ರೆ ನಿಜವಾದ ಒಂದು ಬ್ರಹ್ಮಜ್ಞಾನಿ ಆಗೋಂಥವರೆಗೂ, ಬ್ರಹ್ಮರ್ಷಿ ಅಂತ ಆಗೋಂಥವರೆಗೂ ನಾವು ಸಾಕ್ತಾನೆ ಇರ್ತೀವಿ. ಈ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ತಿರೋಗತಿ ಇಲ್ಲ, ಪುರೋಗತಿ ಮಾತ್ರ ಇರೋದು. ಅಂದ್ರೆ ಓನ್ಲಿ ಪ್ರೋಗ್ರೆಷನ್, ದೇರ್ ಇಸ್ ನೋ ರಿಗ್ರೆಷನ್ ಅಂತ ತುಂಬಾ ಅದ್ಭುತವಾದ ಆ ವಿಷಯ ಹೇಳ್ತಾ ಬಂದ್ರೆ ಮೇಡಮ್. ಅದಕ್ಕೆ ನಾನು ಈ ಬುಕ್ಕು ತುಂಬಾ ವಿಶೇಷವಾದ ಬುಕ್ಕು. ಇದನ್ನು ಸ್ವಾಧ್ಯಾಯ ಶುರು ಮಾಡಿದಕ್ಕೂ ತಮಗೂ ಮತ್ತೊಂದ್ಸರಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್, ದೀಪಾ ಮೇಡಮ್. ಈಗ ಸ್ವಲ್ಪ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ, ಅವರ ಅನಿಸಿಕೆ ಮಾಸ್ಟರ್ಸ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿರುವಂತಹ ವಿಷಯ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಬಗ್ಗೆ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾಸ್ಟರ್ಸ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಯಾವತ್ತು ಪ್ರಶ್ನೆಗಳಿದೆಯಲ್ಲ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ. ಪಾಲಾಕ್ಷಿ ಮೇಡಮ್ ಮಾತಾಡಿ. ಪಾಲಾಕ್ಷಿ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ನಿಮ್ಮನ್ನ ನೋಡಿದ ತಕ್ಷಣನೇ ಅಷ್ಟು ಸೂರನಾಂಬಿಕಾ ನಾಗಾಂಬಿಕಾ ನಿಮ್ಮನ್ನ ನೋಡಿದ ತಕ್ಷಣ ನಿಜವಾಗಿ ಹೊಸ ಬುಕ್ ನ ನೋಡ್ದಂಗೆ ಆಗತ್ತೆ ಮೇಡಮ್. ಈ ಬೆಳಕ್ನ ನಾವು ಹೆಂಗ್ ಟ್ಯಾಪ್ ಮಾಡೋದು ಅನ್ನೋದು ನನ್ ಪ್ರಶ್ನೆ ಮೇಡಮ್. ಈ ಪುಸ್ತಕ ಹೇಳ್ತಾ ಹೋಗ್ತೀನಿ ಮೇಡಮ್. ಅವ್ರು ಹೇಳಿದ ವಿಷಯನೇ ನಾನು ಹೇಳ್ಬಹುದು, ಯಾಕೆಂದ್ರೆ ನನ್ನ ಅನುಭವ ಅಲ್ವಲ್ಲ. ಅವ್ರು ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಬೆಳಕಿದೆ, ನಮ್ಮ ಬೆಳಕನ್ನು ನಾವು ನೋಡ್ಕೊಳ್ಬೇಕು. ಇನ್ನು ಬೇರೆಯವರು ಆಪೋ ದೀಪೋ ಭವ ಈ ಮಾತನ್ನ ಇಲ್ಲಿ ಇನ್ನೂ ಡೀಪ್ ಆಗಿ ಸೈಂಟಿಫಿಕ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡು ಶೇರ್ ಮಾಡ್ತಿರುವ ಮಾಸ್ತರ್ ಇವರು. ನಮ್ಮಲ್ಲಿ ಬೆಳಕಿದೆ, ನನ್ನ ಬೆಳಕನ್ನ ನಾನು ಹೇಗ್ ನೋಡ್ಬೇಕು ಅಂತಂದ್ರೆ ಅದು ನಾವು ಡಿಸೈಡ್ ಮಾಡ್ಬೇಕು. ಹೇಗೆ ಅವರು ತಮ್ಮ ಬೆಳಕನ್ನ ತಾವು ನೋಡಿದ್ರು,
ನೋಡಿ, ಯಾವುದೇ ಆಗ್ಲಿ ಪ್ಯೂರಿಟಿ ಇತ್ತಂದ್ರೇನೆ ಸಾಧ್ಯ ಅಲ್ವಾ ಮೇಡಮ್? ತುಂಬಾ ಸಿಂಪಲ್ ಆನ್ಸರ್, ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಪ್ಯೂರಿಟಿ ಇದ್ರೇನೆ ನಾವು ಯಾವ್ದನ್ನಾದ್ರೂ ನೋಡ್ಲಿಕ್ಕೆ ಸಾಧ್ಯ. ಮಾಸ್ಟರ್ಸ್ ಇದು ಎಲ್ಲರಿಗಾಗಿದೆ, ಅವರೊಬ್ಬರಿಗೆ ಅಲ್ಲ. ಸೊ ಈ ಪ್ರಶ್ನೆ ಎಲ್ಲರಲ್ಲೂ ಇದೆ. ಈ ಪ್ರಶ್ನೆ ಕಾಡ್ಬೇಕು ನಮ್ಮಲ್ಲಿ. ಇಂಥದ್ದು ಇದೆ ಅಂತ ನೋಡಿದ ತಕ್ಷಣ ನಾನು ಹೇಗ್ ನೋಡ್ಕೊಳ್ಬಹುದು ಅನ್ನೋ ಪ್ರಶ್ನೆ ಕೇಳಿದ್ವಿ. ತುಂಬಾ ಒಳ್ಳೆ ಪ್ರಶ್ನೆ, ಹೀಗೆ ಕೇಳ್ಬೇಕು ಮಾಸ್ಟರ್ಸ್. ಇಲ್ಲ ಹೌ- ಮೇಡಮ್, ಅವ್ರಿಗೆ- ಇದ್ರೆ ಅದು ಸಿಗುತ್ತೆ ಅನ್ನೋದಕ್ಕೆ ಈ ಬುಕ್ ನನ್ಗೆ ಇಂಟ್ರೆಸ್ಟಿಂಗ್ ಅನ್ನಂಗ ಆಯ್ತು ಮೇಡಮ್. ಎಸ್, ಖಂಡಿತ ಮೇಡಮ್, ಅದು ಸಾಧ್ಯ ಅನ್ನುವ ಮಾತು ಇಲ್ಲಿದೆ. ಸೊ ಅದು ಹೇಗೆ ಅನ್ನೋದನ್ನ ನಾವು ದಿನ ನೋಡೋಣ. ಹಾಗೇನೆ ಬುಕ್ ಓದ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಓದಿ. ಐ ಡೋಂಟ್ ಥಿಂಕ್ ಕನ್ನಡದಲ್ಲಿ ಇದೆ ಅಂತ, ಸೊ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಖಂಡಿತವಾಗ್ಲೂ ಓದಿ. ಇದನ್ನ ತಿಳ್ಕೊಂಡ್ಮೇಲೆ ನಾವು ಚಿಕ್ಕ ಚಿಕ್ಕ ಬುಕ್ ಆಗಿ ಕನ್ನಡದಲ್ಲಿ ಬರೆದ್ರೂ ತಪ್ಪಿಲ್ಲ. ಸೊ ಯಾರಾದ್ರೂ ಇದನ್ನೆಲ್ಲ ಕೇಳಿದ ಮೇಲೆ ಆಸಕ್ತಿ ಹುಟ್ಟಿದ್ರೆ ತಿಳಿದಿರುವ ವಿಷಯವನ್ನು ಕನ್ನಡದಲ್ಲಿ ಅನುವಾದ ಮಾಡಿ. ನನ್ಗೆ ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಕನ್ನಡದಲ್ಲಿ ನಾವು ಈ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದ ಮೇಲೆ ಆಕ್ಚುಲಿ ನಿಮ್ಮಲ್ಲಿರುವ ಲೇಖಕ ಎದ್ದು ನಿಂತ್ಕೊಳ್ಬೇಕು. ನಾನ್ ಬರೀತೀನಿ ಇದನ್ನ ಅಂತ. ಎಷ್ಟನ್ನ ತಿಳ್ಕೊಳ್ತಾ ಇದೀವೋ ಅಷ್ಟು ಮಾತ್ರ ಬರೆದ್ರು ಸಾಕು ಮಾಸ್ಟರ್ಸ್. ಹೇಗೆ ಅವರಲ್ಲಿ ಈ ಆಸಕ್ತಿ ಹುಟ್ಟಿದ್ದಕ್ಕೆ ನೀವು ಕಾರಣರಾಗ್ತೀರಾ, ಆಮೇಲೆ ಮುಂದೆ ಅವರು ಒರಿಜಿನಲ್ ಬುಕ್ ಓದ್ಲಿಕ್ಕೆ ಪ್ರೇರಣೆ ಆಗತ್ತೆ. ಸೊ ಎಸ್ ಮಾಸ್ಟರ್ಸ್, ನಮ್ಮಲ್ಲಿ ಬೆಳಕಿದೆ, ನಾವು ಅದನ್ನ ಪೂರ್ಣ ರೂಪದಿಂದ ಕಾಣ್ಬೇಕು. ನಮ್ಮೆಲ್ಲರಿಗೂ ತಿಳಿದುವ ಜನರಲ್ ನಾಲೆಡ್ಜ್, ಕಾಮನ್ ಸೆನ್ಸ್ ಏನು ಅಂತಂದ್ರೆ ಧ್ಯಾನವೇ ಅದಕ್ಕೆ ಮಾರ್ಗ. ಅವರು ಗಿಫ್ಟೆಡ್ ಆಗಿದ್ರು, ಅವ್ರಿಗೆ ಧ್ಯಾನ ಮಾಡಿದಿರಾ ಅವ್ರಿಗೆ ಕಂಡಿರಬಹುದು. ಆದ್ರೆ ನಮಗೆ ಒಂದು ಸುಲಭೋಪಾಯ ಅಂದ್ರೆ ಧ್ಯಾನ ಮಾರ್ಗದಿಂದ ನಾವು ನಮ್ಮ ಬೆಳಕನ್ನು ಕಾಣ್ಬಹುದು ಅಂತ ನನ್ನ ಉತ್ತರ ಆಗಿದೆ. ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಮುಂದೆ ನೋಡ್ಬೋದು. ಮತ್ತೆ ರಂಗನಾಥ್ ಸರ್, ನಿಮ್ಗೆ ಏನಾದ್ರು ಇದ್ರ ವಿಷಯವಾಗಿ ಹೇಳ್ಬೇಕಂತಿದ್ರೆ ನೀವು ಹೇಳಿ. ಏನಿಲ್ಲ ಮೇಡಮ್, ಈ ಬುಕ್ಕು ಓದೋದು ಅರ್ಥ ಮಾಡ್ಕೊಂಡಿದ್ರೇನೆ ನಮ್ಮಲ್ಲಿ ಆ ಕಾನ್ಶಿಯಸ್ನೆಸ್ ಅನ್ನೋದು ಇನ್ನೂ ಹೆಚ್ಚಾಗತ್ತೆ. ಯಾಕಂದ್ರೆ ಆ ಬುಕ್ಕಲ್ಲಿ ಅವ್ರ ಸ್ವಂತ ಎಕ್ಸ್ಪೀರಿಯನ್ಸ್ ಎಲ್ಲ ಮೇಡಮ್, ಎಲ್ಲ ಅಂದ್ರೆ ಹಲವಾದ ಎಕ್ಸ್ಪೀರಿಯನ್ಸ್ ಅದು. ಅಲ್ವಾ? ಅದು ಯಾರ್ಯಾರಿಗೂ ಆ ಥರ ಆಗಿದೆ ಅವ್ರಿಗೆ ಗೊತ್ತಾಗತ್ತೆ ಆ ಕಾನ್ಶಿಯಸ್ನೆಸ್ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ಸೊ ಅವ್ರು ಪಡೆದಿದ್ದಕ್ಕೂ ಆ ಬುಕ್ಕು ಓದ್ತಾ ಓದ್ತಾ ನಾವು ಅರ್ಥ ಮಾಡ್ಕೊಂಡು, ಈಗ ನೀವು ಹೇಳಿದ್ರಲ್ಲ, ಒಂದು ಸಣ್ಣ ಸಣ್ಣ ಬುಕ್ಗಳು ನೋಟ್ಸ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಹೋದ್ರೆ ಪ್ರತಿಯೊಂದು ಪಾಯಿಂಟು ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ ಆ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ ಹೇಳ್ಬೇಕಂದ್ರೆ. ಸೊ ಆ ಪಾಯಿಂಟ್ ಒಂದೊಂದು ಅರ್ಥ ಮಾಡ್ಕೊಂತ ಹೋದ್ರೆ ನಮ್ಮಲ್ಲಿರುವಂಥ ಏನೇ ಬ್ಲಾಕ್ಸ್ ಇದ್ರೂ ಎಲ್ಲ ತೊಲಗಿಸ್ತದೆ. ಮತ್ತೆ ಆ ಕಾನ್ಶಿಯಸ್ ಲೆವೆಲ್ನು, ಆ ಎಚ್ಚರಿಕೆ, ಆ ಅರಿವು ಅನ್ನೋದು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತದೆ ಮೇಡಮ್. ಅವಾಗ ಪ್ರತಿಯೊಬ್ಬರು ಮಾಸ್ಟರ್ ಆಗಿ ತಯಾರಾಗಕ್ಕೆ ಅವಕಾಶ ಇದೆ. ಈ ಬುಕ್ಕನ್ನು ತೆಲುಗಲ್ಲಿ ಸ್ವಲ್ಪ ಏನೋ ಸ್ಮಾಲ್ ಬುಕ್ ಬರೆದಿದ್ದಾರೆ ಮೇಡಮ್ ಇದ್ರ ಬಗ್ಗೆ. ಥಿಂಕಿಂಗ್ ಅಂಡ್ ಡೆಸ್ಟಿನಿನು ತಗೊಂಡು ದೊಡ್ಡದಾಗಿರೋದು ಮಹಾವತಾರಣ ಅಂತ ಸಮಥಿಂಗ್ ಒಂದು ಬುಕ್ ತರ ಸ್ಮಾಲ್ ಬುಕ್ ಇದೆ. ಬಟ್ ಆದ್ರೂ ಅದು ಸಾಕಾಗಲ್ಲ, ಖಂಡಿತವಾಗಿ ನೋಡಿ, ನನ್ಗೆ ಇದು ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕ ಬುಕ್, ಥಿಂಕಿಂಗ್ ಅಂಡ್ ಡೆಸ್ಟಿನಿ ವಿಷಯವಾಗಿ ಅ ಗ್ರೇಟ್ ವೇ. ನಾನು ಅನ್ಕೊಂಡೆ ಇದಿಷ್ಟು ಚಿಕ್ಕ ಬುಕ್ ಇದೆ, ಖಂಡಿತವಾಗ್ಲೂ ಮಾಡ್ಬೇಕು ಅಂತ. ಸರ್ ನಿಮ್ ಹತ್ರ ಮಾತಾಡಿದಾಗ ನಾನು ಓದಿದ್ದು ಈ ಬುಕ್. ಸೊ ಇದು ಕೋರ್ಸ್ ಮೆಟೀರಿಯಲ್ ಆಗಿ ಯಾವ್ದೋ ಒಂದು ವರ್ಕ್ಶಾಪ್ ನಡೆದಾಗ ಮಾಡಿರುವುದು. ಒರಿಜಿನಲ್ ಬುಕ್ ನೋಡಿದಾಗ್ಲೇ ಗೊತ್ತಾಗಿದ್ದು ಅದು 1,500 ಪೇಜಸ್ ಪುಸ್ತಕ ಅಂತ. ಸೊ ಇಂಗ್ಲಿಷ್ ಆದ್ರೂ ಹೀಗ್ ಚಿಕ್ಕದಾಗಿ ಮಾಡಿದಾರಲ್ಲ ಫ್ರೆಂಡ್ಸ್. ಪ್ಲೀಸ್ ಇದನ್ನ ಓದ್ತಾ ಇದ್ರು ಇಲ್ಲಿ ಏನ್ ಕೇಳಿಸ್ಕೊಳ್ತಾ ಇದೀವಿ, ಇಷ್ಟೇ ವಿಷಯ ನೀವು ಕನ್ನಡದಲ್ಲಿ ಬರ್ದ್ರು ಸಾಕು, ನಮ್ಮ ಸೆಷನ್ಸ್ ಅಟೆಂಡ್ ಮಾಡಿ. ಸೊ ಇದೇ ಬುಕ್ ತೆಲುಗಲ್ಲಿದೆ ಮೇಡಮ್. ಈ ಬುಕ್ ತೆಲುಗು ಅನುವಾದ ಮಾಡಿರೋದು ಆಕ್ಚುಲಿ. ತುಂಬಾ ಡೀಪ್ ವಿಸ್ಡಮ್ ಇದೆ ಸರ್. ಇದು ಮಾತ್ರ ಹೇಳಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಹೋಗಿ ಮತ್ತೆ PDF ಓದಿದ್ದೇನೆ. PDF ಓದಿ ನಾನು ಯಾವ ಬುಕ್ ಇಲ್ಲಿ ಮತ್ತೆ ಯಾವ ಸೆಷನ್ ಮಾಡಿದ್ರು ಫ್ರೆಂಡ್ಸ್ ನಾನು ತುಂಬಾ ರಿಸರ್ಚ್ ವರ್ಕ್ ಮಾಡುತ್ತೇನೆ. ನನ್ಗೆ ಹೀಗಾಗಿ ಮಾಸ್ಟರ್ಸ್ಗೆ ಮತ್ತೆ ಪತ್ರಿ ಸರ್ಗೆ ವಿಶೇಷವಾಗಿ ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಹೇಳಲಿಕ್ಕೆ ಮನ್ಸು ಬರುತ್ತೆ. ಅಂದ್ರೆ ಹೃದಯದಿಂದ ಬರುತ್ತೆ. ಈ ಒಂದು ಅವಕಾಶ ಇರೋದ್ರಿಂದ ನಾನು ಇನ್ನೂ ಒಳ್ಳೆಯ ಪುಸ್ತಕಗಳ ಕಡೆಗೆ ನನ್ನ ಗಮನ ಹೋಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ವಿಷಯ ತಿಳಿಲಿಕ್ಕೆ. ನಾನಂತೂ 1,500 ಪೇಜಸ್ ಓದ್ಲಿಕ್ಕೆ ಇವಾಗ ಸಮಯ ಇಲ್ಲ. ಓದಲ್ಲ ಅಂತ ಇಲ್ಲ, ಸಮಯ ಇಲ್ಲದ ಕಾರಣ ನೆನ್ನೆ ನಾನು ಒಂದು 10 ಚಾಪ್ಟರ್ಸ್ ಮಾತ್ರ ಓದಿದೆ. ಸೊ ಎಲ್ಲ ಒಟ್ಟಿಗೆ ಹೇಳೋದು ಬೇಡ, ತುಂಬಾ ಡೀಪ್ ಆಗಿದೆ ಮಾಸ್ಟರ್ಸ್. ಏನ್ ಹೇಳಿದ್ರು ಅಂತ ಅರ್ಥನೇ ಆಗಲ್ಲ ಆಮೇಲೆ ನಿಮ್ಗೆ. ಹೀಗೆ ಸ್ಲೋ ಆಗಿ ಹೋಗೋಣ ಅಂತ ಇವತ್ತು ಇಂಟ್ರೊಡಕ್ಷನ್ ಹೇಳಿರೋದು. ಈ ಬುಕ್ ಅಲ್ಲೂ ಹಾಗೆ ಕೊಟ್ಟಿದ್ದಾರೆ. ಇದೆಲ್ಲ ಪತ್ರಿ ಸರ್ ಈ ಬುಕ್ ವಿಷಯವಾಗಿ ಹೇಳಿದ ಮಾತುಗಳು. ಇದು 4 ಲೈನ್ಸ್, 10 ಚಾಪ್ಟರ್ಗೆ 4 ಲೈನ್ಸ್ ಮಾಡಿದ್ದಾರೆ. ಖಂಡಿತವಾಗ್ಲು ನಾನ್ ಟ್ರೈ ಮಾಡ್ತೀನಿ ಸರ್, ನೀವ್ ಹೇಳಿದ್ರೆ. ಹಾಗಾದ್ರೆ ಇದನ್ನೇ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಟ್ರೆ ಒಳ್ಳೇದಲ್ವಾ? ವಿಲ್ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಅಪೋ ದೀಪೋ ಭವ, ಈ ಮಾತನ್ನ ಲಿಟ್ರಲ್ ಆಗಿ ತಗೊಳ್ಬೇಕು. ದೀಪ ನಾನು ಅಂದ್ರೆ ಅಲ್ಲಿ ಬೆಳಕು ಕಾಣ್ಬೇಕಲ್ಲ, ನಾನೇ ದೀಪ ಅಂತಂದ್ರೆ ಆ ಬೆಳಕು ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಕಾಣೋ ಹಾಗಾಗ್ಬೇಕು ಅಂದ್ರೆ ಪ್ಯೂರಿಟಿ ಆಫ್ ಥಾಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನನಗ್ ತಿಳಿದು ಬಂದಿರೋದು.
ಬಿಕಾಸ್ ಬೇರೆ ಮಾಸ್ಟರ್ಸ್ ಹೇಳಿದ ಮಾತು ಇದು. ಪ್ಯೂರಿಟಿ ಆಫ್ ಥಾಟ್ ಇಲ್ಲದ ಕಾರಣ ನಮ್ಗೆ ಅನುಭವಗಳು ಬರಲ್ಲ. ಪ್ಯೂರಿಟಿ ಬೇಕು. ನನ್ನ ಎನರ್ಜಿ ಎಲ್ಲಿಗೂ ಹೋಗ್ಬಿಡ್ತಾ ಇದೆ, ಎಲ್ಲಿ ನಾನು ಕಳ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೇಕು. ಆದಷ್ಟು ಮಾತು ಕಡಿಮೆ, ಆಹಾರ ಕಡಿಮೆ, ಹೊರಗಡೆ ಜನಗಳ ಸಹವಾಸ ಕಡಿಮೆ ಯಾವಾಗ ಮಾಡ್ತೀವೋ ನಾನು ಪ್ಯೂರ್ ಆಗಿ ಉಳಿಲಿಕ್ಕೆ ಸಾಧ್ಯ. ಹೀಗಾಗಿ ಮತ್ತೆ ನಮ್ಮ ಹಳೆಯ ಸಂಪ್ರದಾಯಕ್ಕೆ ಹೋದಾಗ ನೋಡಿದಾಗ ಈ ವಿದ್ಯಾರ್ಜನೆ ಮಾಡುವ ಮಕ್ಕಳಿಗೆ ಇದೆಲ್ಲ ಸ್ಟ್ರಿಕ್ಟ್ ಆಗಿ ಆಶ್ರಮದಲ್ಲಿ ಇಟ್ಟು ಮನೆಯಿಂದ ಎಲ್ಲ ದೂರ ಇಡ್ತಾ ಇದ್ರು. ಮನೆ ಮತ್ತೆ ಸಂಸಾರದಲ್ಲಿರುವ ಜಗಳ, ಅಲ್ಲಿ ಇರುವ ಅಣ್ಣ ತಮ್ಮಂದರ ಮಧ್ಯೆ, ಆಮೇಲೆ ಹಾಗೆ ನೆರೆಹೊರೆಯವರ ಮಧ್ಯೆ ಸಣ್ಣ ಪುಟ್ಟ ಅಲ್ಲ, ಮೊದ್ಲಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಜಗಳಗಳಾಗೋದು, ಕೊಲೆಗಳು ಮಾಡ್ಬಿಡೋದು. ಅಂತಹದ್ರಿಂದ ದೂರ ಇರ್ಲಿ ಅಂತ ಗುರುಕುಲ ಸಿಸ್ಟಮ್ ಬಂದಿರೋದು. ಗುರುಕುಲ ಸಿಸ್ಟಮ್ದಲ್ಲಿ ಏನಾಗ್ತಾ ಇತ್ತು, ವಿದ್ಯಾರ್ಜನೆ ಮಾಡ್ಬೇಕಂದ್ರೆ ಅಪೋದಿಪ ಭವ ಆಗ್ಬೇಕು ಅಂದ್ರೆ, ಬೆಳಕನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಇವೆಲ್ಲದರಿಂದ ದೂರ ಇರ್ಬೇಕು. ಹಾಗೇನೆ ಸಾಧನೆ ಮಾಡೋರು ಯಾಕೆ ಸನ್ಯಾಸ ತಗೊಂಡು ಹೊರಗೆ ಹೋಗ್ತಾರೆ ಇವಾಗ ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಆ ಬೆಳಕನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಹೆದರ್ಕೊಂಡು ಸಂಸಾರದ ಕಷ್ಟದಿಂದ ಓಡೋಗ್ತಾ ಇಲ್ಲ. ಅವರ ಬೆಳಕನ್ನು ಅವ್ರು ಹೆಚ್ಚಿಸ್ಕೊಳ್ಳಿಕ್ಕೆ ಅವರು ಈ ಸಂಸಾರದಿಂದ, ಈ ಸಮಾಜದಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಈ ಸಮಾಜ ಮತ್ತೆ ಈ ಸಂಸಾರನೇ ಆ ಬೆಳಕನ್ನು ಕಾಣಕ್ಕೆ ಅಡ್ಡಿ ಆಗ್ತಿರುವ ಪರ್ದೆ. ನೆನ್ನೆಯ ದಿನ ನಾನು ಒಬ್ಬ ಹಿಮಾಲಯನ್ ಮಾಸ್ಟರ್ಸ್ ಬಗ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ತೆಲುಗು ವಿಡಿಯೋ ಬರ್ತಾ ಇತ್ತು. ಅದು ತುಂಬಾ ಅಪ್ಡೇಟೆಡ್ ಇರ್ತೀನಿ ನಾನು. ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ವಿಷಯಗಳು, ನಾನ್ ಧ್ಯಾನಕ್ಕೆ ಬಂದಾಗಿಂದ ಅಲ್ಲಿಂದಾನೇ ಎಷ್ಟೋ ವಿಷಯಗಳು ತಿಳ್ಕೊಂಡಿದ್ದೇನೆ ಮಾಸ್ಟರ್ಸ್. ಅಲ್ಲಿ ಒಬ್ಬ ಹಿಮಾಲಯನ್ ಯೋಗಿ ಜೊತೆಲಿ ಇಂಟರ್ವ್ಯೂ ಮಾಡ್ತಾ, PMC ಇಂಗ್ಲಿಷ್ ಅಲ್ಲಿದೆ, ಹೋಗ್ಬಿಟ್ಟು ನೋಡಿ ಬೇಕಿದ್ರೆ. ಅಲ್ಲಿ ಅವ್ರನ್ನ ಕೇಳ್ತಾ ಇದ್ರು, ಈಗ ಎಷ್ಟೋ ಪ್ರಶ್ನೆಗಳು. ಅವ್ರು ಹೇಳಿದ ಒಂದು ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಹಿಮಾಲಯದಲ್ಲಿ ಹೋಗ್ಬಿಟ್ಟೆ ಧ್ಯಾನ ಮಾಡ್ಬೇಕಾ? ಯಾಕೆ ಹಿಮಾಲಯದಲ್ಲಿ ಹೋದ್ರೇನೆ ಸಾಧನೆಗಳಾಗುತ್ತಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಒಂದೊಂದು ಜಾಗದ ಶಕ್ತಿ ಹೇಗಿರುತ್ತೆ ಅಂದ್ರೆ, ಹಿಮಾಲಯದಲ್ಲಿ ಆ ಎತ್ತರಕ್ಕೆ ಹೋದಂಗೆ ನಮ್ಮ ಮನಸ್ಸಿನ ಥಾಟ್ಸ್ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಎಷ್ಟು ವಿಶೇಷ ಅಲ್ವಾ? ನಾವಿಲ್ಲಿ ಕಷ್ಟಪಟ್ಟು ಥಾಟ್ಸ್ ನ ಕಮ್ಮಿ ಮಾಡ್ಕೊಂಡು ಆಮೇಲೆ ಧ್ಯಾನಾನುಭವ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಅವ್ರು ಹೇಳ್ತಾರೆ, ಹಿಮಾಲಯದಲ್ಲಿ ಮೇಲಕ್ಕೆ ಹೋದಂಗೆ ನೀವು ಅದಕ್ಕೆ ನೋಡಿ, ಯಾರಾದ್ರೂ ಹಿಮಾಲಯ ಟ್ರಿಪ್ಗೆ ಹೋಗಿ ಬಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಒಂದು ಎತ್ತರಕ್ಕೆ ಹೋದಾಗ ತನ್ನಷ್ಟು ತಾನೇ ನಮ್ಮ ಆಲೋಚನೆಯ ಸಂಖ್ಯೆಗಳು ಕಮ್ಮಿ ಆಗ್ಬಿಡುತ್ತೆ. ಸೊ ನೀನ್ ಎಷ್ಟು ಎತ್ತರಕ್ಕೆ ಹೋಗ್ತೀಯಾ ಆಟೋಮೆಟಿಕ್ಲಿ 0 ಸ್ಟೇಟ್ ಅಂತೆ. ಅಲ್ಲಿ ಧ್ಯಾನನೇ ಮಾಡೋದ್ ಬೇಕಾಗಲ್ವಂತೆ. ಎತ್ತರಕ್ಕೆ ಹೋಗಿದ ತಕ್ಷಣ ತನ್ನಷ್ಟಾನೆ 0 ಸ್ಟೇಟ್ ಆಗಿದ ತಕ್ಷಣನೇ ಕಾನ್ಶಿಯಸ್ನೆಸ್, ಅವೇರ್ನೆಸ್, ಆಮೇಲೆ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗುವುದು, ಮತ್ತೆ ಎಲ್ಲಾ ಅನುಭವಗಳು ಬರುವುದು ತುಂಬಾ ಆಗತ್ತೆ. ಪ್ರತಿ ಮನುಷ್ಯ ಫಿಕ್ಸ್ ಮಾಡ್ಕೊಳ್ಬೇಕಂತೆ ತನ್ನ ಜೀವಿತ ಕಾಲದಲ್ಲಿ, ವರ್ಷದಲ್ಲಿ ಒಂದು ಇಷ್ಟು ದಿನ, ಒಂದು 10 ದಿನ, ಒಂದು 5 ದಿನ, ಆ ತರ. ಇಲ್ಲ ಸಾಧನೆ ಮಾಡೋರಾದ್ರೆ ಒಂದೊಂದು ತಿಂಗಳು, ಪ್ರತಿ ವರ್ಷ 1 ತಿಂಗಳಾದ್ರೂ ಹಿಮಾಲಯಕ್ಕೆ ಹೋಗಿ ಅಂತಹ ಒಂದು ಪ್ರದೇಶದಲ್ಲಿದ್ದು ಅನುಭವ ಪಡೆದು ಬರ್ಬೇಕಂತೆ. ಚಾರ್ಜ್ ಆಗಿ ಬರ್ಬೇಕು. ಇದು ಬರೀ ಸಂತರಿಗೆ ಮತ್ತೆ ವಿಶೇಷವಾಗಿ ಸಾಧು ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಲ್ಲ. ಈ ಜ್ಞಾನ ಪಡೆದ ಮೇಲೆ, ಹೀಗಾಗಿ ನಾವು ಯಾತ್ರೆಗಳಿಗೆ ಹೋಗುವುದನ್ನೋದು ಒಂದು ವಾಡಿಕೆ ಆಗಿತ್ತು. ಅಷ್ಟು ಸಮಯ ಆದ್ರೂ ಅವನಲ್ಲಿ ಹೋದಾಗ, ಅಲ್ಲಿದ್ದಾಗ್ಲಾದ್ರೂ ನೋಡಿ ಜ್ಞಾನ ಬರುವುದು ಒಂದು ಎತ್ತರಕ್ಕೆ ಹೋದಾಗ, ಇಲ್ಲ ಸ್ಮಶಾನಕ್ಕೆ ಹೋದಾಗ ಮಾಸ್ಟರ್. ಸ್ಮಶಾನಕ್ಕೆ ಹೋದಾಗ ನೀವು ಅನುಭವಕ್ಕೆ ಬಂದಿರಬಹುದು, ಯಾರಿಗೆ ಅದ್ರ ಸಾವಾಗಿದ್ದಾಗ ನೀವು ಹೋದಾಗ ಸ್ಮಶಾನ ಜ್ಞಾನ ಅಂತ ಕರೀತಾರೆ ಇದನ್ನ. ಸ್ಮಶಾನ ಜ್ಞಾನ ಅಂದ್ರೆ ಯಾವಾಗ ನಾವು ಕಣ್ಣಿಂದ ಒಂದು ಸಾವನ್ನ ಮತ್ತೆ ಅಲ್ಲಿ ನಡೆಯುವ ಎಲ್ಲ ಪ್ರಾಸೆಸ್ ಅನ್ನ ನೋಡ್ತೇವೋ, ನಮ್ಗೆ ನಿಜ ಏನು ಅನ್ನೋದು ಒಂದು ಅರಿವಿಗೆ ಬರುತ್ತೆ. ನಾವು ಮತ್ತೆ ಅದನ್ನ 2 ದಿನ ಮನೆಗೆ ಬಂದು ಸ್ನಾನ, ನಮ್ಮಮ್ಮ ಹೇಳೋರು, ಅಂದ್ರೆ ಮನೆಯಲ್ಲಿ ದೊಡ್ಡೋರು ಮಾತಾಡೋರು, ಸ್ನಾನ ಮಾಡಿ ಫಸ್ಟ್ ಊಟ ಮಾಡಿದ ತಕ್ಷಣ ಆ ಜ್ಞಾನ ಎಲ್ಲ ಹೋಗ್ಬಿಡುತ್ತಂತೆ. ಹುಟ್ಟಿದಾಗ್ಲೂ ಅಷ್ಟೇ, ಹೊಟ್ಟೆಯಲ್ಲಿ ಕೂಸಾಗಿದ್ದಾಗ್ಲೇ ಎಲ್ಲ ಜ್ಞಾನ ಪಡಿತೇವೆ. ಯಾವಾಗ ಹೊಕ್ಕಳನ್ನು ಕತ್ತರಿಸ್ತಾರೋ ಆ ಜ್ಞಾನದಿಂದ ನಮ್ಮ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಎಲ್ಲಿವರೆಗೆ ತಾಯಿ ಹಾಲು ಕುಡಿತಾ ಇರ್ತಾರೋ ಅಲ್ಲಿವರೆಗೂ ಸ್ವಲ್ಪ ಜ್ಞಾನ ಇರುತ್ತೆ. ತಾಯಿ ಹಾಲು ಕುಡಿಯುವುದನ್ನ ನಿಲ್ಲಿಸಿದ ತಕ್ಷಣ ಮತ್ತೆ ಆ ಜ್ಞಾನದ ಪ್ರವಾಹ ನಿಂತು ಹೋಗ್ಬಿಡುತ್ತೆ. ಹೀಗೇನೆ ನಮ್ಗೆ ಜ್ಞಾನನೇ ನನ್ನ ಶಕ್ತಿ. ನಾನು ಆ ಶಕ್ತಿಯಿಂದ ದೂರ ಆಗ್ತಾ ಹೋಗ್ತಾ ಇರ್ತೀವಿ. ಯಾವಾಗ ದೂರ ಆಗ್ತಾ ಇದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ರೆ, ಇದಂತೂ ನಾವು ಮಾಡ್ಲಿಕ್ಕಾಗಲ್ಲ. ಗರ್ಭದಲ್ಲಿ ರಿಟರ್ನ್ ಹೋಗ್ಲಿಕ್ಕಾಗಲ್ಲ, ತಾಯಿ ಹಾಲನ್ನ ಮತ್ತೆ ಹೋಗಿ ಕುಡಿಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವುದು ಅಂತ ನೋಡ್ಕೊಳ್ಬೇಕು. ಅದುವೇ ಇಂತಹ ಒಂದು ಫಸ್ಟ್ ಎನರ್ಜಿ ಸ್ಪಾಟ್ಸ್ ಅಲ್ಲಿ ನೀವಿರುವ ಜಾಗದಲ್ಲಿ ಹೋಗುದು. ಹಾಗೇನೆ 0 ಥಾಟ್ಸ್ ಆ ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಎತ್ತರದ ಬೆಟ್ಟಗಳ ಮೇಲೆ ಹೋದ್ರೇನೆ ಅದು ಸಾಧ್ಯ ಅಂತ ಆ ಮಾಸ್ಟರ್ ಹೇಳಿದ್ದು.
ತುಂಬಾ ಚೆನ್ನಾಗಿದೆ. ಅವರು 75 ಇಯರ್ಸ್ ಅಲ್ಲ, ಅವ್ರ ವಯಸ್ಸು 75, 45 ಇಯರ್ಸ್ ಇಂದ ಅವರು ಆಹಾರ ಮತ್ತೆ ನಿದ್ರೆ ಮತ್ತೆ ನೀರು ಇಲ್ದೇನೆ ಬದುಕ್ತಾ ಇದ್ದಾರೆ. ಅದು ಸಾಧ್ಯನಾ ಅಂತ ಹೇಳಕ್ಕೆ ಅವರು ಅಂತಹ ಒಂದು ಜ್ಞಾನಿ ಕೊಟ್ಟಿರುವ ಜ್ಞಾನ ಇದು. 45 ಇಯರ್ಸ್ ಇಂದ ಅವರು ಆಹಾರ ನೀರು ತಗೊಳ್ದಿರ ಇರೋದು. ಬುಕ್ PDF ಮಾಸ್ಟರ್ಸ್ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಥಿಂಕಿಂಗ್ ಅಂಡ್ ಡೆಸ್ಟಿನಿ PDF ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಅದ್ ಬರುತ್ತೆ. ಅದು ಇದೆ ಮೇಡಮ್, ಓಕೆ. ಅದು ನಾನು ಅದು ಹಾಕ್ತೀನಿ, ಅದಿದೆ, ಬುಕ್ ಇದೆ. ಓಕೆ ಇನ್ನೊಂದು ಈ ಸ್ಪೇಸ್ ಎಲಿಮೆಂಟ್ ಮೇಡಮ್, ಆಕ್ಚುಲಿ ಎತ್ತರಕ್ಕೆ ಹೋದ್ರೆ ಏನಾಗತ್ತಂದ್ರೆ ಈ ಸ್ಪೇಸ್ ಎಲಿಮೆಂಟ್ ಇದೆ ನಮ್ಮಲ್ಲಿ ಸ್ಪೇಸ್ ಎಲಿಮೆಂಟ್ ಅಂತ ಇರ್ತದಲ್ಲ ಈ ಪಂಚಭೂತದಲ್ಲಿ, ಆ ಸ್ಪೇಸ್ ಎಲಿಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ. ಹ್ಮ್ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಈ ಧ್ಯಾನ ಮಾಡೋರ್ಗೆಲ್ಲ, ನಮ್ಮ ಮಾಸ್ಟರ್ಸ್ಗೆಲ್ಲ ಹಗಲ್ ಟೈಮಲ್ಲಿ ಈ ಆಕಾಶ ಮುದ್ರ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ. ಆಕಾಶ ಮುದ್ರ ಓಕೆ. ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದಿನ ಹಗಲ್ ಟೈಮಲ್ಲಿ ಹೆಚ್ಚಾಗಿ ಯಾವಾಗ ಅನುಕೂಲ ಇರ್ತದೆ ಅವಾಗ ಇದು ಮಾಡ್ತಾ ಹೋದ್ರೆ ನಮ್ಮಲ್ಲಿ ಏನಾಗತ್ತಂದ್ರೆ ಈ ಸ್ಪೇಸ್ ಎಲಿಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಆ ಶೂನ್ಯತ್ವ ಹೆಚ್ಚು ಆಗ್ತಾ ಹೋಗುವಾಗ ಧ್ಯಾನ ಅದ್ಭುತವಾಗತ್ತೆ. ಈ ಎತ್ತರಕ್ಕೆ ಹೋಗೋ ಸಮಯ ಏನಾಗತ್ತಂದ್ರೆ ಸ್ಪೇಸ್ ಹೆಚ್ಚಾಗ್ತಾ ಹೋಗ್ತದೆ. ಸ್ಪೇಸ್ ಎಲಿಮೆಂಟ್ ನಮ್ಮಲ್ಲಿ ಸ್ಪೇಸ್ ಎಲಿಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ, ಮಿಕ್ಕಿದ ಎಲಿಮೆಂಟ್ಸ್ ಎಲ್ಲ ಡಾಮಿನೆನ್ಸ್ ಕಡಿಮೆ ಆಗ್ತಾ ಬರ್ತದೆ. ಸೊ ಅದಕ್ಕೆ ಅಲ್ಲಿ ಹೋಗುವಂತ ಹಿಮಾಲಯಸ್ ಅಲ್ಲಿ ಮಾಡುವಂತ ಧ್ಯಾನ ಅದ್ಭುತವಾಗಿರುತ್ತೆ, ತುಂಬಾ ಆಳವಾದಿರುತ್ತೆ. ಯಾಕಂದ್ರೆ ನಮ್ಮಲ್ಲಿರುವಂತ ಆ ಸ್ಪೇಸ್ ಆಕಾಶ ತತ್ವ ಹೆಚ್ಚಾಗ್ತಾ ಹೋಗ್ತದೆ. ವಂಡರ್ಫುಲ್ ಸರ್. Yes. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್, ಇನ್ ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಮೇಡಮ್ ಇದಾರೆ, ಅದ್ಭುತವಾಗಿರುವಂತಹ ಉತ್ತರವನ್ನ ಕೊಡ್ತಾರೆ. ಮೇಡಮ್, ನಂದೊಂದು ಕ್ವಶನ್ ಇದೆ. ಏನಂತಂದ್ರೆ ಜನರಲ್ ಆಗಿ ಕೇಳ್ತಾ ಇದ್ದೀನಿ. ಏನಂತಂದ್ರೆ ಈಗ ಮನುಷ್ಯನ ಸಾವು ಹತ್ರ ಬರ್ತಾ ಇದ್ದ ಹಾಗೆ ಅವ್ನಿಗೆ ಕೆಲವು ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಹೇಳ್ತಾರೆ, ಅದು ನಿಜಾನಾ ಮೇಡಮ್? ಹಾ ಮೇಡಮ್, ಖಂಡಿತ. ನಿಮ್ಮ ಮನೆಯಲ್ಲಿರುವ ಒಂದು ತರಕಾರಿ ಇನ್ಮೇಲೆ ಕೆಟ್ಟ ಹೋಗುತ್ತೆ ಅಂತ ಗೊತ್ತಾಗ್ಬಿಡುತ್ತಲ್ಲ, ಹಾಗೇನೆ ಶರೀರಕ್ಕೂ ಹಾಗೆ ಮೇಡಮ್. ತಿಳಿದವ್ರಿಗೆ ಆ ಸಿಂಪ್ಟಮ್ಸ್ ತಿಳಿಯತ್ತೆ ಅಲ್ವಾ? ಒಂದು ತರಕಾರಿ ಬಾಳ್ ಹೋಗಿದೆ, ಈಗ ನೀವು ಬದ್ನೆಕಾಯಿ ತಗೊಳಕ್ ಹೋದಾಗ ಶಾಪಿಂಗ್ ಮಾಡೋರ್ಗೆ ಈ ವಿಷಯ ಗೊತ್ತಾಗ್ಬೇಕು. ಚಿಕ್ಕ ಮಕ್ಳು ಇದ್ದಾಗ್ಲೇ ಇದನ್ನ ಅಭ್ಯಾಸ ಮಾಡ್ಬೇಕು. ಯಾವ ತರಕಾರಿ ಫ್ರೆಶ್ ಆಗಿದೆ, ಎಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವ ಭಾಗವನ್ನು ಚೆಕ್ ಮಾಡಿದ್ರೆ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಫ್ರೆಶ್ ಇದೆಯಾ ಇಲ್ಲ, ಇದರಲ್ಲಿ ಯಾವ ರೋಗ ಇದೆಯಾ ಅಂತ ತಿಳಿದುಕೊಳ್ಳಿಕ್ಕೆ ಇದು ಒಂದು ವಿಸ್ಡಮ್. ಹಾಗೇನೆ ಶರೀರನು ಇದ್ರದ್ದು ಎಕ್ಸ್ಪೈರಿ ಡೇಟ್ ಬರ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಒಂದೊಂದು ವಿಚಾರ ಇರುತ್ತೆ. ರೋಗದಿಂದ ಹೋಗುವವ್ರದ್ದು ಬೇರೆ ಆಗಿರುತ್ತೆ ಮೇಡಮ್. ಸೊ ರೋಗದಿಂದ ಸಾವನ್ನಪ್ಪುವವ್ರದ್ದು ಲೆಕ್ಕಾಚಾರ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಆದ್ರೆ ಸಹಜವಾದ ಸ್ಥಿತಿಯಿಂದ ಸಹಜವಾದ ಸಾವನ್ನಪ್ಪುತ್ತಾ ಇರುವಾಗ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾ ರೀತಿಯಿಂದ ಗೊತ್ತಾಗುತ್ತೆ. ಶರೀರ ನೋಡಿದಾಗ್ಲೂ ಗೊತ್ತಾಗುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಅವ್ರ ಕಣ್ಣಿಂದ ಅಂದ್ರೆ ಬಾಡಿಯಿಂದಾನು ಗೊತ್ತಾಗುತ್ತೆ. ಅವ್ರ ಇಂದ್ರಿಯಗಳು ಹೇಗ್ ವರ್ಕ್ ಆಗ್ತಾ ಇದೆ ಅದರಿಂದನೂ ಗೊತ್ತಾಗುತ್ತೆ. ಆಮೇಲೆ ಅವ್ರಿಗೆ ಅವ್ರ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಮಾತುಗಳನ್ನ ಹೇಳ್ತಾ ಇರ್ತಾರೆ, ಆ ಮಾತುಗಳಿಂದ ಗೊತ್ತಾಗುತ್ತೆ. ಸಮಯ ಇದ್ರೆ ಸರ್, 2 ನಿಮಿಷ ಸಮಯ ಇದ್ರೆ ನಾನು ಒಂದು ತುಂಬಾ ಒಳ್ಳೆಯ ಅನುಭವ ಇದನ್ನ ಹೇಳ್ತೀನಿ ಇಲ್ಲಿ. ನಮ್ಮ ದೊಡ್ಡಮ್ಮನ ಅನುಭವ ಮಾಸ್ಟರ್ಸ್ ಇದು. ನನ್ಗೆ ನಿಜವಾಗ್ಲೂ ಈ ಮಾತು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಹಜವಾಗಿ ಈ ಅನುಭವ ತಗೊಳ್ಬಹುದಾ ಅಂತ ಆಶ್ಚರ್ಯ ಆಯ್ತು ನನ್ಗೆ ಅದು ತಿಳಿದು. ಇದಾಗಿ ಮತ್ತೆ ಒಂದು 10, 12, 15 ವರ್ಷ ಆಯ್ತು ಅಂತ ಕಾಣುತ್ತೆ. ಏನಂದ್ರೆ ಅವರು ತುಂಬಾ 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 ಮೇಧಾವಿ. ನಮ್ಮ ತಾಯಿಯ ಅಕ್ಕ ಭಾವ ಇಬ್ರು ಮೇಧಾವಿ ಅಂದ್ರೆ ಹೇಳಲಿಕ್ಕಾಗಲ್ಲ, ಅಂತಹ ಮೇಧಾವಿಗಳು ಅವರು. ನಮ್ಮ ದೊಡ್ಡಪ್ಪನ್ಗಾದ್ರೆ ಇಡೀ ಡಿಕ್ಷನರಿ ಬೈ ಹಾರ್ಟ್ ಇತ್ತು ಮೈ ಡಿಯರ್ ಮಾಸ್ಟರ್ಸ್. ಪೂರ್ಣ ಡಿಕ್ಷನರಿಯನ್ನ ಬೈ ಹಾರ್ಟ್ ಮಾಡೋರು ಅವರು. ಆಗಿನ ಕಾಲದಲ್ಲಿ ನಮ್ಮ ಮೈಸೂರು ಡ್ಯಾಮ್ ಇದೆ ನೋಡಿ, ಡ್ಯಾಮ್ ಎಲ್ಲ ಕಟ್ಟುವಾಗ ಅಲ್ಲಿ ಇಂಜಿನಿಯರ್ ಆಗಿದ್ರು. ಅಂತ ಇಂಜಿನಿಯರ್ ಅಷ್ಟೇ ಅಲ್ಲ, ಅವರು ಚೀಫ್ ಇಂಜಿನಿಯರ್ ಆಗಿದ್ರು. ಆಮೇಲೆ ಅವರು ಹ್ಯಾಂಡ್ ರೈಟಿಂಗ್ ಹೇಗಿತ್ತು ಅಂದ್ರೆ, ಮೊದ್ಲಿನ ಕಾಲದಲ್ಲಿ ಟೈಪ್ ರೈಟರ್ ಬರೋದು, ಟೈಪಿಂಗ್ ಮಾಡಿದ್ರೆ ಹೇಗೆ ಅಕ್ಷರಗಳು ಬರುತ್ತೋ ಆ ತರ ಅಕ್ಷರಗಳನ್ನ ಬರೆಯೋರು. ಅವ್ರ ಮಕ್ಕಳು ಸಹ ಹಾಗೇನೆ, ಅಷ್ಟು ಹೈ IQ ಲೆವೆಲ್ ಅವ್ರದ್ದು. ಆದ್ರೆ ವಿಧಿಯ ವಿಪರ್ಯಾಸ ಅನ್ಬಹುದು, ತುಂಬಾ ತುಂಬಾ ಬಡತನದಲ್ಲಿದ್ರು. ನಾನು ಬಡತನ ಅಂದ್ರೆ ಏನು ಅನ್ನೋದು ಅವರನ್ನು ನೋಡಿ ನಾನು ತಿಳ್ಕೊಂಡಿದ್ದು. ಒಂದೊಂದು ಕಾಲದಲ್ಲಿ ಅವರಿಗೆ ಆ ಡ್ಯಾಮ್ ಎಲ್ಲ ಕಟ್ಟುವಾಗ ಮತ್ತೆ ಅದಾದ್ಮೇಲೆ ಇನ್ನೂ ಎಷ್ಟೋ ಕಾಂಟ್ರಾಕ್ಟ್ ಬಂದಾಗ ಚಿನ್ನದ ಇಟ್ಟಿಗೆಯನ್ನು ಅವ್ರಿಗೆ ಲಂಚ ಕೊಡ್ಲಿಕ್ಕೆ ಬರೋರಂತೆ. ಅಂತಹ ಒಂದು ಪೋಸ್ಟ್ ಅಲ್ಲಿ ಇದ್ದವರು. ಅವ್ರು ಗಾಂಧಿವಾದಿ. ಒಂದು ದಿನ ಯಾವ ರೀತಿಯ ತಪ್ಪು ಇದಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ. ಅಂತಹ ಒಂದು ಗಾಂಧಿವಾದಿ ಜೀವನ ಸಾಗಿಸಿ
ಅವರು ನನಗೆ ತಿಳುವಳಿಕೆ ಬಂದಾಗ ನೋಡಿದಾಗೆಲ್ಲ ಅವ್ರನ್ನ ಬಡತನದಲ್ಲೇ ನಾನು ನೋಡಿದ್ದು. ಎಷ್ಟು ಬಡತನ ಅಂತಂದ್ರೆ ಅವ್ರ ಮನೆಯಲ್ಲಿ ಒಂದು ನೀರ್ ತುಂಬಿಸ್ಲಿಕ್ಕೆ ಬಿಂದಿಗೆ ಇರ್ತಾ ಇದ್ದಿಲ್ಲ. ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ, ಗ್ಲಾಸ್ ಅಲ್ಲಿ, ಕಟೋರಿಗಳಲ್ಲಿ ನೀರು ತುಂಬಿಸಿ ಇಡೋರು. ಅಂತಹ ಬಡತನ. ಮತ್ ಯಾರಿಂದ ಸಹಾಯ ಕೇಳ್ತಾ ಇದ್ದಿಲ್ಲ, ಯಾರಿಂದನೂ ಕೇಳ್ತಾ ಇದ್ದಿಲ್ಲ. ಸಮಾಜ ಅವರನ್ನ ದೂರ ಮಾಡಿತು, ರಿಲೇಟಿವ್ಸ್ ಅವರನ್ನ ದೂರ ಮಾಡಿತು. ನಮ್ಮಮ್ಮ ತುಂಬಾ ಗ್ರೇಟ್ ಸೋಲ್ ಮಾಸ್ಟರ್ಸ್. ನಮ್ಮಮ್ಮ ಮತ್ತೆ ನಾನು ಮಾತ್ರನೇ ಅವ್ರಿಗೆ ಇವತ್ತಿನವರೆಗೂ ಕಾಂಟ್ಯಾಕ್ಟ್ ನಲ್ಲಿ ಅವ್ರ ಫ್ಯಾಮಿಲಿ ಜೊತೆಲಿ ಇದ್ದೀನಿ. ನಾನು ಇಲ್ಲಿ ಹೇಳ್ಬೇಕಾದದ್ದು ಏನು ಅಂತಂದ್ರೆ, ಅವ್ರು ಎಷ್ಟು ಪ್ಯೂರ್ ಸೋಲ್ ಆಗಿದ್ರು ಅಂದ್ರೆ, ಪ್ಯೂರಿಟಿ ವಿಷಯ ಮಾತಾಡಿದಕ್ಕೆ ಈ ಮಾತು ಬಂತು. ಪ್ಯೂರ್ ಸೋಲ್ ಅಂದ್ರೆ ಏನು ಅನ್ನೋದು ನಾನು ಅಲ್ಲಿ ಕಲ್ತಿದ್ದು. ಪ್ಯೂರ್ ಸೋಲ್ ಆಗಿದ್ರಿಂದ ಏನಾಯ್ತು ಅಂದ್ರೆ, ನಮ್ ದೊಡ್ಡಪ್ಪ ತೀರ್ಕೊಂಡಾಗ ನನ್ಗೆ ಅಷ್ಟೊಂದು ಇದಿದ್ದಿಲ್ಲ, ವಿಸ್ಡಮ್ ಇದ್ದಿಲ್ಲ. ನಮ್ ದೊಡ್ಡಮ್ಮ ತೀರ್ಕೊಂಡಾಗ ಗೊತ್ತಾಗಿದ್ದು. ಅವ್ರು ಸತ್ತ ಮೇಲೆ ಅಲ್ಲಿ ಹೋದಾಗ ಅವ್ರ ಸೊಸೆ ನಮ್ಗೆ ಹೇಳಿದ ಅನುಭವ. ಅವ್ರ ಮಗಳು ತುಂಬಾ ಚಿಕ್ಕ ವಯಸ್ಸಲ್ಲೇ ಫಸ್ಟ್ ಡೆಲಿವರಿಗೆ ಅವ್ರು ಬಾಡಿ ವೆಕೇಟ್ ಮಾಡ್ಬಿಟ್ರು. ಚಿಕ್ಕ ಹುಡುಗಿ, ಬೇಗನೆ ಮದ್ವೆ ಮಾಡಿದ್ರು. ತುಂಬಾ ಬೇಗ ಅಂದ್ರೆ 20 ಆಗಿದ್ದಿಲ್ಲ ಅಂತ ಕಾಣುತ್ತೆ. 19th ಏಜ್ ಅಲ್ಲೇ ಅವರು ಬಾಡಿ ವೆಕೇಟ್ ಮಾಡಿದ್ರು. ಸೊ ಈಗ ಇವರು ತೀರ್ಕೊಳ್ಳೋ ಮೊದ್ಲಂದ್ರೆ ಬಾಡಿ ವೆಕೇಟ್ ಮಾಡುವಾಗ ಸಿಂಪ್ಟಮ್ಸ್ ಏನು ಅಂತ ಕೇಳಿದ್ರಲ್ಲ, ಅವೇರ್ನೆಸ್ ಅಲ್ಲಿದ್ರೆ ಮತ್ತೆ ಪ್ಯೂರಿಟಿ ಅಲ್ಲಿದ್ರೆ ನಿಮ್ಗೂ ಗೊತ್ತಾಗತ್ತೆ, ನೀವು ಇನ್ನೊಬ್ರಿಗೂ ಹೇಳ್ತೀರಾ. ಸೊ ಏನಾಯ್ತು ಅಂದ್ರೆ, ಅವ್ರು ತುಂಬಾ ವಯಸ್ಸಾಗಿ ಹೋದ್ರು. ಐ ಗೆಸ್ ಶಿ ವಾಸ್ 75, 80 or 80+. ಒಂದು ದಿನ ರಾತ್ರಿ ಅವ್ರಿಗೆ ಮಲಗಿದಾಗ ಅವ್ರಿಗೆ ಅನಿಸ್ತಾ ಇದೆ, ನನ್ಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅಂತ. ಅವರ ಮಗನನ್ನ ಕರೆದು ಊಟ ಆಗಿ ಎಲ್ಲರೂ ಮಲಗ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಅವೇರ್ ಇದೆ ಪಾಪ ಅವ್ರು ರೆಸ್ಟ್ ಮಾಡ್ಬೇಕು ಅಂತ. ಆದ್ರೂ ಅವ್ರನ್ನ ಕರೆದು ಬಿಟ್ಟು, ಚಿದಾನಂದ ಅವ್ರ ಮಗನ ಹೆಸರು, ಚಿದಾ ಸ್ವಲ್ಪ ಬರ್ತೀಯಪ್ಪ, 1-2 ನಿಮಿಷ ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡು ಅಂದ್ರೆ, ಅವ್ರಿಗೆ ಅಮ್ಮ ಹಿಂಗೆಲ್ಲ ಹೇಳೋರಲ್ಲ ಅಂತ ಮಗ ಸೊಸೆ ಬಂದು ಅವ್ರ ಹತ್ರ ಕೂತ್ಕೊಂಡ್ರೆ, ನೋಡಪ್ಪ ನನ್ಗೆ ನಿಮ್ ತಂಗಿ ಕಾಣಿಸ್ತಾ ಇದ್ದಾಳೆ, ಅವಳು ನನ್ನ ಕರೀತಾ ಇದ್ದಾಳೆ, ಯಮದೂತರು ಬಂದಿದ್ದಾರೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅವ್ರನ್ನ ನಾನು 2 ನಿಮಿಷ ನಿಲ್ಲಿ ನೋಡಿ, ದೂತರನ್ನೇ ನಿಲ್ಸಿದ ಆತ್ಮ ಅವರು. 2 ನಿಮಿಷ ಇರಿ, ನಾನು 1-2 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅವರನ್ನು ಕಾಯ್ಲಿಕ್ ನಿಲ್ಸಿದ್ದೇನೆ. ನಿಮ್ ತಂಗಿನೂ ಕರೀತಾ ಇದ್ದಾಳೆ, ಅವಳು ಬಂದು ನಿಂತಿದ್ದಾಳೆ, ನನ್ಗೊಂದೆರಡು ಮಾತು ಹೇಳಲಿಕ್ಕಿದೆ ಅಂದ್ರೆ, ಅವ್ರ ಮಗ, ಸುಮ್ನಿರಮ್ಮ, ನೀನ್ ಏನೇನೋ ಮಾತಾಡ್ಬೇಡ, ಸುಮ್ನೆ ಮಲ್ಕೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗಿ ಮಲ್ಗ್ಬಿಟ್ರಂತೆ. ಸೊಸೆ ಮಾತ್ರ ಕೂತ್ಕೊಂಡು ಅವ್ರ ಜೊತೆಲೆಲ್ಲ ಮಾತು ಕೇಳಿದಕ್ಕೆ, ನಾವೆಲ್ಲ ಹೋದಾಗ ಹೇಳಿದ ಮಾತುಗಳು ಕೂತ್ಕೊಂಡು ಯಾಕಂದ್ರೆ ಸಮಾಜದಿಂದ ದೂರ ಹೋಗ್ಬಿಟ್ರು. ತುಂಬಾ ಗುಡಿಸಲಿನಲ್ಲಿರ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ರು. ಸ್ಲಮ್ ಏರಿಯಾದಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ತಮ್ಮ ಒಂದು ಇದನ್ನ ಕಾಪಾಡ್ಕೊಂಡ್ ಬಂದಿದ್ರು. ತಮ್ಮ ಧರ್ಮಗಳನ್ನ ಎಲ್ಲ ಕಾಪಾಡ್ಕೊಂಡ್ ಬಂದು, ನಾನು ಸತ್ತ ಮೇಲೆ, ಒಂದು ಮನುಷ್ಯ ಸತ್ತರೆ ಹೀಗೆಲ್ಲ ಆಗತ್ತೆ, ನಮ್ಮಲ್ಲಿ ಇದೆಲ್ಲ ಸಂಪ್ರದಾಯ ಇದೆ, ನಾಳೆಯ ದಿನ ನೀವು ಹೀಗೆಲ್ಲ ಮಾಡ್ಬೇಕು ಅಂತ ಎಲ್ಲಾ ಪದ್ಧತಿಗಳನ್ನ ಅವ್ರ ಸೊಸೆಗೆ ತಿಳಿಸಿಕೊಟ್ಟು, ಆಮೇಲೆ ನನ್ನ ಹತ್ರ ಇರುವುದು ಏನು ಇಲ್ಲ, ನಾನು ಇವತ್ತು ಹಾಕೊಂಡಿರುವ ಚಿಕ್ಕ ಓಲೆ ಮಾತ್ರ ಇದೆ, ನನ್ನ ಮೊಮ್ಮಗಳಿಗೆ ಇದನ್ನ ಗಿಫ್ಟ್ ಆಗಿ ಕೊಡು, ಅವಳಿಗೆ ಇದನ್ನ ಯಾವತ್ತೂ ಮುರ್ಸ್ಲಿಕ್ ಹೋಗ್ಬೇಡಿ, ನನ್ ಗಿಫ್ಟ್ ಆಗಿ ನನ್ ನೆನಪಾಗಿರುತ್ತೆ ಅಂತ ಅದನ್ನು ಹೇಳಿ, ಇಡೀ ರಾತ್ರಿ 2-3 ಗಂಟೆ ಆಗುವವರೆಗೂ ಎಷ್ಟೋ ಡೀಟೇಲ್ ಆಗಿ ತಮ್ಮ ಸಾವಿನ ಬಗ್ಗೆ, ಆ ಜೀವನದ ಅನುಭವಗಳ ಬಗ್ಗೆ ಸೊಸೆಗೆ ಸಾರಿ ಹೇಳ್ತಾ, ನೋಡಮ್ಮ ನೀನು ನಮ್ಮ ಇಂತಹ ಮನೆಗೆ ಬಂದಿದ್ಯಾ, ನಿನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಗ್ರಾಟಿಟ್ಯೂಡ್ ಅನ್ನು ಹೇಳಿ, ಮತ್ತೆ ಇನ್ನು ಮುಂದೆ ನೀವು ಈ ಸಂಸಾರ ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ನಮ್ಮ ವಿಷಯವನ್ನು ಮಕ್ಕಳಿಗೆ ಕಥಾ ರೂಪದಲ್ಲಿ ಹೇಳ್ಬೇಕು, ಅವ್ರಿಗೂ ಪ್ರೌಡ್ ಫೀಲ್ ಆಗ್ಬೇಕು ಅಂತ ಎಷ್ಟೋ ವಿಷಯ ಮಾಸ್ಟರ್ಸ್ ಜಸ್ಟ್ 11ರಿಂದ 2 ಗಂಟೆವರೆಗೆ ಅಂದ್ರೆ ಎಲ್ಲವನ್ನು ಡಿಟೇಲ್ ಆಗಿ ಹೇಳಿ. ನಮ್ಮಲ್ಲಿ ಶವವನ್ನು ಸ್ನಾನ ಮಾಡಿಸುವ ಅಭ್ಯಾಸ ಇರುತ್ತಲ್ಲ, ಅವಾಗ ಇಲ್ಲೆಲ್ಲ ನನ್ಗೆ ಹಾಗೆಲ್ಲ ಮಾಡಕ್ ಹೋಗ್ಬೇಡಮ್ಮ, ನನ್ ಶರೀರ ದೊಡ್ಡದ, ಸ್ವಲ್ಪ ಎತ್ತರ, ನನ್ ತರನೇ ಹೈಟು ಪರ್ಸನಾಲಿಟಿ ಇದ್ರು ಅವರು. ಸೊ ಜೆಂಟ್ಸ್ ಬರ್ತಾರೆ, ಅವ್ರ ಕೈಯಿಂದ ನನ್ಗೆ ಸ್ನಾನ ಮಾಡಿಸ್ಲಿಕ್ಕೆ ಕೊಡ್ಬೇಡಮ್ಮ, ಯೂಶುವಲಿ ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಸ್ನಾನ ಮಾಡಿಸ್ತಾರೆ, ಅದನ್ನ ಮಾಡ್ಸಕ್ ಕೊಡ್ಬೇಡಮ್ಮ ಅಂತ ಏನೇನ್ ಹೇಳ್ಬೇಕನ್ಸಿತ್ತು ಎಲ್ಲವನ್ನು ಹೇಳಿ, ನಾನು ಅಲ್ಲಿ ಬಾಡಿ ಕ್ರಿಮೇಟ್ ಆದ್ಮೇಲೆ ನೀವು ಮನೆಗ್ ಬರ್ತೀರಲ್ಲ, ಅವಾಗ ಇಲ್ಲಿ ದೀಪ ಇಡ್ಬೇಕು, ಆ ರೂಮಲ್ಲಿ ಅಲ್ಲಿ ಜಾಗ ಇದೆ ನೋಡು, ಅಲ್ಲಿ ದೀಪ ಇಡು ಅಂತೆಲ್ಲವನ್ನು ಡೀಟೇಲ್ ಆಗಿ ಹೇಳ್ಬಿಟ್ಟು, 3 ಗಂಟೆ ಸಮಯಕ್ಕೆ ತುಂಬಾ ಹೊತ್ತಲಿಂದ ಕಾಯ್ತಾ ಇದ್ದಾರೆ, ಮಗಳು ಬಾಬಾ ಅಂತ ಇದ್ದಾಳೆ, ನಾನಿನ್ನ ಹೋಗ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಬಾಡಿ ವೆಕೇಟ್ ಮಾಡಿದ ಸೋಲ್ ಮಾಸ್ಟರ್ಸ್. ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಅಂತಾನ, ಎಷ್ಟು ಪವರ್ ಇದೆ ನೋಡಿ ನಮ್ಗೆ. ಅವರು ದೂತರನ್ನೇ ನಿಲ್ಲಿಸುವ ಒಂದು ಶಕ್ತಿ. ಅವ್ರೇನು ಸಾಧನೆ ಮಾಡಿಲ್ಲ, ತುಂಬಾ ಕೆಟ್ಟ ಬೈಗಳ ಬೈಯೋರು. ಯಾಕಂದ್ರೆ ಸ್ಲಮ್ ಅಲ್ಲಿ ಬೆಳಿಲಿಕ್ಕೆ ಶುರು ಆಗ್ಬಿಟ್ರಲ್ಲ, 20-30 ವರ್ಷ ಸ್ಲಮ್ ಅಲ್ಲಿ ಇದ್ರು. ಭಾಷೆ ಕೇಳ್ಬಿಟ್ರೆ ನನ್ಗೆ ಆಶ್ಚರ್ಯ ಆಗೋದು. ಮಮ್ಮಿ ನೀನೆಲ್ಲ ಎಷ್ಟು ಒಳ್ಳೊಳ್ಳೆ ಮಾತು ಹೇಳ್ತೀಯ ದೊಡ್ಡಮ್ಮನ ವಿಷಯದಲ್ಲಿ, ಅವ್ರ ಭಾಷೆ ಕೇಳಿದ್ರೆ ನನ್ಗೆ ಹೆದರಿಕೆ ಆಗತ್ತೆ. ಅಷ್ಟು ಕೆಟ್ಟ ಕೆಟ್ಟ ಬೈಗಳೆಲ್ಲ ಭಾಷೆಯಲ್ಲಿ, ಎವ್ರಿಡೇ ಭಾಷೆಯಲ್ಲಿ ಹಂಗ್ ಮಾತಾಡೋರು. ಆದ್ರೆ ಸೋಲ್ ಪ್ಯೂರ್ ಆಗಿತ್ತು. ಪ್ಯೂರಿಟಿ ಆಫ್ ಸೋಲ್ ಇಸ್ ನಾಟ್ ಬೈ ಲ್ಯಾಂಗ್ವೇಜ್, ಅವ್ರ ನೀನ್ ಹೇಗಿರ್ತೀಯಾ, ನೀನ್ ಡೈಲಿ ಸ್ನಾನ ಮಾಡಿ, ಪೂಜೆ ಮಾಡಿ, ವ್ರತಗಳು ಮಾಡ್ತಾ ಇದೀಯಾ, ದೇವಸ್ಥಾನಕ್ಕೆ ಹೋಗ್ತೀಯಾ, ಡೈಲಿ ವಿಭೂತಿ ಹಚ್ಕೊಳ್ತಾ ಇದೀಯಾ ಅನ್ನೋದು ಪ್ಯೂರಿಟಿ ಅಲ್ಲ. ಪ್ಯೂರಿಟಿ ಆಫ್ ಸೋಲ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಮೈ ಡಿಯರ್ ಮಾಸ್ಟರ್.
ಪ್ಯೂರಿಟಿ ಆಫ್ ಸೋಲ್ ಇದ್ರೇನೆ ನಾವು ನಮ್ಮ ಒಳಗಿರುವ ಲೈಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ. ನಮ್ಮ ಪವರೇ, ನಮ್ಮ ಪ್ಯೂರಿಟಿ ಆಫ್ ಸೋಲೇ ನಮ್ಮ ಪವರ್. ಸೊ ಈ ಒಂದು ಅನುಭವ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ನು ತುಂಬಾ ಡೀಟೇಲ್ಸ್ ಇದೆ, ಸಮಯ ತಗೊಳ್ಳೋದು ಬೇಡ. ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ಗೆ ಈ ವಿಷಯ ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿರುವಂತ ಉತ್ತರವನ್ನ ಕೊಟ್ಟಿದ್ದೀರಾ ಮೇಡಮ್. ನಂಗೆ ಇದು ಒಂದ್ ಪ್ರಶ್ನೆ ಇತ್ತೀಚೆಗೆ ತುಂಬಾ ಕಾಡ್ತಾನೆ ಇತ್ತು, ಅದಕ್ಕೇನೆ ನಾನ್ ನಿಮ್ ಹತ್ರ ಕೇಳ್ಬೇಕು ಅನಿಸ್ತು ಮೇಡಮ್, ಅದಕ್ಕೋಸ್ಕರ ಕೇಳಿದೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇನ್ನೊಬ್ರು ಇದ್ದಾರೆ ಮೇಡಮ್. ಉಮಾಮ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ಕಾರ ಗುರುಜಿ. ನಮಸ್ಕಾರ ನಮ- ಮೇಡಮ್. ನಮಸ್ಕಾರಮ್ಮ. ನಾವು ಹೇಳುವಂತ ವಿಷಯ ಕೇಳ್ಬೇಕಂದ್ರೆ ಬಹಳಷ್ಟು ಆಸಕ್ತಿಯಿಂದ ಎಲ್ಲಿ ಹೋಗೋದಿಲ್ಲ, ಪೂರ್ತಿ ಕೇಳ್ಬೇಕು ಅನ್ನೋಂತ ಆಸೆ ಆಗತ್ತೆ. ಅದೀಗೇನ್ ಇಷ್ಟೆಲ್ಲ ಕೇಳಿದ್ನಲ್ಲ ಮೇಡಮ್, ಇಂತಹ ಈ ವಿಷಯ ತಾವು ಹೇಳಿದ್ರಿ ಸಣ್ಣ ವಯಸ್ಸಿನವ್ರ ಇದ್ದವ್ರಿಗೆ ಕೂಡ ಆಗತ್ತೆ ಅಂತ ನನ್ನ ಅನುಭವಕ್ಕೆ ಬಂದಿದ್ದು ಮೇಡಮ್. ಕೇವಲ ನನ್ನ ಮಗಳು 18 ವರ್ಷನಲ್ಲಿ 2 ದಿನದಲ್ಲಿ ಅವಳು ವೆಕೇಟ್ ಆಗ್ಬಿಟ್ಲು. ಈಗ್ಲೂ ಕೂಡ ಪ್ರತಿ ಶುಕ್ರವಾರ ಬಂದ್ರೆ ನನಗಷ್ಟು ಕಷ್ಟ ಆಗತ್ತೆ. ಅವಳು ಹೇಳಿದ್ಲು, ನಮ್ಮ ಗಂಡ ಹೆಂಡತಿ ಇಬ್ರನ್ನ ಕರೆದ್ಬಿಟ್ಲು. ಆಕೆಗೆ 2 ವರ್ಷದ ಮಗು. ಅಮ್ಮ ಅಪ್ಪ ಇಬ್ರು ಬರ್ರಿಲೆ, ನಾನು ಒಂದ್ ವಿಷಯ ಹೇಳ್ತೀನಿ, ನಾನು ಇನ್ನೇನು ಬದುಕಿರೋದಿಲ್ಲ, ನಾನು 2 ದಿನದಲ್ಲಿ ಇದೇ ದಿನ ನಾನು ಹೋಗ್ತೀನಿ, ನನಗ್ ಕರಿತಾ ಇದ್ದಾರೆ, ನನಗೆ ಯಾವ್ದೇ ತರದ ಆಸೆ ಇಲ್ಲ. ಆದ್ರೆ ಒಂದೇ ಒಂದು ಆಸೆ ಏನಂದ್ರೆ, ನಾನು ಸತ್ತ ಮೇಲೆ ನನ್ನ ಬಾಡಿ ಆ ಊರಿಗೆ ತೆಗೆದುಕೊಂಡು ಹೋಗ್ಬೇಡ್ರಿ, ಆ ಮಗು ಕರ್ಕೊಂಬರ್ರಿ. ಡಾಕ್ಟರ್ ಅವಾಯ್ಡ್ ಮಾಡಿದ್ರು, ಮಗುನ ಕರ್ಕೊಂಬರೋದು ಬೇಡ. ಆದ್ರೂ ಕೂಡ ಏನ್ ಹೇಳಿದ್ಲು, ಒಂದ್ ಸಲ ನನ್ನ ಮಗ ನನ್ನ ಮುಖವನ್ನು ನೋಡ್ಲಿ ಅಮ್ಮ, ಆ ಮಗುನ ಕರ್ಕೊಂಬರ್ರಿ ಅಂತ ಹೇಳಿ ಕರ್ಕೊಂಡ್ ಹೋದ್ವಿ. ಆ ಮಗುನ ಮತ್ತು ನಮ್ಮಿಬ್ರ ಕೈಯನ್ನ ಹಿಡ್ಕೊಂಡು ಏನ್ ಹೇಳಿದ್ಲ, ಅಮ್ಮ ಕೊನೆವರೆಗೂ ಈ ಮಗುವನ್ನ ನನ್ನನ್ನ ನೀನು ಹ್ಯಾಕ್ ಸಾಕಿದಿ, ನನ್ನನ್ನು ನೀನು ಎಷ್ಟು ಬೆಳೆಸಿದಿಲ್ಲ ಅದೇ ರೀತಿಯಿಂದ ಈ ಮಗುವನ್ನು ಬೆಳೆಸು. ನಾನು ಇನ್ನೇನು 1 ತಾಸಿನಲ್ಲಿ ಹೋಗ್ಬಿಡ್ತೀನಿ, ನನಗೆ ಕರೀಲಿಕ್ಕೆ 4 ಜನ ಬಂದಿದಾರ ನೋಡಮ್ಮ, ನಾನು ಹೋಗ್ಬಿಡ್ತೀನಿ. ಕೇವಲ 18 ವರ್ಷದ ಮಗಳು ಮೇಡಮ್. ಈಗ್ಲೂ ತಾವ್ ಹೇಳಿಕತ್ರ ನನಗೆ ಅಷ್ಟು ಕಷ್ಟ ಅನಿಸ್ತು. ಆದ್ರೂ ಕೂಡ ತಾವ್ ಹೇಳಿದ ಕಾರಣ ಏನು ವಿಷಯ ಹೇಳ್ಬೇಕು. ಆಮೇಲೆ ಎಲ್ಲವನ್ನು ಹೇಳಿದ್ದು, ಇದೇ ರೀತಿಯಿಂದ ಓದಿಸ್ರಿ ಅವ್ನಿಗೆ, ಇದೇ ರೀತಿಯಿಂದ ಮಾಡ್ರಿ. ಆಮೇಲೆ ನನ್ ಗಂಡ ಮದ್ವೆ ಆದ್ರೆ ಮದ್ವೆ ಆಗ್ಲಿ, ಬೇಡ ಅನ್ನೋಂಗ್ಲ ನಾನು, ಅವ್ರ ಸುಖ ಅವ್ರು ಅನುಭವಿಸ್ಲಿ. ಆದ್ರೆ ನನ್ನ ಜೀವನ ಇಷ್ಟ. ನಾನು ಇಲ್ಲಿ ದೀಪ ಹಚ್ಚಿದೀನಿ, ಇನ್ ಮುಂದೆ ಅಲ್ಲಿ ದೀಪ ಹಚ್ಲಿಕ್ಕೆ ಹೋಗ್ತೀನಮ್ಮ ನಾನು. ನನಗ್ ನೀವು ಯಾವುದೇ ರೀತಿಯಿಂದ ನಾನು ಎಷ್ಟು ಸುಖ ಕಷ್ಟ ಅನುಭವಿಸ್ಬೇಕು ಅಷ್ಟು ಅನುಭವಿಸಿದೀನಿ. ನನ್ನನ್ನ ನೀವು ಸಂತೋಷವಾಗಿ ಕಳಿಸ್ಕೊಡ್ರಮ್ಮ. ಆಮೇಲೆ ನಾವೆಲ್ಲ ಏನಂದ್ವಿ ಅಂದ್ರೆ, ಮುತ್ತೈದಿ ಸಾವು ಬರೋದು ಬಹಳಷ್ಟು ಕಷ್ಟ, ಆದ್ರ ನನ್ನ ಮಗನಿಗೆ ಮಾತ್ರ ನೀವು ಮುತ್ತಿನಂತೆ ಸಾಕ್ರಿ ಅಂತ ಈ ವಿಷಯಕ್ಕೆ ಕೊನೆಯವರೆಗೂ ಹೇಳಿ ಹೋದ್ಲು ಮೇಡಮ್. ಆದ್ರೆ ಈಗ್ಲೂ ಕೂಡ ನನಗೆ ಅಷ್ಟು ಆಕೆ ನೆನೆಸ್ಕೊಂಡು ಹೆಸರಿಗೆ ಅನುಪಮ ಅಂದ್ರೆ ಸರ್ವಶ್ರೇಷ್ಠ, ಅಷ್ಟ ಶ್ರೇಷ್ಠವಾಗಿ ಆಮೇಲೆ ಹೇಳೇ ಬಿಟ್ಟಿದ್ರು, ಅಷ್ಟು ಸರ್ವಶ್ರೇಷ್ಠವಾಗಿ ತನ್ನ 18 ವರ್ಷದವರೆಗೂ ಎಲ್ಲಾ ಜೀವನವನ್ನ ಸಾಗಿಸ್ಕೊಂಡು ಹೋದ್ಲು ಮೇಡಮ್. ಇವತ್ ತಾವ್ ಹೇಳಿದ್ರಲ್ಲ ಅದು. ಆಮೇಲೆ ಅವಳಿಗೆಲ್ಲ ಗೊತ್ತಿತ್ತು ಕಾಣತ್ತೆ. ಆಮೇಲೆ ಹೇಳಿದ್ಲು, ಒಂದ್ ಸೈಟ್ ತಗೊಳ್ರಿ, ಆ ಸೈಟು ನನಗ್ ಕೊಡ್ಬೇಡ್ರಿ, ನೀವು ನನ್ ಮಗನಿಗ್ ಕೊಡ್ರಿ. ನನ್ ಮಗನಿಗ್ ಕೊಡ್ರಿ ಅಂದ್ರೆ ಅದ್ ಹೇಗ, ನೀನ ಹೋದ್ಮೇಲೆ ಅದನ್ನ ನಿನ್ ಮಗನಿಗ್ ಕೊಡದ್ ಇಲ್ಲ ಅಮ್ಮ, ನಾಳೆ ಅವನು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಾನ್ ಗಂಡ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಸೆಕೆಂಡ್ ಮ್ಯಾರೇಜ್ ಆದ್ಮೇಲೆ ಅವನ ಅನುಭವಗಳು ಹೇಗಿರುತ್ತೋ ಏನೋ, ವಾತಾವರಣ ಬದಲಿ ಆಗ್ಬಿಡತ್ತ. ಅದನ್ನ ನನ್ ಮಗನಿಗ್ ಕೊಡ್ರಿ. ಇಷ್ಟೆಲ್ಲಾ ಚಿಕ್ಕ ವಯಸ್ಸಿನಲ್ಲಿ ಕೂಡ ಈ ತರ ಬರುತ್ತೆ ಅನ್ನೋಂಥದ್ದು ಅನುಭವ ನನಗಾಗಿದೆ ಮೇಡಮ್. ಆಮೇಲೆ ಇನ್ನೊಬ್ರು ನಮ್ಮಲ್ಲಿ 2 ತಿಂಗಳಿಂದ ಅವ್ರೆಲ್ಲಾ ಅಂದ್ರೆ ಗೊತ್ತಾಗಿತ್ತು ಕಾಣುತ್ತೆ ಮೇಡಮ್. ಅವರಿಗೆ ದಿನ ಹೇಳ್ತಿದ್ರು, ಅವ್ರು ಬರ್ತಾ ಇದ್ದಾರೆ, ಇಲ್ಲಿ ದಕ್ಷಿಣಕ್ಕೆ ನಿಂತಿದ್ದಾರೆ, ಉತ್ತರಕ್ಕೆ ನಿಂತಿದ್ದಾರೆ, ಬಾ ಅಂತ ಇದ್ದಾರೆ. ಆದ್ರೆ ನಾನ ತಡಿತಾ ಇದ್ದೀನಿ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿರುವಂತಹ ವಿಚಾರಗಳ ಎಲ್ಲವನ್ನೂ ನಿಮಗೆ ಹೇಳ್ಬೇಕು ನಾನು. ಪ್ರತಿಯೊಬ್ಬರನ್ನ, ಎಲ್ಲಾ ಬಳಗದವ್ರನ್ನ ಕರೆಸಿ ಕೂಡಿಸಿ ಎಲ್ಲಾ ವಿಷಯಗಳನ್ನ ಹೇಳಿದ್ರು ಮೇಡಮ್. ಅಷ್ಟು ಅವರಲ್ಲಿ ಅವೇರ್ನೆಸ್ ಇತ್ತು. ಅದನ್ನ ಎಲ್ಲರಲ್ಲಿ ಬರ್ಲಿಕ್ ಕಾರಣ ಏನು ಅಂತ ತಾವ್ ಇವತ್ತೇನ್ ಹೇಳ್ತಾ ಇದ್ರಲ್ಲ, ಧ್ಯಾನವೇ ಮೂಲ ಕಾರಣ ಅನ್ನೋದನ್ನ ಆದ್ರೆ ಈ ತರ ವಿಷಯ ನಮ್ಗೆ ಗೊತ್ತಾಗ್ಬೇಕಾದ್ರೆ ಹಿಂದಿನ ಜನ್ಮದ ಏನಾದ್ರೂ ಕಾರಣಗಳೇ ಇರ್ಬೇಕಲ್ಲ ಅಂತ ಅನ್ಸತ್ತೆ. ಮತ್ತೆ ಹೀಗ ಇರ್ಬೇಕಾದ್ರೆ ಈ ರೀತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ
ಹಿಂದೆ ನಾವ್ ಏನ್ ಮಾಡಿದ್ವಿ, ಈಗ ಏನ್ ಮಾಡ್ತಾ ಇದೀವಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಇದು ಎಲ್ಲರಿಗೂ ಆ ಬೆಳಕಿನಿಂದ ಗೊತ್ತಾಗತ್ತೆ ಅಂತ ತಾವು ಇವತ್ತಿಷ್ಟು ಕೂಲಂಕುಷವಾಗಿ ಹೇಳಿದ್ರಲ್ಲ ಮೇಡಮ್. ಅದರಿಂದ ನನಗೆ ಅನುಭವಕ್ಕೆ ಬಂತು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ನನಗೆ ಇಷ್ಟೊತ್ತಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗ ಧನ್ಯವಾದ. ಗುರುಗಳಿಗೆ ಕೂಡ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಯೂಟ್ಯೂಬ್ ನಲ್ಲಿರುವಂತಹ ಎಲ್ಲರೂ ಕೇಳ್ತಾ ಇರುವಂತ ಎಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಉಮಾ ಅಮ್ಮ. ಅದ್ಭುತವಾಗಿರುವಂತ ನಿಮ್ಮ ಒಂದು ಜೀವನದ ನಿಮ್ಮನೇಲಿ ಆಗಿರುವಂತ ಒಂದು ಜೀವನದ ಅನುಭವನ ಹೇಳಿದೀರಾ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಇದು ಪ್ರತಿಯೊಬ್ಬರಿಗೂ ಈ ಜ್ಞಾನ ಬೇಕು. ಈ ಜ್ಞಾನ ಗೊತ್ತಿದ್ರೆ ಪ್ರತಿಯೊಬ್ರು ಮನುಷ್ಯರಾಗಿರ್ತಾರೆ. ಈ ತರ ನನಗೆ ಈ ಪ್ರಶ್ನೆ ಯಾಕೆ ಕಾಡ್ತಾ ಇತ್ತು ಅಂತ ಅಂದ್ರೆ, ಇದು ಯಾಕೋ ಇತ್ತೀಚೆಗೆ ಸ್ವಲ್ಪ ಕಾಡ್ತಾ ಇತ್ತು. ಕೇಳೋಣ ಯಾರಿಗಾದ್ರು ಅಂತ. ನಂಗೆ ಸರೋಜಾ ಮೇಡಮ್ ಅಂದ್ರೆ ತುಂಬಾ ಫೇವ್ರೇಟ್. ಅದಕ್ಕೋಸ್ಕರ ಅವ್ರು ಬಂದಿದ್ರಲ್ಲ, ಅವ್ರನ್ನೇ ಕೇಳೋಣ ಅಂತ ಅನಿಸ್ತು. ಅವ್ರು ನೋಡಿದ್ರೆ ಏನೇನೋ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಕೇಳ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಥ್ಯಾಂಕ್ ಯು ಸರ್. ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು. ರೈಟ್.